सच्चिदानन्दरूपाय बिन्दुनादान्तरात्मने आदिमध्यान्तशून्याय गुरूणां गुरवे नमः। देवकी परमानन्दं कृष्णं वन्दे जगद्गुरुम्। ಎಲ್ಲೆಲ್ಲೂ ಬೆಳಗುತ್ತಿರುವ ಗುರು ಪರಂಜ್ಯೋತಿಗೆ ನಮೋ ನಮಃ. ಎಲ್ಲ ಆತ್ಮೀಯರಾದ ಸದ್ವಿಚಾರ ಜಿಜ್ಞಾಸುಗಳಾದ ಸಭಾಸದರಿಗೆ ಸಾಷ್ಟಾಂಗ ಪ್ರಣತಿಗಳು. ಇವತ್ತಿನ ವಿಷಯ ನಿನ್ನೆಯ ವಿಚಾರದ ಮುಂದುವರಿಕೆ. ನಿನ್ನೆ ಮಾನವ ಮತ್ತು ಯೋಗ ಅನ್ನುವ ಶೀರ್ಷಿಕೆಯಲ್ಲಿ ತುಂಬ ಸೂತ್ರಪ್ರಾಯವಾದ ವಿಷಯವನ್ನು ಅನುಸಂಧಾನ ಮಾಡಿದ್ದೇವೆ. ಅದರ ಸಾರ, ಮಾನವನ ಹುಟ್ಟು ಯಾವಾಗ ಆಯಿತೋ ಅಂದಿನಿಂದಲೇ ಮಾನವನಿಗೆ ಒಂದು ಜಾಗೃತ್ ಸ್ವಪ್ನ ಸುಷುಪ್ತಿಗಳಲ್ಲದ ಇನ್ನೊಂದು ಅದ್ಭುತವಾದ ಆನಂದಾನುಭವದ ಸ್ಥಿತಿ ಇತ್ತು. ಅದೇ ಜೀವನದ ಪರಮ ಲಕ್ಷ್ಯ. ಅದು ಕೊಡುವ ಆನಂದದ ಮುಂದೆ ಮತ್ತೊಂದಿಲ್ಲ. ಅದು ಒಂದು ದೃಷ್ಟಿಯಿಂದ ಈ ಸಂಸಾರದ ಬೇಗೆಗಳಿಗೆಲ್ಲ ಉತ್ತರ. ಅಂಥ ಒಂದು ಅನುಭವವನ್ನು ಹೊತ್ತೇ ಮಾನವ ಈ ಸೃಷ್ಟಿಗೆ ಇಳಿದು ಬಂದ ಅನ್ನೋದನ್ನು ಒಂದು ಉಪಾಖ್ಯಾನದ ಕಥನದ ಪೂರ್ವಕವಾಗಿ ಉಪಾಖ್ಯಾನವನ್ನು ಮುಂದಿಟ್ಟುಕೊಂಡು ಆ ವಿಷಯವನ್ನು ಅನುಸಂಧಾನ ಮಾಡಿದ್ದೇವೆ. ಯೋಗ ಅನ್ನುವ ಬಗ್ಗೆ ಇವತ್ತು ಸಮಾಜದಲ್ಲಿರುವ ಚಿಂತನೆಯನ್ನು ಸಂಕ್ಷಿಪ್ತವಾಗಿ ಅನುಸಂಧಾನ ಮಾಡಿದ್ದೇವೆ. ಪ್ರಸ್ತುತದಲ್ಲಿ ಯೋಗ ಅನ್ನೋದಕ್ಕೆ ಇವತ್ತು ಸಮಾಜದಲ್ಲಿ ಏನಿದೆ ಅಷ್ಟನ್ನೇ ಸ್ವೀಕರಿಸಬಾರ್ದು. ಯೋಗ ಅನ್ನೋದು ಮಹರ್ಷಿಗಳ ದೃಷ್ಟಿಯಿಂದ ಯಾವ ಅಭಿಪ್ರಾಯದಲ್ಲಿ ಹೊರಗಡೆ ಬಂತು ಅನ್ನೋದನ್ನೇ ಮನಸ್ಸಿಗೆ ನಾವು ತಂದ್ಕೋಬೇಕು. ಅವರ ಆಶಯದಲ್ಲಿ ಅದೊಂದು ಸ್ಥಿತಿ ವಿಶೇಷ. ನಮ್ಮೊಳಗೆ ಬೆಳಗ್ತಾ ಇರುವಂಥ ಒಂದು ದೊಡ್ಡ ಬೆಳಕನ್ನು ಊಹಿಸೋದಕ್ಕೆ ಅಸದಳವಾದಂತಹ ಆನಂದದ ಒಂದು ಸಾಗರವನ್ನು ಅನುಭವಿಸುವಂತಹ ಒಂದು ವಿಷಯಕ್ಕೆ ಯೋಗ ಎಂಬುದಾಗಿ ಕರೀತಾರೆ. ಯೋಗ ಅನ್ನೋ ಶಬ್ದಕ್ಕೆ ಬೇರೆ ಬೇರೆ ಅರ್ಥಗಳಿದೆ. ಸಂಸ್ಕೃತ ಭಾಷೆ ಹಾಗೆ ಅರ್ಥ ಕೊಡೋದಕ್ಕೆ ಬೇಕಾಗುವಂತೆ ಒಂದು ದೃಷ್ಟಿಯಿಂದ ಅದು ಹೊಂದಾಣಿಕೆಯ ಧರ್ಮದಿಂದ ಕೂಡಿದೆ. ಅದರ ಪ್ರಧಾನವಾದ ಅರ್ಥ ಯೋಗ ಸಮಾಧಿ. ಇದು ಪತಂಜಲಿ ಯೋಗಸೂತ್ರದ ವ್ಯಾಖ್ಯಾನಕಾರರ ಕಡೆಯಿಂದ ಯೋಗ ಶಬ್ದದ ಒಂದು ವಿವರಣೆ. ಯೋಗ ಸಮಾಧಿ ಅಂದರೆ ಯೋಗ ಅಂದ್ರೇನು ಅಂದರೆ ಒಂದು ಅನುಭವ ಅಂತ. ಅದನ್ನು ಸಮಾಧಿ ಅಂತ ಕರೀತಾ ಇದ್ದೀವಿ. ಇವತ್ತು ಸಮಾಧಿ ಅನ್ನೋ ಶಬ್ದ ತನ್ನ ಮೂಲ ಸ್ವರೂಪವನ್ನು ಕಳ್ಕೊಂಡಿದೆ. ಆ ವಿಷಯ ಬೇರೆ. ಯಾರಾದರೂ ಏನಾದ್ರು ದುಷ್ಟತನ ಮಾಡಿದರೆ ಮುಗಿಸ್ಬಿಡ್ತೀನಿ ನೋಡು, ಸಮಾಧಿ ಮಾಡಿಬಿಡ್ತೀನಿ ನಿನಗೆ ಅಂತ ಹೇಳೋದುಂಟು. ಅದೇ ರೀತಿಯಲ್ಲಿ ಸನ್ಯಾಸಿಗಳು ತೀರ್ಕೊಂಡ ನಂತರದಲ್ಲಿ ಅವರ ದೇಹವನ್ನು ರಕ್ಷಣೆ ಮಾಡಿರುವಂಥ ಜಾಗಕ್ಕೂ ಸಮಾಧಿ ಅಂತ ಹೆಸರು ಬಂದಿದೆ. ಆ ಹೆಸರು ಬರೋದಕ್ಕೆ ಪ್ರಧಾನವಾದ ಕಾರಣ ಅವರು ಸಮಾಧಿ ಸ್ಥಿತಿಯಲ್ಲಿ ದೇಹ ಬಿಟ್ಟಿರಬೇಕು, ಅಥವಾ ಸಮಾಧಿ ಸ್ಥಿತಿಯಲ್ಲೇ ಒಳಗೆ ಆಸೀನರಾಗಿ ಅನಂತರದಲ್ಲಿ ಸಮಾಧಿ ಕಟ್ಟಿರಬೇಕು. ಆಗ ಒಳಗಿರುವ ಸಮಾಧಿಯ ಹಿನ್ನೆಲೆಯಲ್ಲಿ ಹೊರಗಿಡುವ ಕಟ್ಟಡಕ್ಕೂ ಕೂಡ ಸಮಾಧಿ ಅನ್ನೋ ರೀತಿಯಾದಂಥ ಹೆಸರು ಬರುತ್ತೆ. ಮೌಲಿಕವಾಗಿ ಹಾಗೆ ಬಂದಿತ್ತು ಅಂತ ನಮ್ಮ ಶಾಸ್ತ್ರಗಳು ಹೇಳುತ್ತೆ. ಉದಾಹರಣೆಗೆ ಸನ್ಯಾಸಿಗಳ ಸಂಪ್ರದಾಯದ ದೃಷ್ಟಿಯಿಂದ ತಗೊಂಡಾಗ, ಸನ್ಯಾಸಿ ಯಾರಾದರೂ ದೇಹತ್ಯಾಗ ಮಾಡಿದ್ರೆ ಅವನ ಶಿರಸ್ಸಿನ ಜಾಗದಲ್ಲಿ ಒಂದು ಪದರ ಒಡೆದು ಓಪನ್ ಆಗಬೇಕು, ತೆರಿಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಬ್ರಹ್ಮರಂಧ್ರದ ಮೂಲಕ ಜೀವ ಬ್ರಹ್ಮದಲ್ಲಿ ಐಕ್ಯವಾಗಬೇಕಾದ್ರೆ ಅದು ಹೊರಗಡೆ ಹೋಗುವಾಗ ಅದರದ್ದೊಂದು ಗುರುತು ಬಿಡುತ್ತೆ. ನಡುವು ನೆತ್ತಿನಲ್ಲಿ ಒಂದು ಸ್ವಲ್ಪ ಸಿಗಿದ ಲಕ್ಷಣ, ಅದು ಚರ್ಮದಲ್ಲಿ ಇರ್ಬೋದು. ಅಂಥ ಲಕ್ಷಣ ಏನಾದರೂ ಕಾಣಿಸ್ದೇ ಹೋದರೆ, ಯಾರಾದರೂ ಒಬ್ಬ ಸನ್ಯಾಸಿ ತೀರ್ಕೊಂಡಾಗ ಅದಕ್ಕಾಗಿ ಮಾಡುವ ಮುಂದಿನ ಅಭ್ಯಾಸ ತಲೆಗೆ ತೆಂಗಿನಕಾಯಿ ಒಡೆದು ಅಲ್ಲಿ ರಕ್ತ ಬರೆಸೋ ತರಹ ಮಾಡ್ತಾರೆ, ಸಮಾಧಿಗೆ ಅದನ್ನು ಕೂರಿಸೋಕ್ಕಿಂತ ಮುಂಚೆ. ಅಂದರೆ ಇದೆಲ್ಲ ಮಾಡಿರೋ ಅರ್ಥ ಇದೆಯಾ? ಅವರು ಮೂಲತಃ ಅವರು ಸಮಾಧಿಯ ಅನುಭವವನ್ನು ಪಟ್ಟು ಹೋಗಬೇಕಾಗಿತ್ತು.
ಅದು ಹಾಗೆ ಆಗದೇನೆ ಅವ್ರು ಹೇಗೇಗೋ ಜೀವನವನ್ನು ಕಳೆದೋ ಈಗ ಹೀಗೆ ಮಾಡ್ಬೋದೆ ಅಂತಂದರೆ ಆ ಜೀವಕ್ಕೆ ಸ್ಮರಣೆಗೆ ಅದೊಂದು ಸಂಸ್ಕಾರ. ಅದು ನಾನು ಹೀಗಾಗಬೇಕಾಗಿತ್ತು, ಆಗಿಲ್ಲ, ಛೇ ಎಂದು ಹೀಗಾಗಬಾರ್ದು ಅಂತ ಆ ಜೀವ ಅದು ಹೊರಗೆ ಹೋದ ಮೇಲೂ ಹೊರಗಡೆ ನೋಡುತ್ತಂತೆ, ಸುತ್ತಮುತ್ತಲ ವಾತಾವರಣವನ್ನೆಲ್ಲ ನೋಡುತ್ತೆ ಅಂತ ನಮ್ಮ ಶಾಸ್ತ್ರ ಹೇಳುತ್ತೆ. ಯೋಗ ದೃಷ್ಟಿಯಿಂದ ನೋಡಿದಂಥ ವ್ಯಕ್ತಿಗಳಿಗೆ ಅಂಥ ದರ್ಶನಗಳಾಗತ್ತೆ ಅನ್ನೋದು ಉಂಟು ಇವತ್ತು ಸಹ, ಅದೊಂದು ಸತ್ಯ. ಅದನ್ನು ಆ ಜೀವಕ್ಕೊಂದು ಸಂಸ್ಕಾರ ಕೊಡೋದಕ್ಕೋಸ್ಕರವಾಗಿ ಹೊರಗಡೆಯಿಂದ ತಲೆ ಮೇಲೆ ತೆಂಗಿನಕಾಯಿಂದ ಒಡೆದು ಅನಂತರದಲ್ಲಿ ದೇಹವನ್ನು ಒಂದು ಕಡೆಯಲ್ಲಿ ಹೂಳುವಂಥ ಅಭ್ಯಾಸ ಬಂದಿದೆ. ಸಮಾಧಿ ಅಂತ ಹೆಸರು ಬಂದಿದ್ದಕ್ಕೆ ಕಾರಣ ಹೇಳಿದೆ ನಾನು. ಅವರು ಸಮಾಧಿ ಸ್ಥಿತಿಯಲ್ಲಿದ್ದು ಸದೇಹ ಸಮಾಧಿ ಅಂತ ಒಂದು ವ್ಯವಸ್ಥೆ ಇದೆ. ಸಮಾಧಿಯಲ್ಲಿ ಒಳಗಡೆ ಕೂತ್ಬಿಟ್ಟಿದ್ದಾರೆ, ಅವರಿಗೆ ಬಾಹ್ಯ ಪ್ರಜ್ಞೆ ಇಲ್ಲ, ಎಷ್ಟೋ ಹೊತ್ತಿಗೆ ದೇಹತ್ಯಾಗ ಮಾಡ್ತಾರೆ. ಹಾಗೆ ಬದುಕಿರುವಾಗಲೇ ಸಮಾಧಿ ಕಟ್ಟಿಸ್ಕೊಳ್ಳುವಂಥ ಅಭ್ಯಾಸ ಇತ್ತು. ಇದನ್ನು ಆತ್ಮಹತ್ಯೆ ಕೊಲೆ ಅನ್ನೋ ರೀತಿಯಾದ ಭಾಷೆಯಲ್ಲಿ ಕರೀತಾ ಇರಲಿಲ್ಲ ದೇಶದಲ್ಲಿ. ಇವತ್ತು ಈ ಥರದ ಹೆಜ್ಜೆ ಹೊರಟ್ರೆ ಇದಕ್ಕೆ ಸರ್ಕಾರ ಕೂಡಲೇ ಅದ್ರ ಮೇಲೊಂದು ಕ್ರಮ ಕೈಗೊಳ್ಳುವಂಥ ಸನ್ನಿವೇಶಗಳು ಉಂಟು. ಕಾರಣ ಇದು ಆತ್ಮಹತ್ಯೆಯೋ ಕೊಲೆಯೋ ಯಾವುದರಲ್ಲಿ ಸೇರಿಕೊಳ್ಳುತ್ತೆ ಅಂತ ಯೋಚನೆ ಮಾಡಬೇಕಾದ ಪರಿಸ್ಥಿತಿ ಬಂದ್ಬಿಡುತ್ತೆ. ಆದರೆ ಆರ್ಷವಾದ ಚಿಂತನೆಯಲ್ಲಿ ಹಾಗಿರಲಿಲ್ಲ ಒಂದು ಕಾಲದಲ್ಲಿ. ಅವರು ಸಮಾಧಿಯಲ್ಲಿ ಒಳಗಡೆ ಮುಳುಗಿರ್ತಾ ಇದ್ರು. ಮುಳುಗಿದ್ದಾಗ ದೇಹದ ಮೇಲೆ ಕಟ್ಟಿ ನೀವು ನನಗಿನ್ನು ಬದುಕಿರಬೇಕಾದ ಅವಶ್ಯಕತೆ ಇಲ್ಲ, ನನ್ನ ಜೀವನ ಕಳೆದಿದೆ, ಮುಕ್ತಾಯವಾಗಿದೆ ಅಂತ ಅವರ ಒಂದು ಅನುಭವದ ಆಧಾರದ ಮೇಲೆ ಹೇಳ್ತಾ ಇದ್ರು. ಅದರ ಮೇಲೆ ಸಮಾಧಿಯನ್ನು ಕಟ್ತಾ ಇದ್ರು ಅನ್ನೋ ರೀತಿಯಾದಂಥ ವಿಷಯ ಇದೆ. ಹಾಗಾಗಿ ಅದಕ್ಕೆ ಸಮಾಧಿ ಅಂತ ಹೆಸರು ಬಂತು. ಮೂಲತಃ ಸಮಾಧಿ ಅನ್ನೋ ಪದ ಏನು ಹೇಳುತ್ತೆ ಅಂತ ಕೇಳಿದ್ರೆ, ಸಮ್ಯಕ್ ಆಧಿಯಂತೆ ಚಿತ್ತವೃತ್ತಯ, ಹರಿತಾ ಇರುವ ಬುದ್ಧಿ, ಹರಿದು ಹೊರಗಡೆ ಹೋಗ್ತಾ ಇರುವಂಥ ಬುದ್ಧಿ, ನಮ್ಮ 5 ಇಂದ್ರಿಯಗಳ ಮೂಲಕ ನಿರಂತರವಾಗಿ ಹರಿದು ಹೋಗ್ತಾ ಇರುವಂಥ ಬುದ್ಧಿ ಒಂದೇ ವಿಷಯದ ಮೇಲೆ ಏಕಾಗ್ರವಾದರೆ ಅದಕ್ಕೆ ಸಮಾಧಿ ಅಂತ ಕರೀತಾರೆ. ಆ ಪದ ಅಷ್ಟು ಅಭಿಪ್ರಾಯ ಕೊಡುತ್ತೆ. ನಮ್ಮ ಮನಸ್ಸು ಈಗೇನಾಗ್ತಾ ಇದೆ, ನೀವು ವಿಷಯವನ್ನು ಕೇಳ್ತಾ ಇದ್ದೀರಿ, ಕಿವಿನ ಈ ಕಡೆ ಕೊಟ್ಟಿದ್ದೀರಿ, ಹಾಗೆ ನನ್ನ ಕಡೆ ನೋಡ್ತಾ ಇದ್ದೀರಿ, ಕಣ್ಣನ್ನು ಈ ಕಡೆ ಕೊಟ್ಟಿದ್ದೀರಿ. ಹಾಗೆ ಇಲ್ಲೇನಾದ್ರು ಸ್ವಲ್ಪ ಗಂಧ ಬಂದರೆ ಅದನ್ನು ಮೂಗು ಆಗ್ರಹಣ ಮಾಡುತ್ತೆ. ಹಾಗೆ ಕೂತ್ಕೊಂಡಿರೋ ಜಾಗದಲ್ಲಿ ಶೆಕೆಯೋ ಉಷ್ಣವೋ ಗೊತ್ತಾಗ್ತಾ ಇದೆ. ಹಾಗೆ ನಾಲ್ಗೆನಲ್ಲಿ ತಿಳಿದು ಯಾವುದೋ ರಸಾಸ್ವಾದವೂ ಆಗ್ತಾ ಇರಬಹುದು. ಅಂದರೆ ಪಂಚೇಂದ್ರಿಯಗಳ ಕಡೆಗೂ ನಿಗಾ ಹೋಗ್ತಾ ಇದೆ ಮನಸ್ಸಿಗೆ. ಇದು ಒಂದು ಜಾಗೃತ ಸ್ಥಿತಿ ಅಂತ ಕರಿತೀವಿ. ಹೀಗಾಗದೇನೆ ನಮ್ಮ ದೇಹದ ಒಳಗಡೆ ಇರುವಂಥ ಒಂದು ತತ್ವದ ಕಡೆಗೆ ಮನಸ್ಸು ಫೋಕಸ್ಡ್ ಆಗಿ ಆ ಕಡೆ ಈ ಕಡೆ ಹೋಗದೆ ನಿರಂತರವಾಗಿ ಒಂದೇ ವಿಷಯದಲ್ಲಿ ನಿಂತ್ಕೊಂಡ್ರೆ ಅದನ್ನು ಮೂಲತಃ ಸಮಾಧಿ ಅಂತ ಕರೀತಾರೆ. ಹಾಗೆ ನಿಂತ್ಕೊಂಡ್ರೆ ಅಷ್ಟಕ್ಕೆ ನಿಲ್ಲಲ್ಲ ಅದು. ಹಾಗೆ ಮಾಡಿದೊಡನೆ ಒಂದು ದೊಡ್ಡ ಬೆಳಕು ಗೋಚರವಾಗುತ್ತೆ ಅಂತ ಯೋಗಶಾಸ್ತ್ರ ಹೇಳುತ್ತೆ. ಆ ಸಮಾಧಿಯಲ್ಲಿ 2 ವಿಭಾಗ ಮಾಡ್ತಾರೆ, ಸಂಪ್ರಜ್ಞಾತ ಸಮಾಧಿ ಮತ್ತು ಅಸಂಪ್ರಜ್ಞಾತ ಸಮಾಧಿ ಅಂತ. ಸಂಪ್ರಜ್ಞಾತ ಸಮಾಧಿನಲ್ಲಿ ನಾನು ಇದನ್ನು ಅನುಭವಿಸ್ತಾ ಇದ್ದೀನಿ ಅಂತ ಅವನ ಮನಸ್ಸು ಗುರುತಿಸುವಂತಹ ಸ್ಥಿತಿಯಲ್ಲಿ ಇರುತ್ತೆ. ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಏನಾಯಿತು ಅಂತ ಅನುಭವವನ್ನು ನಾನು ಪಡ್ಬೋದು ಅಷ್ಟೇ ಹೊರತು ಅದನ್ನು ವಿವರಿಸಿ ಅಂತ ಕೇಳಿದರೆ ವಿವರಿಸಕ್ಕೆ ಬರೋಲ್ಲ. ಹಾಗೊಂದು ಸ್ಥಿತಿ ಅದು ಅನಿರ್ವಚನೀಯ, ಮಾತಿಗೆ ಎಟುಕದ, ಮನಸ್ಸಿಗೆ ಎಟುಕದ, ಪೂರ್ಣವಾಗಿ ವಿವರ ಕೊಡೋಕೆ ಆಗದೇ ಇರುವಂಥ ಒಂದು ಸ್ಥಿತಿ ಅದು ಅನ್ನೋ ಅರ್ಥದಲ್ಲಿ ಅಸಂಪ್ರಜ್ಞಾತ ಸಮಾಧಿ ಅಂತ ಇನ್ನೊಂದು ಪದವನ್ನು ಬಳಸ್ತಾರೆ. ಆ 2 ಸಮಾಧಿಯಲ್ಲಿ ಮನಸ್ಸು ಪೂರ್ತಿ ಏಕಾಗ್ರವಾಗಿರುತ್ತೆ. ಒಂದರಲ್ಲಿ ಪೂರ್ತಿ ಏಕಾಗ್ರವಾಗಿ ನಾನು ಇದನ್ನು ನೋಡುತ್ತೇನೆ ಅನ್ನೋ ರೀತಿಯಾದಂಥ ಒಂದು ನಿಲುವು ಇರುತ್ತೆ, ಅದು ಸಂಪ್ರಜ್ಞಾತ ಸಮಾಧಿ. ಅದರ ಮುಂದಿನ ಇನ್ನೊಂದು ಸ್ಥಿತಿಯಲ್ಲಿ ನಾನು ಅಂತೂ ಬೇರೆ ಇಲ್ಲ, ಇದು ಅಂತೂ ಬೇರೆ ಇಲ್ಲ, ನೋಡ್ತಾ ಇದ್ದೀನಿ ಅನ್ನೋದೊಂದು ಬೇರೆ ಇಲ್ಲ, ಎಲ್ಲ ಒಂದಾಯಿತು ಅನ್ನೋ ರೀತಿಯಾದಂಥ ಒಂದು ಸ್ಥಿತಿ ಹುಟ್ಟುತ್ತೆ. ಅದನ್ನೇನೆ ಅಸಂಪ್ರಜ್ಞಾತ ಸಮಾಧಿ. ಅಸಂಪ್ರಜ್ಞಾತ ಅಂದರೆ ಅದನ್ನು ವಿವರಿಸಿ ಹೇಳೋಕ್ಕಾಗಲ್ಲ, ಅದನ್ನು ಬಿಡಿಸಿ ನೋಡೋಕ್ಕಾಗಲ್ಲ, ಅದೇನೋ ಒಂದು ಅನುಭವ ಅಂತ ಅಷ್ಟೇ ಹೇಳ್ಬೋದು, ಏನು ಅಂತ ಹೇಳೋಕ್ಕಾಗಲ್ಲ. ಹಾಗಿರುವಂತಹದ್ದನ್ನು ಅಸಂಪ್ರಜ್ಞಾತ ಸಮಾಧಿ ಎಂಬುದಾಗಿ ಕರೀತಾರೆ. ಇಂತಹ ಸಮಾಧಿಯ ಅನುಭವವೇ ಯೋಗ. ಇದು ಮಾನವನಿಗೆ ನಿತ್ಯ ಸಹಜವಾಗಿತ್ತು. ಕಾಲಕ್ರಮೇಣ ಅದು ಶಿಥಿಲವಾಗ್ತಾ ಬಂತು. ಅದಕ್ಕೆ ಕಾರಣ ಈ ದೇಹ ಯಂತ್ರದಲ್ಲಿ ಹುಟ್ಟುವ ಅನೇಕ ಮಾರ್ಪಾಡುಗಳು ಆ ಅನುಭವವನ್ನು ಹಾಳು ಮಾಡ್ತು. ನಿನ್ನೆ ಇನ್ನೊಂದು ಉದಾಹರಣೆ ಕೊಟ್ಟೆ ನಾನು. ನಿದ್ರೆ ಹೋಗ್ತಾ ಇದೆ ದಿನೇ ಅಂತ ಆಧುನಿಕ ವಿಜ್ಞಾನ ಒಂದು ನೇರದಲ್ಲಿ ವರದಿಯನ್ನು ಮಾಡ್ತಾ ಇದೆ. ಅದನ್ನು ನಾವು ಹೆಚ್ಚು ವಿದೇಶದಲ್ಲಿ ನೋಡ್ತಾ ಇದ್ದೀವಿ. ನಿದ್ರಾಹೀನತೆ ಬಹಳ ದೊಡ್ಡ ವ್ಯಾಧಿ. ಏನು ಮಾಡಿದರೂ ನಿದ್ದೆ ಬರಲ್ಲ, ಎಲ್ಲ ಸೌಲಭ್ಯ ಇದೆ. ಯಾಕೆ? ಈ ದೇಹ ಯಂತ್ರದ ವ್ಯವಸ್ಥೆ ಏನೋ ಕೆಟ್ಟಿದೆ. ವ್ಯವಸ್ಥೆ ಸರಿ ಇರೋದಾದರೆ ನಿದ್ರೆ ಸಹಜವಾಗಿ ಬರ್ತಾ ಇತ್ತು. ನಿದ್ರೆ ಯಾರು ಏನು ಟ್ರೈನಿಂಗ್ ತೊಗೊಂಡು ಎಲ್ಲೂ ಕಲ್ತಿದ್ದಲ್ಲ. ಅದು ಚಿಕ್ಕ ಮಗು ಹುಟ್ಟಿ ಸ್ವಲ್ಪ ಹೊತ್ತಿನಲ್ಲಿ ನಿದ್ದೆ ಮಾಡುತ್ತೆ. ಅದಕ್ಕೆ ಜನ್ಮ ಸಹಜವಾದದ್ದು ಸ್ಥಿತಿ ಅದು ಇರಬೇಕಾಗಿತ್ತು. ನಾವು ಬಳಸುವ ಆಹಾರದ ಕಾರಣದಿಂದ, ನಾವು ತೊಡಗಿರುವ ಪ್ರಪಂಚದ ಪದಾರ್ಥಗಳ ಸ್ಪರ್ಶದ ಕಾರಣದಿಂದ
ನಮ್ಮ ಮನಸ್ಸಿನಲ್ಲಿ ಹುಟ್ಕೊಂಡಿರುವಂತಹ ಭಾವಾವೇಶಗಳ ಕಾರಣದಿಂದ ಆ ನಿದ್ರೆಯ ಸ್ಥಿತಿ ಹಾಳಾಯಿತು. ಹೀಗೆ ಕೆಲವು ಕಾರಣಗಳನ್ನು ನಾವು ನೋಡಬೇಕಾಗುತ್ತೆ. ಅದೇ ರೀತಿಯಲ್ಲಿ ಯಾವುದು ಅತ್ಯಂತ ಸಹಜವಾಗಿ ಮಾನವನಿಗೆ ಇರಬೇಕಾಗಿದ್ದಂಥ ಸಮಾಜ ಸ್ಥಿತಿಯೋ ಆ ಸಮಾಜ ಸ್ಥಿತಿಯು ಯಾತಕ್ಕೆ ಕಳಚೋಗಿದೆ ಅಂತ ಕೇಳಿದರೆ, ಈ ಸಿಸ್ಟಮ್ನಲ್ಲಿ ಕೆಲವು ಏರುಪೇರುಗಳಾಗ್ಬಿಟ್ಟಿದೆ. ಅದನ್ನು ಇನ್ನೊಂದು ಭಾಷೆಯಲ್ಲಿ, ಶಾಸ್ತ್ರೀಯ ಭಾಷೆಯಲ್ಲಿ ಹೇಳೋದಾದರೆ ಧರ್ಮ ಕೆಟ್ಟಿದೆ ಅಂತ. ಈ ಮಾನವನಿಗೆ ಒಂದು ಸಹಜವಾದ ಒಂದು ನಡೆ ಇರಬೇಕು, ಸ್ವಭಾವ ಇರಬೇಕು, ಹುಟ್ಟಿನಿಂದ ಬಂದಂಥ ಒಂದು ಗುಣ ಇರಬೇಕು. ಅದು ಪರಂಪರೆಯ ಸ್ವಲ್ಪ 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 ವ್ಯತ್ಯಾಸವಾಗ್ತಾ ಬಂದು ಆ ಧರ್ಮ ಕೆಟ್ಟಿದೆ ಅಂತ ಹೇಳುತ್ತೆ. ಧರ್ಮ ಕೆಡದಿಲ್ಲದೆ ಹೋದರೆ ತಾನೇ ತಾನಾಗಿ ಅನುಭವ ಗೋಚರವಾಗುತ್ತೆ. ನಿನ್ನೆ ಉದಾಹರಣೆ ಹೇಳಿದೆ, ಸಂಧ್ಯಾಕಾಲ ಬಂತು ಅಂತಂದರೆ ಒಬ್ಬ ಆರೋಗ್ಯವಂತನಾದ ವ್ಯಕ್ತಿಗೆ, ಅಂದರೆ ಪರಿಪೂರ್ಣ ಧರ್ಮವನ್ನು ತನ್ನ ಮೈನಲ್ಲಿ ಉಳಿಸ್ಕೊಂಡು ಬಂದಿರುವಂಥ ವ್ಯಕ್ತಿಗೆ ಸಂಧ್ಯಾಕಾಲ ಬಂತು ಅಂದ ಕೂಡಲೇ ಕಣ್ಣು ಎಳಿಬೇಕದು. ಯಾವ ಕಡೆಗೆ? ನಿದ್ರೆ ಕಡೆಗಲ್ಲ, ಯೋಗ ನಿದ್ರೆಯ ಕಡೆಗೆ. ನಿನ್ನೆ ಯಾರೋ ಕೇಳಿದರು ಯೋಗ ನಿದ್ರೆ ಅನ್ನೋ ಬಗ್ಗೆ. ಯೋಗ ನಿದ್ರೆಯ ಕಡೆಗೆ. ಯೋಗ ನಿದ್ರೆ ಅಂದರೆ ಸಮಾಧಿನೇ. ಅದು ನಿದ್ರೆಯನ್ನು ಎರಡು ವಿಭಾಗ ಮಾಡ್ತಾರೆ. ಒಂದು ಸಾತ್ವಿಕ ನಿದ್ರೆ, ಇನ್ನೊಂದು ತಾಮಸ ನಿದ್ರೆ ಅಂತ. ಜಾಡ್ಯ ನಿದ್ರೆ ಮತ್ತು ಅಜಾಡ್ಯ ನಿದ್ರೆ ಅಂತ ಎರಡು ವಿಭಾಗ ಮಾಡ್ತಾರೆ. ಜಾಡ್ಯ ನಿದ್ರೆ ಅಂದರೆ ತಮೋಗುಣದ ಕಾರಣದಿಂದ ಬರುವಂಥ ನಿದ್ದೆ. ಅಜಾಡ್ಯ ನಿದ್ರೆ ಅಂತ ಇನ್ನೊಂದಿದೆ, ಅದು ಬುದ್ಧಿ ಪೂರ್ತಿ ಜಾಗರೂಕವಾಗಿದೆ, ಅದರ ಬಾಹ್ಯ ಪ್ರಪಂಚದ ಪರಿವೇ ಇಲ್ಲ. ನಿದ್ರೆ ಮಾಡಿದ್ರೆ ಎಷ್ಟು ವಿಶ್ರಾಂತಿ ಸಿಗುತ್ತೋ ಅದಕ್ಕಿಂತ ಕೋಟಿ ಕೋಟಿ ಪಾಲು ವಿಶ್ರಾಂತಿ ಸಿಗುತ್ತೆ. ನಿದ್ದೆ ಮಾಡಿದಾಗ ದೇಹದ ಅನೇಕ ವ್ಯಾಪಾರಗಳು ನಡೀತಾನೆ ಇರುತ್ತೆ. ಆದರೆ ಆ ಅಜಾಡ್ಯ ನಿದ್ರೆ ಸ್ಥಿತಿಯಲ್ಲಿ ದೇಹದ ಅನೇಕ ವ್ಯಾಪಾರಗಳು ಸ್ಥಗಿತವಾಗಿ ಪರಿಪೂರ್ಣವಾದ ವಿಶ್ರಾಂತಿಯನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ಅದು ಅತ್ಯಂತ ಶ್ರೇಷ್ಠವಾದದ್ದು ಅಜಾಡ್ಯ ನಿದ್ರೆ, ಮತ್ತು ಅದಕ್ಕೆ ಯೋಗ ನಿದ್ರೆ ಅನ್ನೋ ರೀತಿಯಾದ ಭಾಷೆಯಲ್ಲಿ ಕರೀತಾರೆ. ಅಂತಹ ಯೋಗ ನಿದ್ರೆಯನ್ನು ಕಾಲಕಾಲಕ್ಕೆ ಮಾನವರು ಸಹಜವಾಗಿ ಅನುಭವಿಸ್ತಾ ಇದ್ರು. ಅದ್ರ ಮುಂದುವರಿಕೆಯಾಗಿ ಇನ್ನೊಂದು ಮಾತನ್ನು ಹೇಳಿದೆ. ನಮ್ಮ ದೇಶದಲ್ಲಿ ಯಾವುದೋ ಒಂದು ದಿನ, ಇವತ್ತು ರಾಮನವಮಿ ಮಧ್ಯಾಹ್ನ 12 ಗಂಟೆಗೆ ಅದನ್ನು ಆಚರಣೆ ಮಾಡಬೇಕು ಅಂತ ಹೇಳುತ್ತೆ. ಇನ್ನೊಂದು ಕೃಷ್ಣಾಷ್ಟಮಿ ರಾತ್ರಿ 12 ಗಂಟೆಗೆ ಆಚರಣೆ ಮಾಡಬೇಕು ಅಂತ ಹೇಳುತ್ತೆ. ಇದಕ್ಕೆ ಯಾವುದೋ ಒಂದು ಜ್ಯೋತಿಷದ ಗಣಿತನ ಬಳಸ್ಕೋತಾ ಇದ್ದೀವಿ ಅನ್ನೋ ವಿಷಯ ಇದೆ. ಅದರ ಮೌಲಿಕವಾಗಿ ಇದು ಒಬ್ಬ ಧರ್ಮದಿಂದ ಕೂಡಿರುವಂಥ ವ್ಯಕ್ತಿಗೆ ಆ ಕಾಲ ಬಂದೊಡನೆ ಒಳಗಡೆ ಹುಟ್ಟುವ ಅನುಭವ. ಅದು ರಾಮನ ದರ್ಶನಕ್ಕೆ ಬೇಕಾಗುವಂಥ ಕಾಲ, ಕೃಷ್ಣನ ದರ್ಶನಕ್ಕೆ ಬೇಕಾಗುವಂಥ ಕಾಲ ಸೃಷ್ಟಿನಲ್ಲಿ ತಾನಾಗೇ ಏರ್ಪಡುತ್ತೆ. ಹಾಗೆ ಏರ್ಪಡುವಂತಹ ವಿಷಯವನ್ನು ಸಾಮಾನ್ಯ ಜನ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಆದರೆ ಸಾಮಾನ್ಯ ಜನವು ಅದಕ್ಕೆ ಅನುಗುಣವಾಗಿ ಜೀವನ ಮಾಡಲಿ, ಅದನ್ನು ತಾನು ತುಂಬಿಕೊಳ್ಳೋದಕ್ಕೆ ತಕ್ಕಂತೆ, ಅನುಭವಿಸೋದಕ್ಕೆ ತಕ್ಕಂತೆ ಜೀವನ ಮಾಡಲಿ ಅನ್ನೋ ಉದ್ದೇಶದಿಂದ ಆ ಕಾಲವನ್ನು ಒಂದು ಕ್ರಮದಲ್ಲಿ ಜ್ಯೋತಿಷದ ಗಣಿತದ ಹಿನ್ನೆಲೆಯಲ್ಲಿ ಪತ್ತೆ ಹಚ್ಚಿ ಅದನ್ನು ಕೊಡುವಂಥ ಅಭ್ಯಾಸ ಮಾಡಿದ್ರು. ಈ ನೇರದಲ್ಲಿ ನಮ್ಮ ದೇಶದಲ್ಲಿ ಪರ್ವ ಅಂತ ಬಂದಿದೆ. ಇಲ್ಲದ್ರೆ ಪರ್ವ ಅನ್ನೋದಕ್ಕೆ ಅರ್ಥ ಏನು ಮೂಲತಃ? ಈಗ ನಾವು ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಅಂತ ವಾರ ನೀಟ್ಟಿದ್ದೀವಿ. ಇದನ್ನು ಯಾವುದೋ ಒಂದು ಕಾಲದಲ್ಲಿ ನಾವು ಚೇಂಜ್ ಮಾಡೋಣ ಅಂತ ಇಟ್ಕೊಳ್ಳಿ. ಇವತ್ತಿಂದ ಭಾನುವಾರ ಅನ್ನೋದನ್ನ ಶನಿವಾರ ಅಂತ ಇಟ್ಕೊಂಡು ನಾನು ಲೆಕ್ಕ ಹಾಕ್ತೀನಿ ಅಂತಂದರೆ ನಮಗೇನಾದ್ರು ಗೊತ್ತಾಗುತ್ತಾ? ಏನೂ ಗೊತ್ತಾಗಲ್ಲ. ಯಾವುದಾದ್ರೂ ಏನಂತೆ ಎಲ್ಲ ದಿವಸವೂ ನಮ್ಗೆ ಒಂದೇ ಥರನೇ ತೋರುತ್ತೆ. ಆದರೆ ನಮ್ಮ ಋಷಿ ಮಹರ್ಷಿಗಳು ಹೇಳ್ತಾರೆ, ಭಾನುವಾರಕ್ಕೂ ಸೋಮವಾರಕ್ಕೂ ಮಂಗಳವಾರಕ್ಕೂ ಪ್ರತಿ ದಿವಸಕ್ಕೂ ಕೆಲವು ವ್ಯತ್ಯಾಸ ಇದೆ ಅಂತ. ಅದು ಸೂರ್ಯನ ಪ್ರಕಾಶದ ವ್ಯತ್ಯಾಸವನ್ನು ಹೇಳ್ತಾ ಇಲ್ಲ. ಅದು ಇರ್ಬೋದು, ಇಲ್ಲ ಅಂತಲ್ಲ. ಸೂರ್ಯನ ಪ್ರಕಾಶ ಒಂದೇ ರೂಪದಲ್ಲಿದೆ ಅಥವಾ ವಾತಾವರಣ ಒಂದೇ ರೂಪದಲ್ಲಿ ಇದೆ ಅಂತಾದ್ರೂ ಸೋಮವಾರ, ಬುಧವಾರ, ಗುರುವಾರ ಇವುಗಳಿಗೆಲ್ಲ ಧರ್ಮ ಬೇರೆ ಇದೆ ಅಂತ ಹೇಳುತ್ತೆ. ಆದರೆ ಅದು ಯಾರಿಗೆ ಗೊತ್ತಾಗುತ್ತೆ ಅಂದರೆ, ಪೂರ್ಣ ಧರ್ಮವನ್ನು ತನ್ನ ಮೈನಲ್ಲಿ ತುಂಬಿಕೊಂಡಿರುವಂಥ ವ್ಯಕ್ತಿ ಪ್ರಾತಃ ಕಾಲ ಎದ್ದೊಡನೆ ಈ ಧರ್ಮ ಇದೆ ಇವತ್ತು ಕಾಲದಲ್ಲಿ, ಇವತ್ತು ಸೋಮವಾರ, ಇವತ್ತು ಬುಧವಾರ, ಇದು ಮಂಗಳವಾರ ಅನ್ನೋ ರೀತಿಯಲ್ಲಿ ಹೇಳೋಕೆ ಬರುತ್ತೆ ಅಂತ ನಮ್ಮ ಸಾಹಿತ್ಯ ಹೇಳುತ್ತೆ. ನಿಜವಾದಂಥ ಜ್ಯೋತಿಷ್ಕ ಯಾರು ಅನ್ನೋ ಬಗ್ಗೆ ಒಂದು ಕಡೆಯಲ್ಲಿ ಒಂದು ಸಾಹಿತ್ಯ, ಯಾರು ತಿಥಿವಾರ ನಕ್ಷತ್ರ ಯೋಗ ಕರಣಗಳನ್ನು ತನ್ನ ಮೈನಲ್ಲೇ ಅರ್ಥ ಮಾಡ್ಕೊಳ್ಬನ್ನೋ ಅವನೇ ನಿಜವಾದ ಜ್ಯೋತಿಷ್ಕ ಅನ್ನೋ ರೀತಿಯಾದಂಥ ಭಾಷೆಯನ್ನು ಕೊಡುತ್ತೆ. ಅದು ಇನ್ನು ಬೇರೆ ವಿಷಯ, ಟಾಪಿಕ್ ಬೇರೆ ಆಯಿತು. ಆದರೆ ಇವತ್ತು ನಾವು ಅಲ್ಲಿಂದ ಹೊರಗಡೆ ಬಂದುಬಿಟ್ಟಿದ್ದೀವಿ, ತುಂಬ ದೂರ ಸರಿದ್ಬಿಟ್ಟಿದ್ದೀವಿ. ನಮ್ಮ ಮೈಗೆ ಆ ರೀತಿಯಾದ ವ್ಯತ್ಯಾಸಗಳು ಯಾವುದೂ ಗುರುತೇ ಸಿಗ್ತಾ ಇಲ್ಲ, ಅಷ್ಟು ಏರುಪೇರುಗಳಾಗ್ಬಿಟ್ಟಿದೆ ಅಂತ ಹೇಳುತ್ತೆ. ನಾನು ಇದುವರೆಗೆ ಆಡ್ತಾ ಇರೋ ಮಾತು, ಮಾನವನ ಹುಟ್ಟು ಆರಂಭವಾದಾಗ ಅವನ ಧರ್ಮ ಪೂರ್ಣವಾಗಿತ್ತು ಅಂತ ಒಂದು ಶಾಸ್ತ್ರ ಹೇಳುತ್ತೆ. ಯೋಗ ಹೇಳುತ್ತೆ ಅವನಿಗೆ ಸಮಾಧಿಯ ಅನುಭವ ಜನ್ಮ ಸಹಜವಾಗಿತ್ತು ಅಂತ ಹೇಳುತ್ತೆ. ಇವೆರಡು ಒಂದೇ ವಿಷಯವನ್ನು ಬೇರೆ ಬೇರೆ ಆ್ಯಂಗಲ್ನಲ್ಲಿ ವ್ಯೂ ಮಾಡಿ ಹೇಳ್ತಾ ಇವೆ. ಒಂದೇ ಸತ್ಯ ಅದು. ಆ ನೇರದಲ್ಲಿ ಅಂತಹ ಸಮಾಧಿ ಇವತ್ತು ಕಳಚಿ ಹೋಗಿದೆ ಅನ್ನೋ ರೀತಿಯಾದ ವಿಷಯವನ್ನು ನೆನಪಿಸ್ಕೊಂಡು ಮತ್ತೆ ಮತ್ತೆ ಅದನ್ನ ಸಂಪಾದನೆ ಮಾಡೋದಕ್ಕೆ ಬೇಕಾಗುವ ಮಾರ್ಗವನ್ನು ಕಾಲಕಾಲದಲ್ಲಿ ಮಹಾಪುರುಷರು, ಯೋಗಿಗಳು, ಜ್ಞಾನಿಗಳು ಅವತರಿಸಿದಾಗ ಎಚ್ಚರಿಸಿರುವಂಥ ಒಂದು ವಿಷಯವಿದೆ. ನಿನ್ನೆ ಒಂದು ಮಾತನ್ನು ನೆನಪಿಸ್ಕೊಂಡೆ, ಸ ಕಾಲೇನೇಹ ಮಹತ ಯೋಗೋ ನಷ್ಟ ಪರಂತಪ ಅಂತ ಕೃಷ್ಣ ಹೇಳ್ತಾನೆ. ಎಷ್ಟೋ ಕಾಲದ ಹಿಂದೆ ಯೋಗ ನಷ್ಟ ಆಗೋಯ್ತಪ್ಪ ಅಂತ.
ನಷ್ಟವಾಗೋಯ್ತು ಅಂದ್ರೆ ಅರ್ಥ ಏನು, ಹಿಂದಿತ್ತು ಅಂತ ಅರ್ಥ. ಅದನ್ನು ನಾವು ತಗೋಬೇಕು. ಹಾಗೆ ಅದನ್ನು ಮತ್ತೆ ಇನ್ನೊಮ್ಮೆ ತಂದು ನಿಂಗೆ ಕೊಡ್ತಾ ಇದ್ದೀನಪ್ಪ ಅಂತ ಕೃಷ್ಣ ಹೇಳ್ದ. ಇದೇ ರೀತಿಯಲ್ಲಿ ಕಾಲಕಾಲದಲ್ಲಿ ಮಹಾತ್ಮರು ಬಂದಾಗ ಅವರು ಈ ಸೃಷ್ಟಿಯ ವಿಜ್ಞಾನ ಏನು ಅನ್ನೋದನ್ನು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಂಡು, ವಿಜ್ಞಾನ ಅನ್ನುವಾಗ ನಾವು ವಿಜ್ಞಾನ ಅನ್ನೋ ಪದ ಹೇಳಿದ ಕೂಡಲೇ ಮಾಡರ್ನ್ ಸೈನ್ಸ್ ಕಡೆಗೆ ಹೋಗಬಾರ್ದು. ವಿಜ್ಞಾನ ಅನ್ನೋ ಪದ ವೇದ ಕಾಲದಲ್ಲಿದೆ, ಉಪನಿಷತ್ ಕಾಲದಲ್ಲಿದೆ, ಅದು ಪ್ರಾಚೀನವಾದ ಭಾರತದ ಪದ. ಅದು ಆ ವಿಜ್ಞಾನ ಅನ್ನೋದು ಸೃಷ್ಟಿಯಲ್ಲಿರುವಂತಹ ಕಾರ್ಯಕಾರಣ ಭಾವ ಏನಿದೆ, ನಡೆ ಏನಿದೆ, ಅದನ್ನು ಕುರಿತೇ ಹೇಳ್ತಾ ಇರುವಂತಹ ಒಂದು ಪದ ಆಗಿದೆ. ಅದು ಜ್ಞಾನ ವಿಜ್ಞಾನ ಅಂತ ಎರಡು ಪದಗಳನ್ನು ನಾವು ಬಹಳ ಪ್ರಾಚೀನ ಕಾಲದಿಂದಲೂ ನೋಡ್ತೇವೆ. ಆ ಸಮಗ್ರ ಸೃಷ್ಟಿಯ ಈ ಸಮಗ್ರವಾದ ದೇಹಯಂತ್ರದ ವಿಜ್ಞಾನವನ್ನು, ಕಾರ್ಯಕಾರಣ ಭಾವವನ್ನು, ಯಾವುದರಿಂದ ಏನಾಗುತ್ತೆ ಅನ್ನೋದನ್ನು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಂಡಂತಹ ಋಷಿ ಮಹರ್ಷಿಗಳು ಪ್ರತಿಯೊಬ್ಬ ಮಾನವನು ಆ ಸಮಾಧಿಯ ಅನುಭವವನ್ನು ಪಡಬೇಕು, ಅದಕ್ಕೆ ಬೇಕಾಗುವಂಥ ಜೀವನ ಕ್ರಮವನ್ನು ಹಾಕ್ಕೊಟ್ರು. ಅವ್ರು ಹಾಕ್ಕೊಟ್ಟಂತಹ ಜೀವನ ಕ್ರಮವನ್ನು ಒಂದು ಭಾಷೆಯಲ್ಲಿ ಋಷಿ ಸಂಸ್ಕೃತಿ ಅಂತ ಕರಿಬಹುದು. ಒಂದು ಭಾಷೆಯಲ್ಲಿ ಋಷಿ ಸಂಸ್ಕೃತಿಯನ್ನು ಕರಿಬಹುದು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಸಂಸ್ಕೃತಿ ಅನ್ನೋ ಪದವನ್ನು ವಿಮರ್ಶಕರು ಹೇಳ್ತಾರೆ ತುಂಬ ಪ್ರಾಚೀನವಾದ ಪದ ಅಲ್ಲ ಇದು. ಮೊಟ್ಟ ಮೊದಲಿಗೆ ಇದ್ದಿದ್ದು ಧರ್ಮ ಅನ್ನೋ ಪದ. ಬೇರೆ ದೇಶಗಳಲ್ಲಿ ಕಲ್ಚರ್ ಅನ್ನೋ ಪದ ವಿಸ್ತಾರವಾಗಿ ಬೆಳೆದ ಕಾಲದಲ್ಲಿ ಅದಕ್ಕೆ ಸಮಾನಾರ್ಥಕವಾದ ಪದವನ್ನು ಈ ಭಾಷೆಯಲ್ಲಿ ಸಂಸ್ಕೃತಿ ಅನ್ನೋದನ್ನು ಯೋಚಿಸಿದ್ರು. ಆದ್ದರಿಂದ ಮೊಟ್ಟ ಮೊದಲಿಗೆ ಇದ್ದಿದ್ದು ಧರ್ಮ ಅಂತ. ಆ ಧರ್ಮ ಅನ್ನೋ ಪದದ ಜೊತೆಗೆ ಸೇರಿಕೊಂಡಂತಹ ಪದಾರ್ಥಗಳು ಸಂಸ್ಕಾರ, ಆಚಾರ, ವ್ಯವಹಾರ ಅಂತ ಇಷ್ಟು ಸೇರಿತ್ತು. ಇಡೀ ನಮ್ಮ ಧರ್ಮಶಾಸ್ತ್ರದ ಒಳ ಹೊಕ್ಕು ನೋಡಿದ್ರೆ ಅಲ್ಲಿರೋ ಚಾಪ್ಟರ್ನ ಹೀಗೆ ವಿಭಾಗ ಮಾಡುವಂಥದ್ದು ಉಂಟು. ಧರ್ಮದ ಲಕ್ಷಣ ಮೊದಲನೇದು ಚಾಪ್ಟರು, ಅದಾದಮೇಲೆ ಸಂಸ್ಕಾರ, ಅದಾದಮೇಲೆ ಆಚಾರ, ಅದಾದಮೇಲೆ ವ್ಯವಹಾರ ಅಂತ. ಇದಿಷ್ಟನ್ನು ಒಟ್ಟಿಗೆ ಸೇರಿಸಿ ಋಷಿ ಸಂಸ್ಕೃತಿ ಅಂತ ನಾವು ಕರಿಬಹುದು. ಕಾರಣ ಅಲ್ಲಿ ಹೇಳಿರೋ ಅಷ್ಟು ವಿಷಯವನ್ನು ಒಂದು ದೃಷ್ಟಿಯಿಂದ ಮಾನವನ ಸೊಬಗಿನ ಜೀವನಕ್ಕೆ, ಪರಿಪೂರ್ಣ ಜೀವನಕ್ಕೆ ಅನ್ವಯಿಸ್ಕೋಬೇಕಾದ ವಿಷಯ ಅಂತ ಪರಿಗಣಿಸಬೇಕಾಗತ್ತೆ. ಹಾಗೆ ಪರಿಗಣನೆ ಮಾಡುವಾಗ ಯಾವ ಹಿನ್ನೆಲೆಯಲ್ಲಿ ಪರಿಗಣನೆ ಮಾಡ್ತೀವಿ ಅಂತ ಕೇಳಿದ್ರೆ ಯೋಗದ ಹಿನ್ನೆಲೆಯಲ್ಲಿ ಪರಿಗಣನೆ ಮಾಡಬೇಕಾಗತ್ತೆ. ಉದಾಹರಣೆಗೆ ಈಗ ಕೆಲವು ವಿಷಯಗಳನ್ನು ತಗೋತಾ ಇದ್ದೀನಿ ನಾನು. ತುಂಬ ದೊಡ್ಡ ಟಾಪಿಕ್ ಆದ್ದರಿಂದ ನನ್ನ ನಿಯತ ಅವಧಿನಲ್ಲಿ ನಾನು ಮುಗಿಸ್ಬೇಕಾಗಿರೋದ್ರಿಂದ ಸ್ವಲ್ಪ ವೇಗದಲ್ಲಿ ಹೋಗ್ತಾ ಇದ್ದೀನಿ. ಧರ್ಮ ಅನ್ನೋ ಪದ ನಮ್ಮ ದೇಹದಲ್ಲಿ ಒಳಗಡೆ ಇರುವಂತಹ ಒಂದು ಕಂಡೀಷನನ್ನು ಕುರಿತು ಹೇಳುತ್ತೆ. ಅದು ಆ ಪದಕ್ಕೆ ಬೇರೆ ಅರ್ಥಗಳು ಇದೆ, ಅದನ್ನು ಪಕ್ಕದಲ್ಲಿಟ್ಟು ಆಲೋಚನೆ ಮಾಡೋಣ. ಒಂದು ಕಂಡೀಷನ್, ಆ ಕಂಡೀಷನನ್ನು ನಾವು ಉಳಿಸ್ಕೊಳ್ಳೋದಕ್ಕೆ, ಬೆಳೆಸ್ಕೊಳ್ಳೋದಕ್ಕೆ ಕಾಲಕಾಲದಲ್ಲಿ ಮಾಡಬೇಕಾಗಿರುವಂತಹ ಕಾರ್ಯವನ್ನು ಅದಕ್ಕೆ ಸಂಸ್ಕಾರ ಅಂತ ಕರೀತಾರೆ. ಆ ಒಂದೊಂದು ಸಂಸ್ಕಾರದ ಪಕ್ಕದಲ್ಲೂ ಆಗಾಗ್ಗೆ ಹುಟ್ಟುವ ದೋಷಗಳನ್ನು ತೆಕ್ಕೊಳ್ಳೋದಕ್ಕೋಸ್ಕರ ಮಾಡುವಂಥ ಕಾರ್ಯವನ್ನು ಆಚಾರ ಅಂತ ಕರೀತಾರೆ. ಅನಂತರ ಸುಸಂಸ್ಕೃತವಾದಂಥ ವ್ಯಕ್ತಿ, ಧರ್ಮವನ್ನು ಪರಿಪೂರ್ಣವಾಗಿ ತುಂಬಿಕೊಳ್ತಾ ಇರುವಂಥ ವ್ಯಕ್ತಿ ಅಥವಾ ತುಂಬಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿರುವಂಥ ವ್ಯಕ್ತಿ ತನಕ್ಕೆ ಧಕ್ಕೆ ಬರದೇ ಇರುವಂತೆ ಲೋಕದ ಜೊತೆಗೆ ವ್ಯವಹರಿಸಬೇಕಲ್ಲ, ಹಾಗೆ ಮಾಡುವಂಥ ಕಾರ್ಯಕ್ಕೆ ವ್ಯವಹಾರ ಅಂತ ಕರೀತಾರೆ. ತನ್ನ ಒಂಚೂರು ವ್ಯತ್ಯಾಸ ಆಗಬಾರ್ದು, ಇನ್ನೊಬ್ಬರಿಗೂ ಅದರಿಂದ ಏನೂ ತೊಂದರೆ ಆಗಬಾರ್ದು. ಹಾಗೆ ಈ ಲೋಕದ ಜೊತೆಗೆ ಒಂದು ರೀತಿಯಾದಂತಹ ಕೊಟ್ಟು ತೆಗೆದುಕೊಂಡು ಮಾಡುವಂತಹದ್ದು, ಸ್ಪಂದಿಸುವಂತಹದ್ದು ಏನಿದೆ ಅದನ್ನು ವ್ಯವಹಾರ ಅನ್ನೋ ರೀತಿಯಾದ ಭಾಷೆಯಲ್ಲಿ ಕರಿಬೋದು. ಇಡೀ ಧರ್ಮಶಾಸ್ತ್ರ ಅಷ್ಟು ವಿಷಯವನ್ನು ನಿರೂಪಣೆ ಮಾಡುತ್ತೆ. ಧರ್ಮದ ಲಕ್ಷಣ, ಅನಂತರದಲ್ಲಿ ಸಂಸ್ಕಾರ, ಆಚಾರ, ಅನಂತರದಲ್ಲಿ ವ್ಯವಹಾರ ಅಂತ. ಇದಿಷ್ಟನ್ನೂ ಒಂದು ಭಾಷೆಯಲ್ಲಿ ಸಂಸ್ಕೃತಿ ಅನ್ನೋ ಭಾಷೆಯಲ್ಲಿ ನಾವು ಕರಿಬೋದಾಗುತ್ತೆ. ಜೊತೆಗೆ ಈ ಸಂಸ್ಕೃತಿ ಅನ್ನೋ ಶಬ್ದದ ಜೊತೆಗೆ ಇನ್ನೊಂದು ಪೋಟಿ ಹಾಕ್ಕೊಂಡು ಬರುವಂಥ ಶಬ್ದ ನಾಗರಿಕತೆ ಅಂತ. ಸಂಸ್ಕೃತಿ, ನಾಗರಿಕತೆ ಅಂತ ಎರಡು ಶಬ್ದವನ್ನು ಬಳಸೋದುಂಟು. ಈ ಸಂಸ್ಕೃತಿ ಅನ್ನೋ ಶಬ್ದವನ್ನು ಸಂಸ್ಕೃತಿ, ಸಂಸ್ಕೃತ ಆಶ್ರಯ ಇಂಥ ಕೆಲವು ಭಾಷೆಗಳಲ್ಲಿ ನೋಡ್ತೇವೆ. ತುಂಬ ಪ್ರಾಚೀನವಾದ ಭಾಷೆ ಅಲ್ಲ ಅಂತ ವಿಮರ್ಶಕರು ಹೇಳ್ತಾರೆ, ಮಧ್ಯಕಾಲೀನವಾದಂಥ ಭಾಷೆ ಅಂತ. ಸಂಸ್ಕೃತಿ ಜೊತೆಗೆ ಇನ್ನೊಂದು ಪದ ಹೇಳುವಂತಹದ್ದು ನಾಗರಿಕತೆ ಅಂತ. ಇದೆರಡನ್ನೂ ವ್ಯತ್ಯಾಸ ಮಾಡಿ ಒಂದು ಸ್ವಲ್ಪ ಎರಡಕ್ಕೂ ಇರುವ ವ್ಯತ್ಯಾಸವನ್ನು ಗುರುತಿಸಿ ಮಾತನಾಡುವಂಥದ್ದುಂಟು. ಸಂಸ್ಕೃತಿ ಅಂತಃಪ್ರಪಂಚಕ್ಕೆ ಸೇರಿದ ಸೌಂದರ್ಯ, ನಾಗರಿಕತೆ ಅದರ ಹೊರ ಅಭಿವ್ಯಕ್ತಿ. ಒಳಗಡೆ ಇರೋ ಸೌಂದರ್ಯವನ್ನು ನಾವು ಹೊರಗಡೆ ಬಗೆ ಬಗೆಯಾದ ರೂಪದಲ್ಲಿ ತರೋದಕ್ಕೆ ಇಷ್ಟಪಡ್ತೀವಿ. ನಮ್ಮ ಮನಸ್ಸಿನಲ್ಲಿ ಒಂದು ಸೌಂದರ್ಯ ಪ್ರಜ್ಞೆ ಬರುತ್ತೆ, ಅನಂತರದಲ್ಲಿ ಹೊರಗಡೆ ತರೋಕ್ಕೆ ಪ್ರಯತ್ನ ಪಡ್ತೀವಿ. ನಮ್ಮ ಮನಸ್ಸಿನಲ್ಲಿ ಒಂದು ವ್ಯವಹಾರದ ಬಗ್ಗೆ ಇದು ಸುಂದರ ಅಂತ ಒಂದು ಪ್ರಜ್ಞೆ ಬರುತ್ತೆ, ಅನಂತರ ಹೊರಗಡೆ ಅದನ್ನ ತರ್ತೀವಿ. ಇದರಲ್ಲಿ ಋಷಿ ಮಹರ್ಷಿಗಳು ಯಾವುದನ್ನ ಸೌಂದರ್ಯ, ಒಳ ಸೌಂದರ್ಯ ಅಂತ ಹೇಳಿದರೋ ಅದನ್ನು ಮೂಲತಃ ಸಂಸ್ಕೃತಿ ಅಂತ ಕರೀತಾರೆ. ಆ ಸಂಸ್ಕೃತಿಯ ಹೊರ ಕವಚ, ಅದು ಹೊರಗಡೆ ವ್ಯಕ್ತವಾದ ಯಾವ ರೂಪ ತಗೊಳ್ಳುತ್ತೋ ಅದಕ್ಕೆ ನಾಗರಿಕತೆ ಅಂತ ಕರೀತಾರೆ.
ಭಾರತ ದೇಶದ ವೈಶಿಷ್ಟ್ಯ ಏನು ಅಂತ ಕೇಳಿದರೆ, ಈ ಪ್ರಪಂಚದಲ್ಲಿ ಎಲ್ಲ ಕಡೆಯಲ್ಲೂ ಕಲ್ಚರ್, ಸಿವಿಲೈಸೇಷನ್ ಅಂತ ಎರಡು ಶಬ್ದಗಳು ಓಡಾಡ್ತಾ ಇದೆ. ಆದರೆ ಆಯಾ ದೇಶದಲ್ಲಿ ಅಲ್ಲಲ್ಲಿ ಬೆಳೆದು ಬಂದಿರುವಂತಹ ಅಭ್ಯಾಸಗಳು ಯಾವುದೋ ಕಾರಣಗಳಿಂದ ಬಂದಿದೆ. ಅದು ಒಂದೊಂದನ್ನು ವಿಶ್ಲೇಷಣೆ ಮಾಡುವಂತಹದ್ದು ದೊಡ್ಡ ವಿಚಾರ. ನಮ್ಮ ದೇಶದಲ್ಲಿ ಈ ಸಂಸ್ಕೃತಿ ಮತ್ತು ನಾಗರಿಕತೆ ಅನ್ನೋದು ಯಾವ ಹಿನ್ನೆಲೆಯಲ್ಲಿ ಬೆಳೆದಿದೆ ಅಂತ ಕೇಳಿದ್ರೆ, ಈ ಯೋಗದ ಅನುಭವ ನನಗೆ ತಪ್ಪಿ ಹೋಗಬಾರ್ದು, ಅದು ಹಾಗೆ ಉಳಿಬೇಕು, ಅದು ನಿರಂತರ ವೃದ್ಧಿ ಆಗಬೇಕು, ಅದು ಇಡೀ ಸಮಾಜದಲ್ಲಿ ಪ್ರತಿಷ್ಠಿತವಾಗಬೇಕು. ಹಾಗಾಗಬೇಕಾದ್ರೆ ನಾನು ಒಳ ಸೌಂದರ್ಯವನ್ನು ಹೇಗಿಟ್ಕೋಬೇಕು, ಅದು ಸಂಸ್ಕೃತಿ, ಹೊರ ಸೌಂದರ್ಯವನ್ನು ಹೇಗಿಟ್ಕೋಬೇಕು, ಅದು ನಾಗರಿಕತೆ ಅನ್ನೋ ರೂಪದಲ್ಲಿ ಇದನ್ನು ಬೆಳೆಸಿದ್ದಾರೆ ಅಂತ ಅನ್ನೋದು ನಮಗೆ ಕಂಡು ಬರುತ್ತೆ. ಅದರಿಂದ ಇದು ಭಾರತ ದೇಶದ ವೈಶಿಷ್ಟ್ಯ ಅಂತ ನಾನು ಹೇಳ್ತಾ ಇದ್ದೀನಿ. ಹಾಗಂದಾಗ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ತಜ್ಞರಿರಲಿಲ್ವೇ, ಜ್ಞಾನಿಗಳಿರಲಿಲ್ವೇ, ವಿಜ್ಞಾನವೇತೃಗಳಿರಲಿಲ್ವೇ, ಹೀಗೆಲ್ಲ ಬೇಕಾದಷ್ಟು ಪ್ರಶ್ನೆ ಹುಟ್ಟಬಹುದು. ಯಾವುದೇ ದೇಶದಲ್ಲಿ ಇಂಥದ್ದು ಏನಾದ್ರು ಸತ್ಯ ಕಂಡಿದ್ರೆ ಅದನ್ನು ನಾವು ಮಾನ್ಯ ಮಾಡಬೇಕು ಅಂತಲೇ ತಗೋಬೇಕಾಗತ್ತೆ. ಎಲ್ಲಿ ಕಂಡಿದ್ರೋ ಅದೆಲ್ಲ ಪೂಜ್ಯವಾದದ್ದು. ಆದರೆ ಅತಿಶಯವಾಗಿ ಕಂಡಿರೋದು ಈ ದೇಶದಲ್ಲಿ. ಒಂದೊಂದು ಭೂಮಿಗೆ ಒಂದೊಂದು ಬೆಳೆ ಅಂತ ನಾವು ಹೇಳ್ತೀವಿ. ಆ ದೇಶದಲ್ಲಿ ಅತಿಶಯವಾಗಿ ಬೆಳುತ್ತೆ. ಕೇಸರಿ ನಮ್ಮ ಮೈಸೂರಿನಲ್ಲಿ ನಾವು ಬೆಳೆಯೋಕ್ಕಾಗಲ್ಲ. ಹಿಮಾಲಯದ ಹತ್ತಿರದಲ್ಲಿ ಹೋದರೆ, ಅಲ್ಲಿ ಕಾಶ್ಮೀರದ ಹತ್ತಿರದಲ್ಲಿ ಒಂದು ನಿರ್ದಿಷ್ಟವಾದ ಜಾಗದಲ್ಲಿ ಕೇಸರಿ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಅದು ಹಾಗೆ ಯಾವುದೋ ಕೆಲವು ಪ್ರಾಣಿಗಳು ಇಲ್ಲಿ ಬೆಳೆಯಲ್ಲ, ಹಿಮಗರಡಿ ಅಲ್ಲೆಲ್ಲೋ ಬೆಳೆಯುತ್ತೆ, ಇಲ್ಲಿ ತಂದು ಬಳಸ್ಬೇಕಾದ್ರೆ ಬಹಳ ಕಷ್ಟ. ಭೂಮಿಯಲ್ಲಿ ಬೇರೆ ಬೇರೆ ಸಸ್ಯಗಳನ್ನು ನೋಡಿದ್ರು ಅದೇ ರೀತಿಯಲ್ಲಿ ಕಾಣಿಸುತ್ತೆ. ಕೆಲವು ಸಸ್ಯಗಳು ಕೆಲವು ಹವಾಮಾನ ಭೂಧರ್ಮದಲ್ಲಿ ಚೆನ್ನಾಗಿ ಬೆಳೆಯುತ್ತೆ. ಹಾಗೆ ಈ ಭರತ ಖಂಡದಲ್ಲಿ ತುಂಬ ಪ್ರಧಾನವಾಗಿ ಅನುಭವ ಗೋಚರವಾದದ್ದು ಯೋಗ. ಪ್ರತಿಯೊಬ್ಬ ಮಾನವನಿಗೋ ಅಂದರೆ ಒಂದು ಒಳ ಅನುಭವ. ಅದನ್ನು ಉಳಿಸ್ಕೊಳ್ಳೋದಕ್ಕೆ, ಬೆಳೆಸ್ಕೊಳ್ಳೋದಕ್ಕೆ ಋಷಿ ಮಹರ್ಷಿಗಳು ಹಾಕೊಟ್ಟಂಥ ಒಂದು ಜೀವನ ವಿಧಾನ. ಇದು ಸಹಸ್ರ ವರ್ಷದಿಂದ ಈ ದೇಶದಲ್ಲಿ ನೆಲೆ ಮಾಡ್ಕೊಂಡು ಬಂದಿದೆ. ಕಾಲಕಾಲಕ್ಕೆ ಅಲ್ಪ ಸ್ವಲ್ಪ ಪರಿಷ್ಕಾರಗಳು ಆಗಿರ್ಬೋದು, ಬೇರೆ ಬೇರೆ ಪ್ರದೇಶಾನುಗುಣವಾಗಿ ಅದ್ರ ಸ್ವರೂಪ ಭಿನ್ನ ಭಿನ್ನವಾಗಿಯೂ ಸ್ವಲ್ಪ ಮಟ್ಟಿಗೆ ಇರ್ಬೋದು. ಉದಾಹರಣೆಗೆ ಬೇಸಿಗೆ ಕಾಲ ಅಂತಂದರೆ ನಾವು ಉಲ್ಲನ್ ಬಟ್ಟೆಯನ್ನು ಹಾಕ್ಕೊಂಡ್ರೆ ತೊಂದರೆ ಆಗುತ್ತೆ. ಅದಕ್ಕಾಗಿ ಯಾವುದೋ ಒಂದು ಮಲ್ ಬಟ್ಟೆ ತರಹದ ಯಾವುದೋ ಹಾಕ್ಕೋಬೇಕು ಅನ್ನೋ ವಿಷಯ ಬರುತ್ತೆ. ಹಾಗೆ ತುಂಬ ಚಳಿ ದೇಶದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂದರೆ ದೇಹಕ್ಕೆ ರಕ್ಷಣೆಗಾಗಿ ಒಂದು ಬೇರೆ ಬಟ್ಟೆ ಹಾಕ್ಕೋಬೇಕಾಗುತ್ತೆ, ಅದರ ಆಕಾರ ಬೇರೆ ಆಗುತ್ತೆ, ಆ ವಿಷಯ ಬೇರೆ. ಆದರೆ ಒಟ್ಟು ಸಾರಾಸಟ್ಟಾಗಿ ಆಲೋಚನೆ ಮಾಡಿದ್ರೆ ಒಳಗಡೆ ಬೆಳಗುವ ಆ ಬೆಳಕನ್ನು ಹಾಗೆ ಉಳಿಸ್ಕೋಬೇಕು, ಸಂತತಿಯಲ್ಲಿ ಬೆಳಿಬೇಕು, ಇಡೀ ಮಾನವ ಕುಲ ಆ ಅನುಭವದ ಜೊತೆಗೆ ಬದುಕಬೇಕು ಅನ್ನೋ ಹಿನ್ನೆಲೆಯಲ್ಲಿ ಒಳ ಸೌಂದರ್ಯ ಮತ್ತು ಹೊರ ಸೌಂದರ್ಯವನ್ನು ಗುರುತಿಸಿದ್ರು ಮತ್ತು ಬೆಳೆಸ್ಕೊಟ್ರು. ಅವರು ಸ್ವಂತ ಅನುಭವಿಸಿದ್ರು, ಅನಂತರದಲ್ಲಿ ಲೋಕಕ್ಕೆ ಬೆಳೆಸೋದಕ್ಕೆ ಬೇಕಾಗುವಂಥ ಮಾರ್ಗವನ್ನು ಹಾಕ್ಕೊಟ್ರು. ಇದರಲ್ಲಿ ಕೆಲವು ಉದಾಹರಣೆಗಳನ್ನು ನಾವು ಈಗ ತಗೊಳ್ಳೋಣ. ಆಚಾರ ಮತ್ತು ವ್ಯವಹಾರ, ಸಂಸ್ಕಾರ ಅನ್ನೋದು ಮೊದಲನೇ ಭಾಗ. ಸಂಸ್ಕಾರದ ಪಕ್ಕದಲ್ಲಿ ಆಚಾರ, ವ್ಯವಹಾರ ಅಂತ ಇಷ್ಟು ಸೇರಿಕೊಳ್ಳುತ್ತೆ. ಇದಿಷ್ಟನ್ನು ಕೂಡ ಯೋಗವು ತಂದ ಸಂಸ್ಕೃತಿ ಅಂತ ಭಾರತ ದೇಶಕ್ಕೆ ನಾವು ಹೇಳಬೇಕಾಗತ್ತೆ. ಯೋಗವು ತಂದ ಸಂಸ್ಕೃತಿ ಅಂತ ಹೇಳುವಾಗ ಯೋಗ ಅನ್ನೋ ಶಬ್ದಕ್ಕೆ ನಿನ್ನೆ ನಾನು ಕೊಟ್ಟ ವಿವರಣೆ ಪ್ರಕಾರ ಅದೊಂದು ಅವಸ್ಥೆ, ಅನುಭವ, ಅದೊಂದು ಸಮಾಧಿ ಅನ್ನೋ ಪದದಿಂದ ಕರೆಯಲ್ಪಡುವಂತಹ ಒಂದು ಅದ್ಭುತವಾದಂತಹ ಅನುಭವದ ಅವಸ್ಥೆ, ಈ ಅರ್ಥವನ್ನು ಹೇಳಿದೆ. ಅದಲ್ಲದೆ ಆ ಅನುಭವಕ್ಕೆ ಕರ್ಕೊಂಡು ಹೋಗುವಂತಹ ಮಾರ್ಗವನ್ನು, ಮಾರ್ಗದಲ್ಲಿ ಒಳಗಡೆ ಇರುವಂತಹ ಅಂಗೋಪಾಂಗಗಳನ್ನು ಇಷ್ಟನ್ನು ಸಹ ಯೋಗ ಅಂತ ಕರೀತಾರೆ. ಬೆಂಗಳೂರಿಗೆ ಬರೋ ಬಸ್ಸನ್ನು ನಾವು ಮೈಸೂರಿನ ನಿಂತ್ಕೊಂಡು ಬೆಂಗಳೂರು ಅಂತ ಕರಿತೀವಿ. ಬೆಂಗಳೂರು ಬಸ್ ಅಂತ ಪೂರ್ತಿ ಹೇಳಲ್ಲ, ಸಂಕ್ಷೇಪಿಸ್ತೀವಿ ಭಾಷೆಯನ್ನು. ಇಲ್ಲಿಂದ ಮೈಸೂರಿಗೆ ಹೋಗಬೇಕು ಅಂದರೆ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು ಇದು ಮೈಸೂರಾ ಅಂತ ಕೇಳ್ತೀವಿ ನಾವು. ಇದು ಮೈಸೂರಿಗೆ ಹೋಗುವ ಬಸ್ಸಾ ಅಂತ ಕೇಳಲ್ಲ ನಾವು, ಮೈಸೂರಾ ಅಂತ ಅಷ್ಟೇ ಕೇಳ್ತೀವಿ. ತಾತ್ಪರ್ಯ ಏನದು, ಅದು ಮೈಸೂರಿಗೆ ಕರ್ಕೊಂಡೋಗಿ ತಲುಪಿಸುತ್ತೆ ಅಂತ. ಆ ಒಳಗಡೆ ಇರೋ ಸೀಟು ನಮ್ಮನ್ನು ಅಲ್ಲಿಗೆ ಕರ್ಕೊಂಡೋಗಿ ತಲುಪಿಸುತ್ತೆ. ಒಳಗಡೆ ಇರೋ ಅಂಗೋಪಾಂಗಗಳೆಲ್ಲ ಆ ಕಡೆಗೆ ಡೈರೆಕ್ಟ್ ಆಗಿರುತ್ತೆ. ಹಾಗಾದ್ರೆ ಮಾತ್ರ ಅದು ಮೈಸೂರಿಗೆ ಹೋಗಿ ತಲುಪೋಕೆ ಸಾಧ್ಯವಾಗುತ್ತೆ. ಹಾಗೆ ಹತ್ತಾರು ಮಾರ್ಗಗಳಿದೆ, ಅದಕ್ಕೆ ಯೋಗ ಮಾರ್ಗ ಅಂತ ಕರೀತಾರೆ. ಆ ಯೋಗ ಮಾರ್ಗದ ಒಳಗಡೆ ಇರುವಂಥ ಲಿಮ್ಸ್ ಅಂತ ಏನು ಹೇಳ್ಬೋದು, ಅಂಗೋಪಾಂಗಗಳು, ಅವುಗಳು ಕೂಡ ಆ ಒಂದು ಮಾರ್ಗಕ್ಕೆ ಹೊಂದ್ಕೊಂಡು ಆ ಗುರಿಗೆ ಕರ್ಕೊಂಡು ಹೋಗಿ ತಲುಪಿಸೋ ಥರ ಇರುತ್ತೆ. ನಿನ್ನೆ ನೆನಪಿಸ್ಕೊಂಡ್ವಿ ಕೆಲವು ಮಾರ್ಗಗಳನ್ನು, ರಾಜಯೋಗ, ಹಠಯೋಗ, ನಾದಯೋಗ, ಕುಂಡಲಿನಿ ಯೋಗ, ಲಯ ಯೋಗ ಇತ್ಯಾದಿಯಾಗಿ. ಅದು ಎಲ್ಲದರಲ್ಲೂ ಕೂಡ ಅದೆಲ್ಲ ಒಂದೊಂದು ಮಾರ್ಗ. ಮಾರ್ಗದ ಒಳಗಡೆ ಅಂಗೋಪಾಂಗಗಳಿರುತ್ತೆ, ಆ ಮಾರ್ಗಕ್ಕೂ ಯೋಗ ಅಂತ ಕರೀತಾರೆ. ಮಾರ್ಗದ ಒಳಗಡೆ ಇರುವಂಥ ಅಂಗೋಪಾಂಗಗಳಿಗೂ ಯೋಗ ಅನ್ನೋ ಭಾಷೆಯಲ್ಲಿ ಕರೀತಾರೆ. ಹೀಗೆ ಇರುವಂತಹ ಯೋಗವನ್ನು ಇಡೀ ಜೀವನದಲ್ಲಿ ಬಗೆ ಬಗೆಯಾಗಿ ಅನ್ವಯ ಮಾಡಿಕೊಳ್ಳೋದಕ್ಕೆ ಬೇಕಾಗುವಂತಹ ವಿಧಾನವನ್ನು ಋಷಿ ಮಹರ್ಷಿಗಳು ಹಾಕಿಕೊಟ್ಟಿದ್ದಾರೆ. ಅದರಲ್ಲಿ ನಾವು ಎರಡು ಅಂಶಗಳನ್ನು ಪ್ರಧಾನವಾಗಿ ಇಲ್ಲಿ ಗಮನಿಸೋಣ. ಆಚಾರ ಅನ್ನೋ ನೇರದಲ್ಲಿ ಒಂದು, ವ್ಯವಹಾರ ಅನ್ನೋ ನೇರದಲ್ಲಿ. ಮೊದಲಿಗೆ ವ್ಯವಹಾರ ಅನ್ನೋ ನೇರದಲ್ಲಿ ಸ್ವಲ್ಪ ಗಮನಿಸ್ಕೊಂಡು ಆಮೇಲೆ ಆಚಾರ ಅನ್ನೋ ನೇರದಲ್ಲಿ ಹೋದರೆ ಹೆಚ್ಚು ಸ್ಪಷ್ಟತೆ ಆಗಬಹುದು ಅನ್ನೋ ದೃಷ್ಟಿಯಿಂದ ಸ್ವಲ್ಪ ವ್ಯುತ್ಕ್ರಮ ಅಂತ ಕರೀತಾರೆ, ಕ್ರಮ ವ್ಯತ್ಯಾಸ.
ಅದನ್ನು ಮಾಡ್ಕೋತಾ ಇದ್ದೀನಿ. ಈಗ ನಾವು ನಮ್ಮ ನಿತ್ಯ ಜೀವನದಲ್ಲಿ ಪ್ರಾತಃ ಕಾಲ ಏಳುವಾಗ ಯಾವುದೋ ಒಂದು ಕ್ರಮವನ್ನು ಭಾರತ ದೇಶದಲ್ಲಿ ನಾವು ಅನುಸರಿಸ್ತಾ ಇದ್ದೀವಿ. ಬಲಮಗ್ಲಲ್ಲೇ ಏಳಬೇಕು ಅನ್ನೋ ರೀತಿಯಲ್ಲಿ. ಇದು ಇನ್ನೆಲ್ಲರೂ ಪ್ರಪಂಚದಲ್ಲಿ ಇದ್ದೀತು, ಇರಬಾರ್ದು ಅಂತ ನಾನು ಹೇಳೋಲ್ಲ. ಆದರೆ ಇದಕ್ಕೆ ವಿವರಣೆ ಭಾರತ ದೇಶದಲ್ಲಿ ಅತಿಶಯವಾಗಿದೆ. ಈ ವಿವರಣೆಯನ್ನು ಬೇರೆಯವರು ತಗೋಬಹುದು, ಅವರು ಕೊಡ್ಬೋದು, ಅವರು ಇದನ್ನ ಪ್ರಾಕ್ಟಿಕಲ್ ಆಗಿ ಯಾವುದೋ ಒಂದು ದಿವಸ ಅನ್ವಯಿಸ್ಕೊಂಡು ಅದನ್ನು ಪರಿಶೀಲಿಸಿ ನೋಡ್ಬೋದು, ಆ ವಿಷಯ ಬೇರೆ. ಆದರೆ ಮೌಲಿಕವಾಗಿ ಇದರ ಸತ್ಯವನ್ನು ಕಂಡವರು ಭಾರತೀಯರು. ಈ ಎಡಮಗ್ಲಲ್ಲಿ ಎದ್ರೇನು ಬಲಮಗ್ಲಲ್ಲಿ ಎದ್ರೇನು ವಸ್ತುತಃ ಯಾವ ಮಗ್ಲಲ್ಲಿ ಎದ್ರೂ ನಮ್ಮ ಜೀವನ ನಮಗೆ ಕಷ್ಟವೋ ಕಾರ್ಪಣ್ಯವೋ ಸಮಸ್ಯೆಯೋ ಸುಖವೋ ಏನಿರುತ್ತೋ ಅದನ್ನ ಅನುಭವಿಸ್ತೀವಿ. ಜಸ್ಟ್ ಒಂದು ಮಗ್ಲು ಆ ಕಡೆ ಈ ಕಡೆ ಮಾಡಿದ್ರೆ ಏನು ಅದ್ಭುತವಾಗುತ್ತೆ ಅಂತ ಹೊರಗಡೆಯಿಂದ ಅನಿಸುತ್ತೆ. ಆದರೆ ಇದು ಹಿಂದ್ಗಡೆಗೆ ಒಂದು ಯೋಗದ ತತ್ವವನ್ನು ಅಲ್ಲಿ ಅಡಗಿಸಿದ್ದಾರೆ. ಏನು ಯೋಗದ ತತ್ವ ಅಂತ ಕೇಳಿದರೆ, ನಮ್ಮ ಉಸಿರಾಟದ ಬಗ್ಗೆ ಅದ್ಭುತವಾದ ತಿಳುವಳಿಕೆಯನ್ನು ಅವ್ರು ಗಳಿಸಿದ್ದಾರೆ. ನಾನು ನಿನ್ನೆ ಪಾಠದಲ್ಲಿ ಹೇಳಿದೆ, ಒಂದು ಸ್ವರಶಾಸ್ತ್ರ ಅಂತ ಇದೆ, ಶಿವಸ್ವರೋದಯ ಅಂತ ಒಂದು ಗ್ರಂಥ ಇದೆ. ಅದು ಉಸಿರಾಟದ ಕ್ರಮದ ಬಗ್ಗೆ ವಿಸ್ತಾರವಾಗಿ ನಿರೂಪಣೆ ಮಾಡುತ್ತೆ. ಅದನ್ನು ನೋಡಿದ್ರೆ ಈ ರೀತಿಯಲ್ಲಿ ದೇಶದಲ್ಲಿ ಇಷ್ಟು ಅದ್ಭುತವಾಗಿ ಉಸಿರಾಟದ ಬಗ್ಗೆ ಚಿಂತನೆ ಮಾಡಿದಾರಲ್ಲ ಅಂತ ಆಶ್ಚರ್ಯ ಪಡಬೇಕು, ಅಷ್ಟು ವಿಷಯ ಇದೆ ಅದರಲ್ಲಿ. ಅದನ್ನು ಬೇರೆ ಕಡೆಯಲ್ಲೂ ಅನ್ವಯ ಮಾಡಿದ್ದಾರೆ. ನಿನ್ನೆ ಹೇಳಿದೆ, ಜ್ಯೋತಿಷ್ ಶಾಸ್ತ್ರದಲ್ಲಿ ಅನ್ವಯ ಮಾಡಿದ್ದಾರೆ, ಆಯುರ್ವೇದದಲ್ಲೂ ಅದನ್ನ ಸ್ವಲ್ಪ ಮಟ್ಟಿಗೆ ಅನ್ವಯ ಮಾಡಿದ್ದಾರೆ. ಉಸಿರಾಟದ ಬಗ್ಗೆ ಯಾವ ಹೊಳ್ಳೆಯಲ್ಲಿ ಉಸಿರಾಟ ಆಡ್ತಾ ಇದೆ ಅನ್ನೋದ್ರ ಮೇಲೆ ಕೆಲವು ನಿರ್ಣಯ ಮಾಡು ಅನ್ನೋ ರೀತಿಯಾದ ವಿಷಯವನ್ನು ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲೇ ಪ್ರಾತಃ ಕಾಲದಲ್ಲಿ ಹೀಗೆ ಹೇಳಬೇಕು ಅಂತ ವಿಷಯವನ್ನು ತಂದರು. ಈ ತಂದಿದ್ದನ್ನು ವ್ಯವಹಾರ ಅಂತ ಕರಿಬೇಕಾಗತ್ತೆ ನಾವು. ಯಾಕೆ ವ್ಯವಹಾರ ಅಂತ ಕರಿಬೇಕಾಗತ್ತೆ ಅಂದರೆ, ನಾನು ಜಾಗೃತ ಜೀವನದಲ್ಲಿ ಇದ್ದಾಗಲೂ ಕೂಡ ವ್ಯತ್ಯಾಸವಾಗದೇ ಇರುವಂತೆ ಕಾಪಾಡ್ಕೋಬೇಕು ಅನ್ನೋ ಉದ್ದೇಶದಲ್ಲಿ ಈ ಒಂದು ಕ್ರಮ ಅಂತ ತಂದಿದ್ದಾರೆ. ಬಲಗಡೆ ಮಗ್ಲಲ್ಲಿ ಮಲಗಿದ ಕೂಡಲೇ ಎಡಗಡೆ ಹೊಳ್ಳೆಯಲ್ಲಿ ಉಸಿರಾಟ ಶುರುವಾಗುತ್ತೆ. ಒಂದು ಅರ್ಧ ನಿಮಿಷ ಅಥವಾ 1 ನಿಮಿಷಗಳ ಕಾಲ ಮಲ್ಕೊಂಡ್ರೆ ಎಡಗಡೆ ಹೊಳ್ಳೆಯಲ್ಲಿ ಉಸಿರಾಟ ಶುರುವಾಗುತ್ತೆ. ಈ ಹೊಳ್ಳೆಯಲ್ಲಿ ಉಸಿರಾಟ ಶುರುವಾದಾಗ ನಮ್ಮ ಜಾಗೃತ ಜೀವನದ ಹೆಜ್ಜೆಯನ್ನು ಹಾಕಿದ್ರೆ ಇರೋದರಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಕೃತಿ ಏನಿದೆಯೋ ಅದರಲ್ಲೇ ಸ್ವಲ್ಪ ಮಟ್ಟಿಗೆ ಶಾಂತವಾದ ನಡೆ ನಮ್ಮಲ್ಲಿ ಹುಟ್ಕೊಳ್ಳುತ್ತೆ. ಆ ಶಾಂತವಾದ ನಡೆ ಬೆಳಗಿಂದ ಸಾಯಂಕಾಲದವರೆಗೂ ನಮ್ಮ ಪ್ರಕೃತಿಯಲ್ಲಿ ಕ್ಷೋಭೆ ಉಂಟಾಗದೇ ಇರುವಂತೆ, ಅದರ ಕ್ಷೋಭೆ ಆಗುತ್ತೆ ಅಂತಿದ್ರು ಅದರ ಪ್ರಮಾಣ ಸ್ವಲ್ಪ ಕಡಿಮೆ ಮಾಡಿ ಇರೋದರಲ್ಲಿ ನಾವು ನೆಮ್ಮದಿಯಾಗಿದ್ದು, ನಮ್ಮ ಅಕ್ಕಪಕ್ಕದಲ್ಲಿ ಹೆಂಡತಿ ಮಕ್ಕಳು ಸೋದರ ಸೋದರಿಯರು ಆಫೀಸ್ನಲ್ಲಿ ಜೊತೆಗೆ ಕೆಲಸ ಮಾಡ್ತಾ ಇರೋರು ಅವರು ಎಲ್ಲ ನೆಮ್ಮದಿಯಾಗಿ ಉಳ್ಕೊಳ್ಳೋದಕ್ಕೆ ಒಂದು ಡಿಗ್ರಿ ಅಂತ ಇಟ್ಕೊಳ್ಬೇಕಾರೆ ಏನೋ ಒಂದು ಪರಿಣಾಮವನ್ನು ಉಂಟು ಮಾಡುತ್ತೆ. ಇದನ್ನು ಅರ್ಥ ಮಾಡ್ಕೊಂಡಿದ್ದು ಹೇಗೆ ಅಂತ ಕೇಳಿದರೆ, ಯೋಗ ದೃಷ್ಟಿಯಿಂದ ಉಸಿರಾಟ ಎಡಗಡೆಯಲ್ಲಿ ಆಡ್ತಾ ಇರುವಾಗ ಮನಸ್ಸಿನ ವೇಗಗಳು ತುಂಬ ಕಡಿಮೆ ಇರುತ್ತೆ, ಶಾಂತವಾಗಿರುತ್ತೆ. ಬಲಗಡೆಯಲ್ಲಿ ಉಸಿರಾಟ ನಡೀತಾ ಇರುವಾಗ ಮನಸ್ಸಿನ ವೇಗಗಳು ಜಾಸ್ತಿ ಇರುತ್ತೆ. ಇದನ್ನು ಅರ್ಥ ಮಾಡಿಕೊಂಡು ಇದನ್ನು ಜೀವನಕ್ಕೆ ಅನ್ವಯ ಮಾಡಿದ್ರು. ಬೆಳಗ್ಗೆ ಏಳುವಾಗಲಿಂದಲೇ ಅದನ್ನು ಶುರು ಮಾಡಿದ್ರು, ಇಂಥ ಮಗ್ಲಲ್ಲಿ ಏಳು ಅಂತ. ಇದನ್ನು ನಾವು ಒಂದು ಭಾಷೆಯಲ್ಲಿ ಭಾರತೀಯ ಸಂಸ್ಕೃತಿ ಅಂತ ಕರಿಬೋದು, ಇನ್ನೊಂದು ಭಾಷೆಯಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ ಬಂದಿರುವಂತಹ ಆದರ್ಶ ವ್ಯವಹಾರ ಅಂತ ಕರಿಬಹುದು. ಇದೇ ರೀತಿಯಲ್ಲಿ ನಮ್ಮ ಭಾರತೀಯ ಪದ್ಧತಿಯಲ್ಲಿ ಮನೆಯಿಂದ ಎದ್ದು ಯಜಮಾನಾದವನು ಹೊರಗಡೆ ಹೋಗಬೇಕಾದ್ರೆ ಒಂದು ಪದ್ಧತಿ ಹಿಂದಿಂದ ಬಂದಿದೆ. ಇವತ್ತು ಎಲ್ಲ ಅಳಿಸಿ ಹೋಗಿರ್ಬೋದು. ಇದು ಅಳಿಸಿ ಹೋಗುವ ಹೆಜ್ಜೆಯಲ್ಲಿದೆ, ಅಂಚಿನಲ್ಲಿದೆ ಅಂತ ಹೇಳ್ಬೋದು. ರಂಗವಲ್ಲಿ ಹಾಕಬೇಕು ಅಂತ. ರಂಗವಲ್ಲಿಯನ್ನು ಏನಂತ ಕರಿಬೋದು? ಭಾರತೀಯ ಸಂಸ್ಕೃತಿ ಅಂತ ಹೇಳ್ಬೋದು. ಬೇರೆ ದೇಶಗಳಲ್ಲೆಲ್ಲ ಹಾಗಿದೆಯಾ ಅಂದರೆ ತುಂಬ ವಿಶೇಷವಾಗಿ ಏನು ಕಂಡು ಬರಲ್ಲ. ಅದು ಈ ದೇಶದಲ್ಲಿದೆ. ಇದು ಯಾಕೋಸ್ಕರ ಬಂತು ಅಂತ ಕೇಳಿದ್ರೆ, ಇದು ಯೋಗಶಾಸ್ತ್ರ, ಯೋಗದ ಅನುಭವ ಕೊಟ್ಟಿರುವಂಥ ಒಂದು ಕೊಡುಗೆ. ಜೀವನವನ್ನು ಸುಂದರವಾಗಿ ಇಟ್ಕೊಳ್ಳೋದಕ್ಕೆ ಒಂದು ದಿಗ್ದರ್ಶಕವಾದಂಥ ಒಂದು ನಡೆ, ದಿಕ್ಸೂಚಿ ಅದು. ಆ ರಂಗವಲ್ಲಿಯನ್ನು ಹಾಕಬೇಕಾದ್ರೆ ಅದಕ್ಕೊಂದು ಕ್ರಮ ಇದೆ. ಅದು ಇವತ್ತು ಬಿಟ್ಟು ಹೋಗಿದೆ. ಒಟ್ಟು ಏನೋ ಒಂದಷ್ಟು ಚಿತ್ರ ಬರೆಯೋದು ಅನ್ನೋ ಅಷ್ಟೇ ಅಭಿಪ್ರಾಯದಲ್ಲಿ ಬಂದು ನಿಂತಿರ್ಬೋದು. ಕಾರಣ ಇವತ್ತು ಎಲ್ಲ ಭಾರತೀಯವಾದಂತಹ ಮೌಲಿಕವಾದ ವಿಷಯಗಳನ್ನು ಬಹಳಷ್ಟು ಮಟ್ಟಿಗೆ ಉಲ್ಲೋಲ ಕಲ್ಲೋಲ ಮಾಡುವಂತಹ ಹೆಜ್ಜೆ ಕಾಣಿಸುತ್ತೆ. ಅದಕ್ಕೆ ಕಾರಣ ಬೇಕು ಅಂತ ಮಾಡ್ತಾರೆ ಅಂತಲ್ಲ, ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲದೆ ಇರೋದ್ರಿಂದ. ನಾನು ಸಾಮಾನ್ಯವಾಗಿ ಪ್ರವಚನದಲ್ಲಿ ಉದಾಹರಣೆ ಕೊಡೋದು, ಭಾರತೀಯ ಪಾಕಶಾಸ್ತ್ರದ ಪರಿಸ್ಥಿತಿ ಇವತ್ತು ಟಿ ವಿನಲ್ಲಿ ಏನಾಗ್ತಾ ಇದೆ ಅಂತ. ದಿನಕ್ಕೊಂದು ಅಡಿಗೆ ಅಂತ ಹೇಳಿ ಯಾವ್ಯಾವ ವಸ್ತುವನ್ನು ಯಾವ್ಯಾವ್ದಕ್ಕೆ ಸೇರಿಸಿದ್ರೆ ಹೊಸ ರುಚಿ ಬರುತ್ತೋ ಅದನ್ನೆಲ್ಲ ಮಹಿಳೆಯರು ಒಬ್ಬೊಬ್ಬರನ್ನೊಂದು ಸೇರಿಸಿ ತಗೊಂಬಂದು ಡೆಮಾನ್ಸ್ಟ್ರೇಟ್ ಮಾಡ್ತಾರೆ. ಅದನ್ನು ಅಡುಗೆ ಮನೆಯಲ್ಲಿ ಪ್ರಯೋಗ ಮಾಡ್ತಾರೆ ಜನಗಳು. ಹೀಗೆ ಬೆಳೀತಾ ಇದೆ. ಮೌಲಿಕವಾಗಿ ಭಾರತೀಯ ಪಾಕಶಾಸ್ತ್ರ ಒಂದು ಅತ್ಯದ್ಭುತವಾದಂಥ ಒಂದು ದೊಡ್ಡ ವಿದ್ಯೆ. ಅದು ಕೇವಲ ಅಡುಗೆ ಮಾಡೋದ್ರ ಮೂಲಕವಾಗಿ ಒಬ್ಬನಿಗೆ ಬ್ರಹ್ಮಾನುಭವದವರೆಗೆ ಕರ್ಕೊಂಡೋಗಿ ತಲುಪಿಸೋಕ್ಕಾಗತ್ತೆ
ಅನ್ನುವಷ್ಟು ಹಿನ್ನೆಲೆ ಇದೆ ಪಾಕಶಾಸ್ತ್ರಕ್ಕೆ, ಭಾರತೀಯ ಪಾಕಶಾಸ್ತ್ರಕ್ಕೆ. ಅವ್ರು ಹೇಳ್ತಾರೆ ಇಂಥ ವಸ್ತುವಿನ ಜೊತೆಗೆ ಇಂಥ ವಸ್ತುವಿನ ಸೇರಿಸಬಾರ್ದು ಅಥವಾ ಈ ಪ್ರಮಾಣದಲ್ಲಿ ಸೇರಿಸಬಾರ್ದು ಅಂತ ಹೇಳ್ತಾರೆ. ನಮಗೆ ಹೊರಗಡೆಯಿಂದ ನೋಡಿದಾಗ ಸೇರಿಸಿದ್ರೆ ಏನೂ ಹೆಚ್ಚು ಕಡಿಮೆ ಆಗಲ್ಲ. ತುಪ್ಪ ಜೇನುತುಪ್ಪವನ್ನು ಸಮ ಪ್ರಮಾಣದಲ್ಲಿ ಸೇರಿಸಬಾರ್ದು ಅಂತ ಹೇಳುತ್ತೆ. ಸೇರಿಸಿದ್ರೆ ನಮಗೆ ರುಚಿಯಾಗಿ ಕಾಣಿಸುತ್ತೆ. ತುಪ್ಪ ಜೇನುತುಪ್ಪ ಎರಡು ಚೆನ್ನಾಗಿ ಸಮ ಪ್ರಮಾಣದಲ್ಲಿ ಸೇರಿಸಿ ಕೊಟ್ಟರೆ ನಮಗೆ ರುಚಿ ಆಗಲ್ವೇ? ರುಚಿ ಆಗುತ್ತೆ. ಆದರೆ ಅದು ಸಿಸ್ಟಮ್ ಒಳಗಡೆ ಒಂದು ಡ್ಯಾಮೇಜ್ ಮಾಡುತ್ತೆ. ಅದು ವಿಷರೂಪವಾದ ಪದಾರ್ಥ ಅಂತ ಆಯುರ್ವೇದ ಹೇಳುತ್ತೆ. ಇದೊಂದು ಸುಮ್ಮನೆ ಉದಾಹರಣೆ ಕೊಟ್ಟೆ. ಇದೇ ರೀತಿಯಲ್ಲಿ ಇದಕ್ಕೆ ಹೆಸರುಬೇಳೆ ಪಾಯಸಕ್ಕೆ ಹಾಲು ಸೇರಿಸಬಾರ್ದು ಅಂತ ಆಯುರ್ವೇದ ಹೇಳುತ್ತೆ. ಆದರೆ ಪಾಯಸ ಅನ್ನೋ ಪದನ ಅನ್ವಯ ಮಾಡೋಕ್ಕಾಗಲ್ಲ ಹಾಗೆ ಸೇರಿಸದೆ ಹೋದರೆ. ಪಾಯಸ ಅನ್ನೋ ಪದ ಸಂಸ್ಕೃತದಲ್ಲಿ ಪಯಸ ಸಂಸ್ಕೃತಂ ಅನ್ನೋ ಅರ್ಥದಲ್ಲಿ ಬಂದಿದೆ. ಹಾಲಿನಿಂದ ಸಂಸ್ಕೃತವಾದಾಗಲೇ ಅದಕ್ಕೆ ಪಾಯಸ ಅಂತ ಹೆಸರು ಬರುತ್ತೆ ಅಂತ. ಅದನ್ನ ಪಕ್ಕದಲ್ಲಿಟ್ಟು ಆಲೋಚನೆ ಮಾಡೋಣ. ಹೆಸರು ಬೇಳೆಗೆ ಹಾಲು ಸೇರಿಸಬಾರ್ದು ಅಂತ ಹೇಳುತ್ತೆ. ಸೇರಿಸಿದ್ರೆ ನಮಗೆ ಸೇರೋಲ್ವೇ ಅಂತ ಕೇಳಿದ್ರೆ ನಮಗೆ ಸೇರುತ್ತೆ, ಎಲ್ಲವೂ ರುಚಿಯಾಗಿ ಕಾಣಿಸುತ್ತೆ. ಆದರೆ ಸಿಸ್ಟಮ್ ಒಳಗಡೆ ಏನೋ ಒಂದು ಡ್ಯಾಮೇಜ್ ಮಾಡುತ್ತೆ. ಅದು ಸ್ಲೋ ಪಾಯ್ಸನ್ ಟೈಪಲ್ಲಿ ಕೆಲಸ ಮಾಡ್ತಾ ಇರ್ಬೋದು. 10 ವರ್ಷ 20 ವರ್ಷದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಡ್ಯಾಮೇಜ್ ಮಾಡ್ಬೋದು. ಹಾಗಾಗಬಾರ್ದು ಅನ್ನೋ ತಾತ್ಪರ್ಯ. ಹಾಗಿರೋದ್ರಿಂದ ಪಾಕಶಾಸ್ತ್ರದ ಬಗ್ಗೆ ಇದು ಇಂಥ ವಸ್ತುವನ್ನು ಹೀಗೇ ಸೇರಿಸಬೇಕೋ, ಹೀಗೇ ಪರಿಷ್ಕಾರ ಮಾಡಬೇಕು ಅಂತ ಒಂದು ವಿಧಿವಿಧಾನ ತಂದರು. ಆದರೆ ಇವತ್ತು ಆ ವಿಧಿವಿಧಾನದ ಚೌಕಟ್ಟನ್ನು ಸಂಪೂರ್ಣವಾಗಿ ಮೀರಿ ಯಾವ ವಸ್ತು ಜೊತೆ ಯಾವ ವಸ್ತು ಸೇರಿಸಿ ಏನೋ ಒಂದು ಹೊಸ್ತಾಗತ್ತೆ. ಆಯುರ್ವೇದದಲ್ಲಿ ಹೇಳೋದುಂಟು, ಯಸ್ಯ ಕಸ್ಯ ತರೋರ್ಮೂಲಂ ಏನಕ್ಕೇನಾಪಿ ಮಿಶ್ರಿತಂ ಯಸ್ಮೈ ಕಸ್ಮೈ ಪ್ರದಾತವ್ಯಂ. ಏನು ರಿಸಲ್ಟು? ಯದ್ವಾ ತದ್ವಾ ಭವಿಷ್ಯತಿ ಅಂತ. ಯಸ್ಯ ಕಸ್ಯ ತರೋರ್ಮೂಲಂ, ಯಾವ್ದಾದ್ರು ಮರದ ಬೇರನ್ನು ತಗೊಂಬಾಪ, ಏನಕ್ಕೇನಾಪಿ ಮಿಶ್ರಿತಂ, ಯಾವ್ದಾದ್ರೂ ಸೇರಿಸೋಕ್ಕಾಗತ್ತೋ ಜೊತೆಗೆ ಸೇರಿಸೋ, ಕೊನೆಗೆ ಯಸ್ಮೈ ಕಸ್ಮೈ ಪ್ರದಾತವ್ಯ, ಯಾರು ಸಿಗ್ತಾರೋ ಅವ್ರಿಗೆ ಕೊಡು, ಏನು ರಿಸಲ್ಟ್ ಆಗುತ್ತೆ ಅಂತ ಕೇಳಿದ್ರೆ ಯದ್ವಾ ತದ್ವಾ ಭವಿಷ್ಯತಿ ಅಂತ. ಯದ್ವಾ ತದ್ವಾ ಅನ್ನೋದು ಕನ್ನಡದ ಭಾಷೆ. ಅದು ನಮಗೆ ಕನ್ನಡದಲ್ಲಿ ಯದ್ವಾ ತದ್ವಾ ಅಂದರೆ ಏರಿಳಿತ ಅಂತ, ಏರುಪೇರಾಗ್ಬಿಟ್ಟಿದೆ ಅಂತ. ಸಂಸ್ಕೃತದಲ್ಲಿ ಯದ್ವಾ ತದ್ವಾ, ಇದೋ ಅದೋ ಏನೋ ಒಂದು ಆಗುತ್ತೆ, ಏನಾಗತ್ತೆ ಅಂತ ಹೇಳೋಕ್ಕಾಗಲ್ಲ ಅಂತ. ಹಾಗೆ ಅಡುಗೆ ಕಥೆ ಆಗಿದೆ. ಅದೇ ರೀತಿಯಲ್ಲಿ ಬೇರೆ ವಿದ್ಯೆಗಳ ಕಥೆಯು ಭಾಳಷ್ಟು ಮಟ್ಟಿಗೆ ಹಾಗಾಗ್ತಾ ಇದೆ. ಮೌಲಿಕ ಚಿಂತನೆ ಹಿಂದಕ್ಕೆ ಸರಿದಿರೋದ್ರಿಂದ. ಯಾತಕ್ಕೆ ಹೇಳಿದೆ ಅಂದರೆ, ಪ್ರಾತಃ ಕಾಲ ಏಳುವಾಗ ಹೀಗೆ ಹೇಳು ಅಂತ ಹೇಳಿದ ಹಾಗೇನೆ ಮುಂದಕ್ಕೆ ರಂಗೋಲಿ ಹಾಕುವಾಗ ಇವತ್ತು ಬಗೆ ಬಗೆಯಾಗಿ ಯಾವ್ಯಾವುದೋ ವಿನ್ಯಾಸಗಳನ್ನೆಲ್ಲ ಅಲ್ಲಿ ಬರೆಯುವಂಥದ್ದುಂಟು. ಅದನ್ನೆಲ್ಲ ರಂಗೋಲಿಯಲ್ಲಿ ಸೇರಿಸೋಕ್ಕಾಗಲ್ಲ. ಕಾರಣ ರಂಗೋಲಿಯಲ್ಲಿ ಒಂದು ಪ್ರಿನ್ಸಿಪಲ್ ಇದೆ. ಬೇಸಿಕ್ ಆಗಿ ಒಂದು ಬಿಂದು, ಆಮೇಲೆ 2 ಚುಕ್ಕೆ. ಇದು ತಂತ್ರಶಾಸ್ತ್ರ ಯೋಗಶಾಸ್ತ್ರದ ಯಾವುದೋ ಒಂದು ಪರಮ ಸಿದ್ಧಾಂತವನ್ನು ಇಟ್ಕೊಂಡು ಹೊರಟಿರುವಂಥದ್ದು. ಒಂದು ಬಿಂದುವನ್ನಿಟ್ಟು ಆನಂತರ 2 ಚುಕ್ಕೆಯನ್ನಿಟ್ಟು 2 ವಿಸರ್ಗ ಹಾಕಿ ಅದನ್ನ 3 ಸೇರಿಸಿರೋ ಒಂದು ತ್ರಿಕೋಣ ಆಗುತ್ತೆ. ಅನಂತರದಲ್ಲಿ ಅದನ್ನು ಹಿಗ್ಗಿಸ್ತಾ ಹೋಗಿ ಬೇರೆ ಬೇರೆ ಆಕಾರಗಳನ್ನು ಕೊಟ್ಟು ಅದಕ್ಕೆ ಅಲಂಕಾರವಾಗಿ ಹೊರಗಡೆ ಬಳ್ಳಿಯನ್ನೋ ಕಮಲವನ್ನೋ ಹೂವನ್ನೋ ಇವುಗಳನ್ನೆಲ್ಲ ಕೊಡುವಂತಹದ್ದು ರೂಢಿನಲ್ಲಿ ಬಂದಿದೆ. ಬೇಸಿಕ್ ಆಗಿರೋದಂಥದ್ದು ಏನು ಅಂದ್ರೆ ಬಿಂದು ವಿಸರ್ಗ ಅಂತ. ಇದು ಯಾರ ಕೊಡುಗೆ ಅಂತ ಕೇಳಿದ್ರೆ ಮೌಲಿಕವಾಗಿ ಯೋಗದ ಅನುಭವದ ಕೊಡುಗೆ. ಅದು ಯೋಗಕ್ಕೆ ಒಳಗಡೆ ಮೇಲಕ್ಕೆ ಏರಿದ ಸಮಾಧಿಗೆ ಏರಿದಂಥ ವ್ಯಕ್ತಿ ಹೊರಗಡೆ ಬರುವಾಗ ಅವನು ಹೇಗೆ ಬರ್ತಾನೆ ಅನ್ನೋ ಬಗ್ಗೆ ಅವನೇ ತನ್ನನ್ನು ತಾನು ವಿಶ್ಲೇಷಣೆ ಮಾಡಿಕೊಂಡಾಗ ಒಂದಿದ್ದು 2 ಆಗುವಂಥ ಒಂದು ಅನುಭವವನ್ನು ಅವನು ನೋಡ್ತಾನೆ. ಬಿಂದು ವಿಸರ್ಗ ಅಂತ 2 ಕವಲು ಹೊಡೆಯೋದನ್ನು ನಾವು ನೋಡ್ತಾನೆ. ಆ ನೋಡಿದ್ದನ್ನೇ ನೆನಪಿಸ್ಕೊಂಡು ರಂಗೋಲಿ ರೂಪದಲ್ಲಿ ಹೊರಗಡೆ ಹಾಕಿ ಯಾರಾದರೂ ಒಬ್ಬ ಮನೆ ಯಜಮಾನ ಆಗ್ಬೋದು, ಯಾವ ವ್ಯಕ್ತಿ ಬೇಕಾದ್ರೂ ಆಗ್ಬೋದು, ಹೊರಗಡೆ ಹೋಗಬೇಕಾದ್ರೆ ನಾವು ಎಲ್ಲಿಂದ ಹೊರಟಿದ್ದೇವೆ, ಎಲ್ಲಿಗೆ ಹೋಗಿ ತಲುಪಬೇಕಾಗಿದೆ, ನಮ್ಮ ಜೀವನ ಏನು ಅನ್ನೋ ಬಗ್ಗೆ ಒಂದು ಸಣ್ಣ ನೆನಪನ್ನು ಕೊಟ್ಟು ಹೊರಗಡೆ ಕಳಿಸುವ ಕೆಲಸ ಮಾಡಿಸುತ್ತೆ. ಅದು ಯಾರಿಗೆ ನೆನಪು ಕೊಡುತ್ತೆ ಅಂದರೆ ಇದ್ರ ಬಗ್ಗೆ ತಿಳುವಳಿಕೆ ಇದ್ದವ್ರಿಗೆ. ಒಂದು ಕಾಲದಲ್ಲಿ ಇದೆಲ್ಲ ಜನಜನಿತವಾದ ವಿಷಯವಾಗಿತ್ತು, ದೇಶದಲ್ಲಿ ಮನೆ ಮಾತಾಗಿತ್ತು, ಶಾಸ್ತ್ರಗಳ ಅಧ್ಯಯನ ಜೀವನವಾಗಿತ್ತು. ಹಾಗಿದ್ದರಿಂದ ಈ ವಿಷಯವನ್ನು ಎಲ್ಲೋ ಹೋಗಿ ಸ್ಕೂಲು ಕಾಲೇಜುಗಳಲ್ಲಿ ಕೋಚಿಂಗ್ ಕ್ಲಾಸ್ನಲ್ಲಿ ಕಲಿಬೇಕಾದ ವಿಷಯ ಇರಲಿಲ್ಲ, ಅರ್ಥವಾಗಿರ್ತಾ ಇತ್ತು. ಅದರಿಂದ ಮನೇಲಿ ಹೊರಗಡೆ ಹೊರಡುವಾಗ ನೋಡಿದ ಕೂಡಲೇ ಜೀವನ ಅನ್ನೋದು ಒಂದು ಮೂಲ ಬಿಂದುವಿನಿಂದ ಹೊರಟು ವಿಸ್ತಾರವಾಗಿ ಪ್ರಕೃತಿ ಪುರುಷ ಅನ್ನೋ ರೂಪವಾಗಿ 2 ರೂಪವಾಗಿ ನಮ್ಮ ಮೈ ರೂಪವಾಗಿ ಮುಂದಕ್ಕೆ ವಿಸ್ತಾರ ಆಗಿದೆ. ನಾನು ಈ ಮೈನಿಟ್ಕೊಂಡು ಮಾಡಬೇಕಾದ ಕಾರ್ಯ ಏನಪ್ಪ ಅಂದರೆ ಈ ಹೊರ ಕವಚವನ್ನೆಲ್ಲ ಕಳ್ಚ್ಕೋತ ಕ್ರಮವಾಗಿ ಒಳಗಡೆ ಬೆಳೀತಾ ಇರುವ ಭಗವಂತನ ಕಡೆಗೆ, ಬಿಂದುವಿನ ಕಡೆಗೆ ಹೋಗಿ ಸೇರಬೇಕು ಅನ್ನೋ ರೀತಿಯಾದಂಥ ಒಂದು ಸ್ಮರಣೆಯನ್ನು ಕೊಡೋದಕ್ಕೆ ಬೇಕಾಗುವಂಥ ಒಂದು ವ್ಯವಸ್ಥೆಯಾಗಿ ಬಂದಿದೆ. ಅಲ್ಲೂ ಜೊತೆಗೆ ಅಲಂಕಾರಿಕವಾಗಿ ಬಳಸುವಂಥ ಅಂಶಗಳು ಸಹ ಒಂದು ರೀತಿಯಲ್ಲಿ ಯುಕ್ತಿಯುಕ್ತವಾಗಿ ಸೇರಿಸಿದ್ದಾಗಿದೆ. ಒಂದು ಕಮಲವನ್ನು ಬರೆಯೋದು ರೂಢಿ ಇದೆ. ಆ ಕಮಲವನ್ನೇ ಯಾಕೆ ಬರೀತಾರೆ ಅಂತ ಕೇಳಿದ್ರೆ ನಮ್ಮ ಒಳಗಡೆ ಒಂದು ಕಮಲದ ದರ್ಶನ ಆಗುತ್ತೆ ಅಂತ ಯೋಗಿಗಳು ಹೇಳ್ತಾರೆ. ಅದು ಜ್ಯೋತಿರ್ಮಯವಾದ ಕಮಲ ಅಂತ ಹೇಳ್ತಾರೆ. ಅದು ಮೊಗ್ಗೆಯಾಗಿ ಕಾಣಿಸುತ್ತೆ ಹೀಗೆ. ಆಮೇಲೆ ಪ್ರಾಣಾಯಾಮದ ಅಭ್ಯಾಸ ಮಾಡ್ಕೋತ ಹೋದಾಗ
ಧ್ಯಾನದ ಅಭ್ಯಾಸ ಮಾಡ್ತಾ ಹೋದಾಗ ಅದು ಮೇಲಕ್ಕೆ ಮೊಗ್ಗೆ ಮೇಲಕ್ಕೆ ಅರಳಿ ಮೇಲಕ್ಕೆ ಎದ್ದು ವಿಕಾಸವನ್ನು ಹೊಂದಿ ಕಮಲ ರೂಪವನ್ನು ಧರಿಸುತ್ತೆ. ಅದರೊಳಗಡೆಗೆ ಒಂದು ದೇವರ ದರ್ಶನ ಆಗುತ್ತೆ ಅಂತ ಯೋಗಶಾಸ್ತ್ರ ಅನುಭವವನ್ನು ಹೇಳುತ್ತೆ. ಇದು ಶಾಸ್ತ್ರ ಹೇಳೋ ಅನುಭವ ಅಂತ ಅನ್ಕೋಬಾರ್ದು. ಪ್ರಯತ್ನ ಪಟ್ಟರೆ, ಸಾಧಕರಾಗಿ ಹೆಜ್ಜೆ ಇಟ್ಟರೆ ಎಷ್ಟೆಷ್ಟೋ ಜನಗಳು ತಮ್ಮ ಜೀವನದಲ್ಲಿ ಕಾಣಬಹುದಾದಂಥ ಒಂದು ಅನುಭವವೇ. ಇದಕ್ಕೇನೋ ತುಂಬ ದೀರ್ಘಕಾಲದ ಪ್ರಯಾಸ ಬೇಕು ಅಂತ ಯೋಗಶಾಸ್ತ್ರ ಹೇಳ್ತಾ ಇಲ್ಲ. 1 ತಿಂಗಳಲ್ಲಿ ಅನುಭವಿಸ್ಬೋದು ಅಂತ ಕೆಲವು ಜ್ಞಾನಿಗಳು ಹೇಳ್ತಾರೆ. ಕೆಲವರು 6 ತಿಂಗಳಲ್ಲಿ ಅನುಭವಿಸ್ಬೋದು ಅಂತ ಹೇಳ್ತಾರೆ. ಕೆಲವರು 1 ವರ್ಷದಲ್ಲಿ ಅನುಭವಿಸ್ಬೋದು ಅಂತ ಹೇಳ್ತಾರೆ. ಅಷ್ಟು ಇಂಟೆನ್ಸ್ ಪ್ರಾಕ್ಟೀಸ್ ಮಾಡೋದಾದರೆ, ಆ ಉದ್ದೇಶ ಅಷ್ಟು ಕ್ಲಿಯರ್ ಆಗಿರೋದಾದರೆ ಅಷ್ಟು ಬೇಗ ಇದನ್ನೆಲ್ಲ ಅನುಭವಕ್ಕೆ ತಂದ್ಕೋಬಹುದು ಅನ್ನೋ ಮಟ್ಟಿಗೆ ನಮ್ಮ ಯೋಗ ಸಾಹಿತ್ಯ ಹೇಳುತ್ತೆ ಕೆಲವು ಜಾಗದಲ್ಲಿ. ಅಂದರೆ ಒಳಗಡೆಗೆ ಒಂದು ಕಮಲ ಇದೆ, ಆ ಕಮಲನ ನೆನಪಿಸೋ ತರಹ ನನ್ನೊಳಗಡೆ ಒಂದು ಕಮಲ ಇದೆ, ಆ ಕಮಲದವನ್ನು ಉದ್ಘಾಟನೆ ಮಾಡಿ ತೆರೆಸಿ ಅದರೊಳಗಡೆ ಇರೋ ಬೆಳಕನ್ನು ನಾನು ಅನುಭವಿಸಬೇಕು ಅನ್ನೋ ಸ್ಮರಣೆ ತರೋದಕ್ಕೆ ತಕ್ಕಂತೆ ಹೊರಗಡೆನೂ ಕೂಡ ಅಲ್ಲೊಂದು ಕಮಲದ ರೇಖಾವಿನ್ಯಾಸವನ್ನು ಮಾಡುವಂಥದ್ದು ರಂಗವಲ್ಲಿಯಲ್ಲಿ ಬಂದಿರಬಹುದು. ಔಚಿತ್ಯಯುಕ್ತವಾಗಿದೆ. ಹೀಗೆ ನೋಡಿದಾಗ ಈ ರಂಗವಲ್ಲಿಯ ಅಭ್ಯಾಸ ಸಂಸ್ಕೃತಿಗೆ ಸೇರುತ್ತೆ ಅಂತ ಇಟ್ಕೊಳ್ಳೋಣ, ವ್ಯವಹಾರಕ್ಕೆ ಸೇರುತ್ತೆ ಅಂತ ಇಟ್ಕೊಳ್ಳೋಣ. ಆದರೆ ಇದು ಯಾರ ಕೊಡುಗೆ ಅಂತ ಕೇಳಿದರೆ ಮಹಾಯೋಗಿಗಳ ಕೊಡುಗೆ. ಯೋಗದ ಒಂದು ಸ್ವರೂಪ ಹಾಗೆ ಬಂದಿದೆ ಅಲ್ಲಿ ಅನ್ನೋ ರೀತಿಯಲ್ಲಿ ತಗೋಬೇಕು. ಹಾಗೆ ನೋಡಿ, ನಮ್ಮ ಮನೆಗಳಲ್ಲಿ ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ಭಾರತೀಯರ ಪದ್ಧತಿ ಹೋಗಿ ಬರುತ್ತೇನೆ ಅಂತ. ಯಾಕಪ್ಪ ಅದು ಹೇಳೋದು? ಹೋದ್ಮೇಲೆ ಬಂದೇ ಬರ್ತಾರೆ ಅಂತ ಅರ್ಥ ಅಲ್ವಾ? ವಾಪಸ್ ಬರೋದಾದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀವಿ, ದುಃಖಿತರಾಗ್ತೀವಿ, ಮುಂದೇನು ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ, ಭಾರಿ ಗಾಬರಿ. ಎಲ್ಲ ಹೋದ್ಮೇಲೆ ವಾಪಸ್ ಬಂದೇ ಬರ್ತಾರೆ ಭಾಳಷ್ಟು ಮಟ್ಟಿಗೆ. ಯಾರೋ ಅಪರೂಪಕ್ಕೆ ಯಾರ ಗ್ರಹಚಾರ ಕೆಟ್ಟೋ ಏನೋ ಕೆಲವರು ಹೋದವರು ವಾಪಸ್ ಬರೋಲ್ಲ, ಆ ವಿಷಯ ಬೇರೆ. ತುಂಬ ವೈರಾಗ್ಯ ಬಂದವನು ಹೋದವನು ವಾಪಸ್ ಬರೋಲ್ಲ. ಆದರೆ ಹೋಗುವಾಗ ಹೋಗಲ್ಲ ಅವನು. ಹಾಗೆ ಹೊರಟು ನಡೀತಾ ಇರ್ತಾನೆ. ನಾನು ಹೋಗುತ್ತೇನೆ ಅಂತ ಹೇಳಲ್ಲ, ಹಾಗೆ ಹೊರಟೋಗ್ತಾನೆ. ಹೋಗುತ್ತೇನೆ ಅಂತ ಹೇಳ್ತಾನೆ ಅಂದರೆ ಅವನು ಅಂಟಿದೆ ಅಂತ ಅರ್ಥ ಅದಕ್ಕೆ. ಅದರಿಂದ ಹಾಗೆ ಹೊರಟೋಗ್ತಾನಂತೆ. ತಮಾಷೆಗೆ ಹೇಳೋದುಂಟು, ಮನೇಲಿ ಗಂಡ ಹೆಂಡತಿ ಭಾರಿ ಜಗಳ ಮಾಡ್ಕೋತಾ ಇದ್ರಂತೆ. ಸಿಕ್ಕಾಪಟ್ಟೆ ಜಗಳ. ಯಾರೋ ಅಪರೂಪಕ್ಕೆ ಅತಿಥಿಗಳು ಹೋಗಿದ್ದಾರೆ, ಅವ್ರಿಗೆ ಗೊತ್ತಿಲ್ಲ ಇಷ್ಟು ಭೀಕರವಾದ ಜಗಳಾನೆ ಅಂತ. ಹೆಂಡತಿನೂ ತಿರುಗಿಸಿ ಗಲಾಟೆ ಮಾಡ್ತಾ ಇದ್ದಾಳೆ ಜೋರಾಗಿ. ಗಂಡನೂ ಹೇಳ್ತಾ ಇದ್ದಾನೆ. ಸರಿ, ತುಂಬ ಬೇಸರ ಪಟ್ಕೊಂಡು ಗಂಡ ಒಂದು ಬ್ಯಾಗ್ ತೊಗೊಂಡು ನಾನು ಹೊರಟು ಹೋಗ್ತೀನಿ ಬೇಡ ಕಣೆ ಅಂಥೇಳಿ ಹೊರಡ್ತಾ ಇದ್ದಾನೆ. ಆಕೆ ಕೂಲಾಗಿ ಅದೇ ವೇಗದಲ್ಲಿ ಅದೇ ಕೋಪದಲ್ಲಿ ಹಾಗೆ ಮಾತಾಡ್ತಾ ಇದ್ದಾಳೆ. ಅತಿಥಿಗಳಿಗೆ ಗಾಬರಿ ಆಗೋಯ್ತು. ಏನು ಗಂಡ ಮನೆ ಬಿಟ್ಟು ಹೊರಟೋಗ್ತೀನಿ ಅಂತ ಬ್ಯಾಗ್ ತೊಗೊಂಡು ಹೊರಡ್ತಾ ಇದ್ರು, ಇವಳಿಗೆ ಕೋಪ ತಾಪ ಇಳಿಲಿಲ್ವಲ್ಲ, ಇವಳು ಎಂಥ ಹೆಂಡತಿ ಅಂತ ತುಂಬ ಕೋಪ ಬಂದು ಹೋಯ್ತು ಒಂದ್ಸರಿಗೆ. ಆದರೆ ಮುಂದಿನ ಕ್ಷಣಕ್ಕೆ ನೋಡ್ತಾ ಇದ್ದಾರೆ, ಬ್ಯಾಗ್ ತೊಗೊಂಡು ಹೊರಗಡೆ ಹೋಗ್ತಾ ಇರುವಾಗ ಹೆಂಡತಿ ಬಾಗಿಲಲ್ಲಿ ನಿಂತ್ಕೊಂಡು ಹೇಳ್ತಾಳೆ, ಬರ್ತಾ ಒಂದು ಬೆಂಕಿಪಟ್ಟಣ ತೊಗೊಂಬನ್ರಿ ಅಂತ. ಅಂದರೆ ತಾತ್ಪರ್ಯ ಏನು? ಆಗಾಗಲೇ ಇವ್ರು ಹಿಂಗೆ ಹೋಗ್ತಾ ಇರ್ತಾರೆ, ಸ್ವಲ್ಪ ಹೊತ್ತಾದ್ಮೇಲೆ ಬೆಂಕಿಪಟ್ಟಣ ತೊಗೊಂಡು ವಾಪಸ್ ಬರ್ತಾರೆ. ಇಲ್ಲವರೆ ಇನ್ಯಾವ ಕಾಫಿ ಪುಡಿ ಕೊಂಡ್ಕೊಂಡು ಒಂದು ಲೋಟ ಕಾಫಿ ಮಾಡ್ಕೊಡಿ ಅಂತ ಹೇಳೋಕೆ ವಾಪಸ್ ಬರ್ತಾರೆ ಇವರು. ಹೇಳುವಾಗ ನೋಡ್ಬಿಟ್ರೆ ಪರಮ ವಿರಕ್ತರಾಗಿ ಇನ್ನು ಈ ಪ್ರಪಂಚಕ್ಕೆ ಬರೋದೇ ಇಲ್ಲ, ಎಲ್ಲೋ ಹಿಮಾಲಯ ಸೇರಿಬಿಡ್ತಾರೆ ಅನ್ನೋ ಥರ ಮಾತಾಡ್ತಾ ಇದ್ದಾರೆ. ಅದು ವಾಸ್ತವಿಕವಾಗಲ್ಲ. ಇಂಥದ್ದು ಒಂದು ಕೇಸ್ ಇರುತ್ತೆ, ತಮಾಷೆಗೆ ಹೇಳಿದೆ. ಆದರೆ ನಮ್ಮ ಭಾರತೀಯ ಪದ್ಧತಿ ಹೊರಟಾಗ ಹೋಗ್ತೇನೆ ಅಂತ ಹೇಳಬೇಡ, ಹೋಗಿ ಬರ್ತೇನೆ ಅಂತ ಹೇಳು ಅಂತ. ಇಲ್ಲಿ ಯಾವುದೋ ಒಂದು ಚಿಂತನೆ ಇದೆ, ಗಹನವಾದ ಚಿಂತನೆ. ನಾವೆಲ್ಲ ಮೂಲತಃ ಆ ಭಗವಂತನೆಂಬ ಬಹಳ ದೊಡ್ಡ ಪ್ರಕಾಶದ ಸಣ್ಣ ಕಿಡಿಗಳು ಅಂತ ನಮ್ಮ ಉಪನಿಷತ್ತು ಹೇಳುತ್ತೆ. ವಿಸ್ಫುಲಿಂಗಗಳು, ಸಣ್ಣ ಕಿಡಿಗಳು ಅಂತ. ಆ ಭಗವಂತನೆಂಬ ದೊಡ್ಡ ಜ್ಞಾನ ಸರೋವರದಿಂದ ಹೊರಗಡೆ ಹೊರಟಿರುವಂತಹ ಸಣ್ಣ ಜ್ಞಾನದ ಬಿಂದುಗಳು ಅಂತ ತಗೋಬೋದು. ಅದು ಬಂದು ಜೀವರೂಪವಾಗಿ ಹೊರಗಡೆ ಸೇರ್ಕೊಂಡಿದೆ, ಅಥವಾ ಇಲ್ಲಿ ಸೇರ್ಕೊಂಡಾಗ ಅದಕ್ಕೆ ಜೀವ ಅನ್ನೋ ರೀತಿಯ ಅಂತ ಹೆಸರು ಬಂದಿದೆ. ಈ ಜೀವ ಸದಾ ಕಾಲದಲ್ಲೂ ಆ ಭಗವಂತನ ಜೊತೆಗೆ ಹೋಗಿ ಸೇರಬೇಕು ಅಂತ ಆಸೆ ಪಡ್ತಾ ಇದೆಯಂತೆ. ಚಿಕ್ಕ ಮಗು ಅಮ್ಮನನ್ನು ಕಳ್ಕೊಂಡ್ರೆ ಅದು ಸದಾ ಕಾಲದಲ್ಲೂ ಅದಕ್ಕೆ ಚಿಂತೆ ಅಮ್ಮನ ಸೇರಬೇಕು ಅಂತ ಅಷ್ಟೇನೆ. ಯಾರು ಏನು ತಿಂಡಿ ಹೇಳಿದ್ರು, ಆ ಆಟದ ಸಾಮಾನು ಕೊಟ್ಟರು, ಏನೇನು ತೋರಿಸಿದ್ರು, ಸಮಾಧಾನ ಮಾಡಿದ್ರು, ಮಗುಗೆ ಹತ್ತಿರೋದು ಒಂದೇ ಒಂದು ಗೀಳು, ಏನಪ್ಪ ಅಂದರೆ ಅಮ್ಮ ಬೇಕು ಅಂತ. ಅಷ್ಟು ಬಿಟ್ಟರೆ ಬೇರೆ ಏನೂ ಇರಲ್ಲ. ಆದರೆ ಸ್ವಲ್ಪ ಹೊತ್ತು ಕಳೆದ ನಂತರದಲ್ಲಿ, 1 ದಿವಸ 2 ದಿವಸ ಕಳೆದು ಹೋದ್ಮೇಲೆ ನಿಧಾನಕ್ಕೆ ಮರ್ತು ಹೋಗುತ್ತೆ. ಆಟದ ಸಾಮಾನ ಮೇಲೆ ಮನಸ್ಸು ತಿರುಗಿಬಿಡುತ್ತೆ. ಅಷ್ಟು ಪ್ರೀತಿಯಿಂದ ಭಾವಿಸ್ತಾ ಇದ್ದಂಥ ತಾಯಿನ ಮರೆಯುತ್ತೆ ಮಗು. ಅದು ಉಂಟುದು. ಹಾಗೆ ಆ ಭಗವಂತನಿಂದ ಹೊರಟ ಜೀವ ಮೊಟ್ಟ ಮೊದಲಿಗೆ ನಾನು ಅದ್ರ ಜೊತೆಗೆ ಹೋಗಿ ಸೇರ್ಕೋಬೇಕು ಭಗವಂತನ ಜೊತೆಗೆ ಅಂತ ಆಸೆ ಪಡ್ತಾ ಇತ್ತಂತೆ. ಹಾಗಾಗಿ ಯೋಗ ಮಾರ್ಗವನ್ನು ಅವಲಂಬಿಸಿ ಆ ಭಗವಂತನ ಜೊತೆಗೆ ಒಂದಾಗ್ತಾ ಇತ್ತಂತೆ. ಆದರೆ ಕ್ರಮಕ್ರಮವಾಗಿ ಮಾನವ ಸಂತತಿ ಬೆಳೀತಾ ಬೆಳೀತಾ ಬಂದಾಗ ಆ ಒಳ ಅನುಭವ ಮರೆತು ಹೋಯ್ತು, ವಿಸ್ಮರಣೆ ಮೈಗೂಡ್ತು, ಪದರಗಳಾಗಿ ವಿಸ್ಮರಣೆ ಏರ್ಪಡ್ತಾ ಬಂತು. ಅದು ಒಂದು ದೃಷ್ಟಿಯಿಂದ ಬರೀಡ್ ಅಂತ ಹೇಳ್ಬೋದು, ಎಲ್ಲೋ ಒಂದು ಕಡೆಯಲ್ಲಿ ಒದಿಗೊರಟೋಯ್ತು ಆ ಸ್ಮರಣೆ.
ಹಾಗಾಗಿದೆ ಅಂತ ನಮ್ಮ ಉಪನಿಷತ್ತು ಬೇರೆ ಬೇರೆ ಸಾಹಿತ್ಯಗಳು ಒಂದೊಂದು ಮುಖದಲ್ಲಿ ಅದನ್ನ ಹೇಳುತ್ತೆ ಆ ಸತ್ಯವನ್ನು. ಅಂಥ ಸ್ಮರಣೆಯನ್ನು ತಂದುಕೊಂಡು ಹಿಂದಕ್ಕೆ ಹೋಗೋದಕ್ಕೆ ಬೇಕಾಗುವಂತೆ ಒಂದೊಂದು ಜೀವು ತನ್ನ ಎಲ್ಲ ವ್ಯವಹಾರವನ್ನು ಮಾಡಬೇಕಾಗಿದೆ. ಪ್ರತಿ ಹೆಜ್ಜೆಯಲ್ಲೇ ಸ್ಮರಣೆ ಇಟ್ಕೋಬೇಕಾಗತ್ತೆ. ನಾವು ಯಾವುದೋ ಒಂದು ದೊಡ್ಡ ಗೊಂಡಾರಣ್ಯಕ್ಕೆ ಪ್ರವೇಶ ಮಾಡ್ತಾ ಇದ್ದೀವಿ ಅಂತಂದರೆ ನಾವು ವಾಪಸ್ ಬರಬೇಕು ಅನ್ನೋ ಚಿಂತನೆ ನಮ್ಗೆ ಇರೋದೇ ಆದರೆ ನಾವು ಪ್ರತಿ ಹೆಜ್ಜೆಯಲ್ಲಿ ಆ ಕಡೆ ಈ ಕಡೆ ಹೋಗುವಾಗ ಒಂದೊಂದು ಗುರುತಿಟ್ಕೋತ ಹೋಗ್ತೀವಿ ನಾವು. ಅಂದರೆ ಇಂಥ ಕಡೆಯಲ್ಲಿ ಲೆಫ್ಟ್ ಟರ್ನ್ ತೊಗೊಂಡೆ, ಇಂಥ ಕಡೆಯಲ್ಲಿ ರೈಟ್ ಟರ್ನ್ ತೊಗೊಂಡೆ, ನಾನು ಬಂದ ಹೆಜ್ಜೆ ಹೀಗೆ. ಪ್ರತಿ ಹೆಜ್ಜೆಯಲ್ಲಿ ಯಾಕೆ ಅಂತ ಕೇಳಿದರೆ ವಾಪಸ್ ಬರಬೇಕು ಅಂತ ಚಿಂತನೆ ಇದೆ. ವಾಪಸ್ ಬರುವಾಗ ಪುನಃ ದಾರಿ ತಪ್ಪು ಹೊರಟೋಗ್ಬಿಟ್ರೆ ಎಲ್ಲೋ ಹೊರಟೋಗ್ಬಿಡ್ತೀನಿ ಗೊಂಡಾರಣ್ಯದಲ್ಲಿ. ಹಾಗಾಗಬಾರ್ದು, ನನ್ನ ಮನೆಗೆ ನಾನು ಬಂದು ತೇರಬೇಕು ಅಂತ ಆಲೋಚನೆ ಮಾಡ್ತೀನಿ. ಹಾಗೆ ಯೋಚನೆ ಮಾಡುವಾಗ ಪ್ರತಿ ಹೆಜ್ಜೆಯಲ್ಲಿ ಒಂದೊಂದು ಲ್ಯಾಂಡ್ ಮಾರ್ಕ್, ಯಾವುದೋ ಒಂದು ಗುರುತುಗಳನ್ನ ಇಟ್ಕೊಂಡು ನಾನು ಹೋಗ್ತೀನಿ. ಇದು ಸಹಜ. ಇದು ಅದೇ ರೀತಿಯಲ್ಲಿ ಒಂದೊಂದು ಗುರುತುಗಳನ್ನು ಇಟ್ಕೊಳ್ಳುವಂಥ ಬರೀ ಲೋಚನ ಸಾಲದು ಅಂತ ಸುಲೋಚನವನ್ನು ಧಾರಣೆ ಮಾಡಿ ಅಂತ ಅವರು ಹೇಳ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಯೋಗ ದೃಷ್ಟಿಯನ್ನು ಇಟ್ಕೊಂಡು ಎಲ್ಲ ವ್ಯವಹಾರವನ್ನು ಮಾಡ್ತಾಯಿದ್ರು. ನಾವಿವತ್ತು ಈ ಉಪನಯನವನ್ನು ಮಾಡಿಕೊಂಡು ಈ ಕಾರ್ಯವನ್ನು ಮಾಡಬೇಕಾಗಿದೆ. ಅದಕ್ಕೆ ನಮ್ಮ ಸಹಯಾತ್ರಿಕರು ಸಹಕಾರ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಈಗ ಹಾಗೆ ಹಿಮ್ಮುಖನಾಗಿ ಹೋಗಬೇಕು ಅನ್ನೋ ಸ್ಮರಣೆಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ಮನೆಯಿಂದ ಹೊರಡುವಾಗ ನಾನು ಹೋಗಿ ಬರ್ತೇನೆ ಅನ್ನೋ ರೀತಿಯಾದಂಥ ಮಾತು. ಹೋಗಿ ನಾನು ಎಲ್ಲಿಗೆ ಹೋಗ್ತಾ ಇದ್ರೂ ಪುನಃ ವಾಪಸ್ ಬರ್ತೀನಿ, ನಾನು ಇಲ್ಲಿಗೆ ಬಂದು ಸೇರ್ತೇನೆ. ನಾನು ಮೂಲ ಮನೆಯಿಂದ ಒಂದಿದ್ದು ಹೊರಟಿದ್ದೀನಿ, ಪುನಃ ವಾಪಸ್ಸು ಸೇರಬೇಕು ಅನ್ನೋ ಚಿಂತನೆ ಇದೆ. ಆ ಭಗವಂತನ ಮೂಲಕ್ಕೆ ಹೋಗಿ ಸೇರಬೇಕು ಅನ್ನೋ ಚಿಂತನೆ ಇದೆ. ಅದನ್ನು ಹೊರಗಡೆಯಲ್ಲಿ ಒಂದು ಮನೆ ಮಾಡಿದಾಗ ನಮ್ಮ ದೇಹಕ್ಕೆ ಪ್ರತಿನಿಧಿಯಾದ ಆ ಮನೆಯಲ್ಲಿ ಅಲ್ಲಿಂದ ಹೊರಗಡೆ ಹೋಗುವಾಗಲೂ ಕೂಡ ಅದೇ ಸ್ಮರಣೆ ಬರೋದಕ್ಕೆ ತಕ್ಕಂತೆ ಹೋಗಿ ಬರುತ್ತೇನೆ ಅನ್ನೋ ರೀತಿಯಾದಂಥ ವ್ಯವಹಾರವನ್ನು ದೇಶದಲ್ಲಿ ತಂದರು. ಇದನ್ನೇನಂತ ಕರಿಬೇಕು? ಇದನ್ನು ವ್ಯವಹಾರ ಅಂತ ಕರಿಬಹುದು, ಸಂಸ್ಕೃತಿ ಅಂತ ಕರಿಬಹುದು. ಆ ವರ್ಗಕ್ಕೆ ಸೇರುತ್ತೆ ಇದು. ಇದೇ ರೀತಿಯಲ್ಲಿ ನಮ್ಮ ಭಾರತೀಯ ಸಂಪ್ರದಾಯ ಯಾರ್ದಾರು ಮನೆಗೆ ನಾವು ಹೋಗಬೇಕಾದ್ರೆ ಬರೀ ಕೈಲಿ ಹೋಗಬಾರ್ದು ಅಂತ ನಿಯಮ ಇದೆ. ಗುರು ಹಿರಿಯರನ್ನು ಭೇಟಿ ಮಾಡುವಾಗಲಂತೂ ರಿಕ್ತಹಸ್ತನಾಗಿ ಹೋಗಬಾರ್ದು, ಏನಾದ್ರು ಫಲ ತೊಗೊಂಡು ಹೋಗಬೇಕು ಅಂತ ನಿಯಮ ಇದೆ. ಮನೆಗೆ ಹೋದಾಗ ಚಿಕ್ಕ ಮಕ್ಕಳಿಗೆ ಕಲ್ಸಕ್ಕರೆ, ದ್ರಾಕ್ಷಿ, ಹಣ್ಣು, ಏನಾದರೂ ಕರಿದು ತಿಂಡಿನೂ ಕೊಡೋದುಂಟು. ಕರಿದ ತಿಂಡಿ ಅನಾನುಕೂಲವಾದಂಥ ಪದಾರ್ಥ. ಹಳೆ ಕರಿದ ತಿಂಡಿ ಅನೇಕ ರೀತಿಯ ಸಮಸ್ಯೆನ ಉಂಟು ಮಾಡುತ್ತೆ ಅಂತ ಆಯುರ್ವೇದ ಹೇಳುತ್ತೆ. ಆದರೆ ಯಾವುದೋ ಕಾರಣದಿಂದ ಅಂಥದ್ದೆಲ್ಲ ಬೆಳೆದಿದೆ. ಕೊಟ್ಟು ಮಕ್ಕಳಿಗೆ ಹೇಳುವ ಕ್ರಮ ಹಿಂದಿನಿಂದ ಇತ್ತು. ಏನು ಅಂತ ಕೇಳಿದ್ರೆ, ಈ ಪದಾರ್ಥನ ಎಲ್ಲರಿಗೂ ಹಂಚಿ ನೀನು ಬಳಸು ಮಗು ಅಂತ. ಏನೋ ಒಂದು ಸಿಹಿ ಪದಾರ್ಥ ದೊಡ್ಡವರಿಗೆ ಅದನ್ನು ಕೊಡ್ಬೋದು, ಮಗುಗೆ ಕೊಡೋದು ತೊಗೊಂಡೋಗಿ ಕೊಟ್ಟು ಇದನ್ನು ಎಲ್ಲರಿಗೂ ಹಂಚಿ ನೀನು ಬಳಸು ಅಂತ ಹೇಳುವಂಥ ಅಭ್ಯಾಸ. ಯಾಕೆ ಈ ಅಭ್ಯಾಸ ಬಂತು ಅಂತ ಕೇಳಿದ್ರೆ, ಒಂದು ಮಧುರವಾದ ವಸ್ತುವನ್ನು ನಾನು ಅನುಭವಿಸಿದಾಗ ಇಂಥ ಅನುಭವವನ್ನು ಇವನೂ ಪಡೀಲಿ ಅಂತ ಸಹಜವಾಗಿ ಹುಟ್ಕೋಬೇಕು. ಒಬ್ಬ ಮನುಷ್ಯನಿಗೆ ಹುಟ್ಕೊಳ್ಳುತ್ತೆ. ಯಾರಾದರೂ ಒಬ್ಬ ಯೋಗಿ ತನ್ನೊಳಗಡೆ ಒಂದು ಬೆಳಕು ಕಂಡಿಯಾನೆ ಅಂತಂದರೆ ಅವನಿಗೆ ನಾನೊಬ್ಬನೇ ಕಾಣಬೇಕು ಅಂತ ಅನ್ಸಲ್ಲ. ಕಾರಣ, ಇಂಥ ದೇಹವನ್ನು ಇವನೂ ಹೊಂದಿದ್ದಾನೆ, ಇವನಿಗೂ ಅದನ್ನು ಪಡೆಯೋದಕ್ಕೆ ಹಕ್ಕಿದೆ, ಎಲ್ಲ ರೀತಿಯಾದಂಥ ಅವಕಾಶಗಳಿದೆ. ಹಾಗಿರುವಾಗ ಇವನು ಪಡೀಲಿ ಅಂತ ಸಹಜವಾಗಿ ಅನಿಸುತ್ತೆ. ಆಗ ಏನು ಮಾಡ್ತಾನೆ ಅಂದರೆ, ನಾನು ಇಂಥ ಅನುಭವ ಪಟ್ಟನಪ್ಪ, ನಿನಗೂ ಪಡೋದಕ್ಕೆ ಅವಕಾಶ ಆಗುತ್ತೆ, ನೀನು ಹೀಗೆ ಮಾಡು ಅಂತ ಹೇಳ್ತಾನೆ. ಆ ತಾನು ಅನುಭವಿಸಿದ ಮಧುರವಾದ ವಿಷಯವನ್ನು ಹಂಚ್ಕೋತಾನೆ. ಅಲ್ಲಿ ಮಾತ್ರ ಅಲ್ಲ, ಇಡೀ ಜೀವನದಲ್ಲಿ ತಾನು ಅನುಭವಿಸಿದ ಮಧುರವಾದ ವಿಷಯವನ್ನು ಹಂಚ್ಕೊಳ್ಳೋಣ ಅನ್ನೋ ರೀತಿಯಾದಂಥ ಒಂದು ನಡೆ ಒಬ್ಬ ಜ್ಞಾನಿಗೆ, ಯೋಗಿಗೆ ಸಹಜವಾಗಿ ಹುಟ್ಕೊಳ್ಳುತ್ತೆ. ಅದು ಆ ನಡೆ ಬೆಳೀತಾ ಬಂದರೆ ನಮಗೂ ಕೂಡ ಆ ಜ್ಞಾನ, ಆ ಯೋಗದ ಅನುಭವದ ಕಡೆಗೆ ಅದು ಕರ್ಕೊಂಡು ಹೋಗುತ್ತೆ. ಕ್ರಮಕ್ರಮವಾಗಿ ಈ ಪ್ರಾಪಂಚಿಕವಾದ ಅಂಟಿನಿಂದ ಹಿಂದಕ್ಕೆ ಸರಿಸಿ ಕ್ರಮಕ್ರಮವಾಗಿ ಅನುಭವದ ಕಡೆ ಕರ್ಕೊಂಡು ಹೋಗುತ್ತೆ. ಹಾಗಿರೋದ್ರಿಂದ ಅಂಥ ಒಂದು ವ್ಯವಹಾರ ಸಮಾಜದಲ್ಲಿ ಬೆಳೆಯೋದಕ್ಕೋಸ್ಕರವಾಗಿ ಅದನ್ನು ತಂದು ಯಾರು ಚಿಕ್ಕ ಮಗುವಿಗೆ ಕೊಡುವಾಗ ಹೀಗೂ ಹೇಳ್ಕೊಡ್ಬೋದು ನೋಡಿ, ಈ ಪದಾರ್ಥ ಯಾರಿಗೂ ಕೊಡಬೇಡ, ನೀನೇ ಇಟ್ಕೊಂಡು ದಿವಸ ಚೂರು ಚೂರು ತಿನ್ನು ಅಂತ ಹೇಳ್ಬೋದಲ್ವಾ. ಒಂದು ಕಡೆ ಒಂದು ಟ್ರೆಂಕೋ ಇಂಕೋ ಮಾಡಿಟ್ಕೋ ನಿಂದಾಗಿ, ಸ್ವಲ್ಪ ಸ್ವಲ್ಪ ಬಳಸು, ತುಂಬ ತಿನ್ಬೇಡ, ನೀನೊಬ್ಬಳೇ ಬಳಸು ಮಗು ಅಂತಲೂ ಹೇಳ್ಕೊಡ್ಬೋದು ನಾವು. ಆ ಮಾತಿಲ್ಲ. ಇದನ್ನು ಹಂಚಿ ಬಳಸು, ಎಲ್ಲರಿಗೂ ಕೊಡು ಮೊದಲು. ಕೆಲವು ಸರಿ ಹಂಚೋಕ್ಕೆ ಹೋದಾಗ ತಮಗೇನು ಉಳಿಯಲ್ಲ, ಹಾಗೂ ಆಗೋದುಂಟು. ಹಾಗಾದರೂ ಪರವಾಗಿಲ್ಲ, ಹಂಚಬೇಕು, ಎಲ್ಲರಿಗೂ ಕೊಟ್ಟು ಆಮೇಲೆ ಬಳಸಬೇಕು ಅನ್ನೋ ರೀತಿಯಾದಂಥ ಒಂದು ವ್ಯವಸ್ಥೆ ಅಂತಂದ್ರಲ್ಲ. ಇದ್ರ ಹಿಂದ್ಗಡೆ ಏನಿದೆ ಅಂದರೆ, ಯಾವುದೋ ಒಂದು ಯೋಗದ ಬೇಸಿಕ್ ಕಾನ್ಸೆಪ್ಟ್ ಇದೆ. ಯೋಗದ ಬೇಸಿಕ್ ಕಾನ್ಸೆಪ್ಟ್ ಏನದು ಅಂದರೆ, ಎಲ್ಲೂ ಅಂಟ್ಕೋಬೇಡ,
ಎಲ್ಲರನ್ನೂ ಉದಾರ ಭಾವದಿಂದ ನೋಡು, ಎಲ್ಲರಿಗೂ ಹಂಚಿ ಬದುಕು ಅನ್ನೋ ರೀತಿಯಾದಂತಹ ಯೋಗಿಯ ಜ್ಞಾನಾನುಭವ ಕೊಟ್ಟಂತಹ ನಡೆ ನುಡಿಯನ್ನು ಇಲ್ಲಿ ಪ್ರಯೋಗಬದ್ಧವಾಗಿ ಕಲಿಸೋದಕ್ಕೆ ಬೇಕಾಗುವಂಥ ನಡೆಯೋದು. ಚಿಕ್ಕ ಮಗುವಿನಿಂದಲೇ ಆ ರೀತಿಯಲ್ಲಿ ಹಂಚೋ ಅಭ್ಯಾಸ ಮಾಡಿಬಿಟ್ರೆ ಮುಂದೆ ಆ ಮಗುಗೆ ತಿಂಡಿನ ಬಗ್ಗೆ ಅಂಟು ಬರೋಲ್ಲ. ಅದು ಹಂಚ್ಕೊಂಡು ಬದುಕುವಂಥ ಮನಸ್ಸು ಬರುತ್ತೆ. ಇಲ್ಲೇ ಹೋದರೆ ಪ್ರತಿ ವಿಷಯದಲ್ಲೂ ಅಂಟು ಅಂಟು ಅಂಟು, ಅದು ನಂಗೆ ಬೇಕು, ಇದು ನಂಗೆ ಬೇಕು, ಇದು ನಂದು, ನಾನು ಕೊಡೋಲ್ಲ, ಈ ರೀತಿಯಾದ ಮನೋಭಾವ ಬೆಳೆದ್ರೆ ಈ ಮನಸ್ಸನ್ನು ಹಿಮ್ಮುಖನಾಗಿ ತಗೊಂಡು ಆ ಒಳಗಡೆ ಇರೋ ಬೆಳಕನ್ನು ನೋಡೋಕೆ ಸಾಧ್ಯವೇ ಇಲ್ಲ. ಅರುವೆ ಖಂಡಿತ ಆಗೋಲ್ಲ. ಸದಾ ಕಾಲದಲ್ಲೂ ಹೊರಗಡೆ ಪ್ರಪಂಚದಲ್ಲಿ ಓಡಾಡೋಕ್ಕೆ ಶುರುವಾಗಿಬಿಡುತ್ತೆ. ಆದ್ದರಿಂದ ಇಂಥದ್ದೊಂದು ಶಿಕ್ಷಣವನ್ನು ತಂದರು. ಇದೊಂದು ಆದರ್ಶವಾದ ವ್ಯವಹಾರ. ಇದು ಯೋಗ ಭೂಮಿಕೆಯ ಹಿನ್ನೆಲೆಯಲ್ಲಿ ತಂದ ಅನುಭವ. ಆ ವ್ಯವಹಾರ ಯೋಗ ಭೂಮಿಕೆಗೆ ಕರ್ಕೊಂಡು ಹೋಗೋದಕ್ಕೆ ಬೇಕಾಗುವಂಥ ಅನುಭವ. ಇದೇ ರೀತಿಯಲ್ಲಿ ನಾನು ಆಗಲೇ ಹೇಳಿದೆ, ಗುರುವಿನ ಬಳಿಗೆ ಹೋಗುವಾಗ ಫಲವನ್ನು ತೆಗೆದುಕೊಂಡು ಹೋಗಬೇಕು, ಬರೀ ಕೈಯಲ್ಲಿ ಹೋಗಬಾರ್ದು ಅಂತ. ಅಂದರೆ ಈ ಮಾತನ್ನು ಕೇಳಿದಾಗ ಇದೇನು ಗುರುಗಳೇ ಬರೆದಿದ್ದ ಅಂತ ಪ್ರಶ್ನೆ ಬರುತ್ತೆ. ಬರೆದಿರ್ಬೋದು ಗುರುಗಳೇ, ಶಿಷ್ಯನಿಗೆ ಅರ್ಥ ಆಗದೆ ಇದ್ದಾಗ ಮತ್ತೇನು ಮಾಡಬೇಕಾಗುತ್ತೆ? ಗುರುಗಳೇ ಹೇಳಬೇಕಾಗುತ್ತೆ ಅನೇಕ ಶಿಷ್ಯಗಳನ್ನ. ಈಗ ಗುರು ಬಂದಾಗ ಶಿಷ್ಯ ಎದ್ದು ನಿಂತ್ಕೋಬೇಕು. ಅವನಿಗೆ ಆ ಸಂಸ್ಕಾರ ಅಪ್ಪ ಅಮ್ಮಗೆ ಹೇಳ್ಕೊಡ್ತಿಲ್ಲ ಅಂತಂದಾಗ ಏನು ಮಾಡಬೇಕು ನೆಕ್ಸ್ಟ್? ಗುರು ನೋಡಪ್ಪ, ದೊಡ್ಡವ್ರು ಬಂದಾಗ, ನಾನು ಬಂದಾಗ ಅಂತ ಹೇಳಿದ್ರು, ದೊಡ್ಡವ್ರು ಬಂದಾಗ ಎದ್ದು ನಿಂತ್ಕೋಬೇಕು ಕಣಪ್ಪ, ನಿಮ್ಮ ಮನೇಲಿ ಆ ಸಂಸ್ಕಾರ ಕೊಡಲಿಲ್ವೇ ಅಂತ ಹೇಳಾದರೂ ಒಂದೊಂದು ಸರಿ ಮಾಡಲೇಬೇಕಲ್ಲ. ಅದನ್ನು ಒಂದು ವೇಳೆ ಯಾರೋ ಒಬ್ಬ ಗುರುವೇ ಈ ಮಾತನ್ನು ಬರೆದಿದ್ರೂ ಅದನ್ನ ಅನ್ಯಥಾ ಅನ್ಕೋಬಾರ್ದು. ಯಾಕೆಂದರೆ ಅವ್ರಿಗೆ ವಿವೇಕ ಇದೆ, ಅವ್ರು ಹೇಳಬೇಕಾದವರು ಹೇಳ್ತಾ ಇದ್ದಾರೆ. ಗೊತ್ತಿಲ್ಲದೆ ಇದ್ದವ್ರು ನಾವು ಅರ್ಥ ಮಾಡ್ಕೋಬೇಕು ಅಂತಲೇ ಅರ್ಥ. ಅದಕ್ಕೆ ಹೋಗುವಾಗ ಫಲ ತೊಗೊಂಡೋಗಿ ಕೊಡಬೇಕು ಅಂತ. ಇದನ್ನು ಒಂದು ಆದರ್ಶವಾದ ಸಂಸ್ಕೃತಿ ಅಂತಲಾರು ಕರೀರಿ, ವ್ಯವಹಾರ ಅಂತಲೂ ಕರೀರಿ. ಇದು ಹಿನ್ನೆಲೆಯಲ್ಲಿ ಎರಡು ಸತ್ಯಗಳಿದೆ ಅಂತ ಜ್ಞಾನಿಗಳು ಹೇಳ್ತಾರೆ. ಒಂದು, ನಾವು ಫಲವನ್ನು ತಗೊಂಡು ಹೋಗುವಾಗ ಭಾಳಷ್ಟು ಮಟ್ಟಿಗೆ ಅದನ್ನು ಬಲಗೈಯಲ್ಲಿ ಹಿಡ್ಕೊಂಡು ಹೋಗಬೇಕು ಅಂತ ನಿಯಮ. ಅದಕ್ಕೆ ಅದನ್ನು ಕೊಡುವಾಗಲೂ ಬಲಗೈಯನ್ನೇ ಪ್ರಧಾನವಾಗಿ ಇಟ್ಟು ಕೊಡಬೇಕು ಅಂತ ನಿಯಮ. ಅದಕ್ಕೆ ಆ ಬಲಗೈಯನ್ನು ಮುಂದಿಟ್ಕೊಂಡು ಬಲಗೈಯಲ್ಲಿ ಹಿಡ್ಕೊಂಡು ಬಲಗೈಯಲ್ಲಿ ಕೊಟ್ಟು ಮಾಡುವಾಗ ತಾನಾಗಿ ಎಡಹೊಳ್ಳೆಯಲ್ಲಿ ಉಸಿರಾಟ ಶುರುವಾಗುತ್ತೆ. ಎಡಹೊಳ್ಳೆಯಲ್ಲಿ ಉಸಿರಾಟ ಶುರುವಾದರೆ ಕೊಟ್ಟದ್ದನ್ನು ಸ್ವೀಕಾರ ಮಾಡೋದಕ್ಕೆ ಬೇಕಾದದ್ದು, ಗುರು ಕೊಟ್ಟದ್ದನ್ನು ಸ್ವೀಕಾರ ಮಾಡೋದಕ್ಕೆ ಬೇಕಾಗುವ ಅನುಕೂಲತೆಯಲ್ಲಿ ಏರ್ಪಟ್ಬಿಡುತ್ತೆ. ಶಾಂತವಾದ ಭಾವ ಗುರುವಿನ ಅನುಗ್ರಹ ಆಶೀರ್ವಾದವನ್ನು ರಿಸೀವ್ ಮಾಡೋದಕ್ಕೆ ಬೇಕಾಗುವಂಥ ಅನುಕೂಲತೆ ಕೊಡ್ಬರುತ್ತೆ. ಇಲ್ಲಿ ಸ್ತ್ರೀ ಪುರುಷ ಅಂತ ಎರಡು ವಿಭಾಗ ಇದೆಯಲ್ಲ, ಅದರಲ್ಲಿ ಕೆಲವು ವ್ಯತ್ಯಾಸಗಳಿದೆ. ಅದರಲ್ಲಿ ಸ್ತ್ರೀ ಧರ್ಮ ಒಂದು ರಿಸೀವ್ ಮಾಡುವಂಥ ಒಂದು ನಡೆಯೋದು. ಇಲ್ಲಿ ಎಡನಾಡಿ ಆಡೋಕ್ಕೆ ಶುರು ಮಾಡಿದ್ರೆ ಯಾವುದನ್ನು ಒಂದನ್ನು ಸ್ವೀಕಾರ ಮಾಡೋದಕ್ಕೆ ಬೇಕಾಗುವ ಅನುಕೂಲತೆ ಕೊಡ್ಬರುತ್ತೆ. ತುಂಬ ಸಮಾಧಾನವಾದ ಮನಸ್ಸಿದೆ ಅಂದರೆ ನಾವು ಎದುರಾಳಿ ಏನಾದ್ರು ವಿಷಯ ಹೇಳ್ತಾ ಇದ್ರೆ ಸಮಾಧಾನ ಪೂರ್ತಿಯಾಗಿ ತಗೋತೀವಿ. ಏನಾದ್ರು ತುಂಬ ವೇಗದಲ್ಲಿದ್ದೀವಿ ಅಂದರೆ ಅರೆ ಬರೇ ತಗೋತೀವಿ ನಾವು, ಅಥವಾ ಏನೂ ತಗೊಳ್ಳಲ್ಲ, ಹಾಗೆ ಓಡಾಡ್ತಾ ಇರ್ತೀವಿ ನಾವು. ತುಂಬ ಸಮಾಧಾನ ಹೋಗ್ತಾ ಇರ್ತೀವಿ, ಕಾಲಿಗೆ ಒಂಚೂರು ಎಡವಿದ್ರೆ ಕಾಲು ಎಡುತ್ತೀವಿ ಅಂತ ಅರ್ಥ ಮಾಡ್ಕೋತೀವಿ ನಾವು. ಅದೇ ವೇಗದಲ್ಲಿ ಓಡಾಡ್ತಾ ಇರ್ತೀವಿ, ಕಾಲಿನಲ್ಲಿ ರಕ್ತ ಹರಿತಾ ಇದ್ರು ಗೊತ್ತಾಗಲ್ಲ. ಟ್ರೈನ್ ಹತ್ತಿ ಕೂತ್ಕೊಂಡು ಆಮೇಲೆ ಯಾರೋ ಹೇಳ್ತಾರೆ ಅಲ್ಲೆಲ್ಲ ಬಟ್ಟೆ ಎಲ್ಲ ಯಾಕೋ ಕೆಂಪು ಆಗಿದೆಯಲ್ಲ ನೋಡ್ಕೊಳ್ರಿ ಸ್ವಲ್ಪ ಅಂತ. ಅರೆ ಅದೇನಾಯಿತು ಅಂತ ನಾವು ನೋಡ್ಕೋತೀವಿ. ಬರುವಾಗ ಯಾವುದೋ ಗೇಟೋ ಎಲ್ಲ ಹೊಡೆದಿದೆ ನಮಗೆ. ಆದರೆ ಗೇಟ್ ನಮಗೆ ಹೊಡೆದಿದ್ದೋ ಅದು ನಮಗೆ ಗೊತ್ತಿಲ್ಲ, ಯಾರೋ ಒಬ್ರು ನೆನಪಿಸಿದಾಗ ಗೊತ್ತಾಗ್ತಾ ಇದೆ. ಯಾಕೆಂದರೆ ಬುದ್ಧಿಯಲ್ಲಿ ಅಷ್ಟು ವೇಗ, ಎದುರುಗಡೆ ಇರುವಂಥ ಪ್ರೆಸೆಂಟ್ ಅನ್ನೋದು ಏನೂ ಗುರುತಿಸೋಕೆ ಆಗಲ್ಲ, ಆ ರೀತಿಯಾದ ವೇಗ. ಅದೇ ಸಾವಧಾನ ಚಿತ್ತನಾಗಿದ್ದಾನೆ ಅಂದರೆ ಪ್ರತಿ ಸ್ಟೆಪ್ಪಲ್ಲಿ ಏನಾಗ್ತಾ ಇದೆ ಅಂತ ಅದನ್ನು ಗುರುತಿಸ್ತಾ ಹೋಗುತ್ತೆ. ಹಾಗೆ ಗುರು ಕೊಟ್ಟಂಥ ವಿಷಯವನ್ನು ಸ್ವೀಕಾರ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಒಂದು ವಿಷಯ. ಇನ್ನೊಂದು, ಅದೇ ರೀತಿಯಲ್ಲಿ ಆ ಪೂರ್ಣ ಫಲ ಅನ್ನೋದು ಇದೆಯಲ್ಲ, ಅದು ಯಾವುದೋ ಒಂದು ಪೂರ್ಣತೆಯನ್ನು ಜ್ಞಾಪಿಸುತ್ತೆ. ಅದು ಹಣ್ಣು, ಹೂ ಅರಳಿದ ತನ್ನ ಸನ್ನಿವೇಶವನ್ನು ಜ್ಞಾಪಿಸುತ್ತೆ. ಫಲ ಪೂರ್ಣತೆಯನ್ನು ಜ್ಞಾಪಿಸುತ್ತೆ. ಗುರುವಿನ ಬಳಿಗೆ ಅದನ್ನು ತಗೊಂಡು ಹೋಗಿ ಕೊಡುವಾಗ ನಾನು ಇಂತೆ ಒಂದು ಪೂರ್ಣ ಫಲನಾಗಿ ಆಗಬೇಕು, ವಿಕಸಿತವಾದ ಹೂವಿನಂತೆ ಆಗಬೇಕು, ಅದನ್ನು ತಾವು ಅನುಗ್ರಹಿಸಿ ಕೊಡಬೇಕು ಅನ್ನೋ ಮನೋಭೂಮಿಕೆಯಲ್ಲಿ ಅವನು ಹೋಗಬೇಕು. ಆ ಗುರು ಅದನ್ನು ನೋಡಿದಾಗ ಅವನಲ್ಲಿ ಆ ಧರ್ಮ ಏರ್ಪಡಬೇಕು. ಇವನು ನನ್ನಂತೆ ಪೂರ್ಣನಾಗೋದು ಅನ್ನೋದಕ್ಕೆ ಅರ್ಥ ಮಕ್ಕಳಿರಬೇಕು, ಬೇಕಾದಷ್ಟು ಆಸ್ತಿ ಇರಬೇಕು, 4 ಕಾರ್ ಇರಬೇಕು, ಎಲ್ಲ ದೇಶಗಳನ್ನು ಓಡಾಡಿರಬೇಕು, ಆ ಅರ್ಥದಲ್ಲ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಅಂತ ಹೇಳಿದ ಹಾಗೆ ಇಲ್ಲಿ ಒಳಗಡೆ ಒಂದು ಪೂರ್ಣವಾದ ಬೆಳಕಿದೆ. ಅದ್ರ ಜೊತೆ ಒಂದಾದಾಗ ಜೀವನ ಪೂರ್ಣವಾಗುತ್ತೆ. ಅಂಥ ಪೂರ್ಣತೆಯನ್ನು ನಾನು ಅನುಭವಿಸಿದ್ದೀನಿ ಗುರುವಾಗಿ, ನನ್ನ ಶಿಷ್ಯ ಅವನು ಅನುಭವಿಸಬೇಕು. ಹಾಗಾಗೋದಕ್ಕೆ ಬೇಕಾಗುವಂತೆ ಅವನು ಅನುಗ್ರಹಿಸ್ತೀನಿ ಅಂತ ಒಂದು ಮನೋಭೂಮಿಕೆಯನ್ನು ಸಿದ್ಧಪಡಿಸಿಕೊಡುತ್ತೆ. ಅದು ಹಾಲು ಕರಿಯೋದಕ್ಕಿಂತ ಮುಂಚೆ ಸ್ವಲ್ಪ ಹೊತ್ತು ಕರುಗೆ ಕೊಡಿಸುವಂಥದ್ದುಂಟು. ಯಾಕೆ ಅಂದರೆ ಆ ಕರು ನೋಡಿದಾಗ ಕೆಚ್ಚಲು ಸೊರೆಯೋಕ್ಕೆ ಶುರುವಾಗುತ್ತೆ. ಅದು ಕರುಗಾಗಿ ಸೊರೆಯೋಕ್ಕೆ ಶುರುವಾಗುತ್ತೆ. ನಾವು ಆಮೇಲೆ ಸಂಗ್ರಹ ಮಾಡ್ಕೋತಾ ಇದ್ದೀವಿ ಅದನ್ನು. ಇವತ್ತು ಎಷ್ಟೋ ಜನ ಇದು ಸರಿನೇ ಅಂತ ಪ್ರಶ್ನಿಸ್ತಾರೆ. ಈ ಪ್ರಶ್ನೆ ಕೇಳೋರಿಗೆ ನಾವು ಉತ್ತರ ಹೇಳಬೇಕಾಗತ್ತೆ, ನಾವು ಅನ್ನ ತಿನ್ನೋದು ಸರಿನೇ ಅಂತ. ಅಕ್ಕಿ ಕಾಳು
ಅಕ್ಕಿ ತನ್ನ ಸಂತಾನ ವೃದ್ಧಿಪಡಿಸೋದಕ್ಕೆ ಒಂದಿದ್ದು 4 ಅಷ್ಟು ಮಾಡ್ಕೊಂಡಿದೆ. ಅದು ಗೋಧಿ ಒಂದಿದ್ದು 10 ಆಗಿದೆ, 100 ಆಗಿದೆ. ಯಾಕೆ? ತನ್ನ ಸಂತಾನ ವೃದ್ಧಿಪಡಿಸೋದಕ್ಕೆ. ನಾವೇನು ಮಾಡ್ತಾ ಇದೀವಿ? ಅಕ್ಕಿ ಗೋಧಿ ಎಲ್ಲವನ್ನು ತಂದು ತಿಂತಾ ಇದೀವಿ ನಾವು. ಹಾಗೆ ಗೋವು ಹಾಲನ್ನು ಕರುವಿಗಾಗಿ ಇಟ್ಕೊಂಡಿರುವಂತಹ ಹಾಲಲ್ಲಿ ನಾವೊಂದು ಭಾಗ ತಗೊಂಡಾಗ ಉಳಿದಂತೆ ಗೋವಿನಲ್ಲಿ ಒಂದು ಸ್ವಭಾವ ಇದೆ. ಕರುವಿಗೆ ಎಷ್ಟು ಬೇಕೋ ಅಷ್ಟು ಹಾಲನ್ನು ವೃದ್ಧಿಪಡಿಸುತ್ತೆ ಮಾರನೇ ದಿವಸದಿಂದಲೇ. 1 ಪಾವು ಹಾಲು ಇವರು ಕಿತ್ಕೋತಾ ಇದ್ದಾರೆ, ನನ್ನ ಕರುವಿಗೆ ಇನ್ನೊಂದು ಪಾವು ಹಾಲು ಜಾಸ್ತಿ ಮಾಡಬೇಕು ಅಂತ ಅಂದ್ಕೊಂಡು ಅದು ಜಾಸ್ತಿ ಮಾಡುತ್ತೆ, ಸರಿಯಾಗಿ ಮೇವು ಕೊಟ್ಟರೆ. ಅದರಿಂದ ಕರುವಿಗೆ ಅನ್ಯಾಯ ಆಗದೇ ಇರುವಂತೆ ಬ್ಯಾಲೆನ್ಸ್ ಮಾಡೋಕೆ ಬೇಕಾದ ವ್ಯವಸ್ಥೆ ಸಿಸ್ಟಮ್ನಲ್ಲಿದೆ ಗೋವಿಗೆ. ಆದರೆ ಅದನ್ನು ನಾವು ಅರ್ಥ ಮಾಡ್ಕೊಂಡು ವ್ಯವಸ್ಥಿತವಾಗಿ ಬಳಸಿದ್ರೆ ಮಾತ್ರ ಆಗುತ್ತೆ. ನಾವು ಕೆತ್ತಲಿರೋ ಅಷ್ಟು ಹಾಲು ಕರೆದಿಟ್ಬಿಟ್ರೆ ಆಮೇಲೆ ಅದಕ್ಕೆ ಕೊಡೋದಕ್ಕೆ ಆಗದೆ ಇರ್ಬೋದು. ನಾನು ಎಷ್ಟೋ ಅಷ್ಟು ಕರೆದೆ, ಒಂದು ಅರ್ಧ ಭಾಗ ಕೆಚ್ಚಲಕ್ಕೆ ಹಾಲು ಕರೆದೆ ಅಂದರೆ ಮಾರನೇ ದಿವಸದಿಂದ ಕೆಚ್ಚಲು ಇನ್ನೊಂದು ಸ್ವಲ್ಪ ಜಾಸ್ತಿ ತುಂಬಿಕೊಳ್ಳುತ್ತೆ. ನಂಗೆ ಅರ್ಧ ಮಾತ್ರ ಕೊಟ್ಟು ಉಳಿದಿದ್ದು ಕರುಗೆ ಎಷ್ಟು ಬೇಕೋ ಅಷ್ಟನ್ನು ಅದು ಸೃಷ್ಟಿ ಮಾಡಿಕೊಡುತ್ತೆ. ಹಾಗಿರೋದ್ರಿಂದ ಆ ಒಂದು ವ್ಯವಸ್ಥೆಯನ್ನು ಬಳಸ್ಕೊಂಡು ನಾವು ಹಾಲನ್ನು ತೊಗೋತಾ ಇದ್ದೀವಿ ಅಂತ ತೊಗೋಬೇಕಾಗತ್ತೆ. ಹಸುವನ್ನು ಭಾಳ ಪ್ರೀತಿಯಿಂದ ನೋಡಿಕೊಂಡು ಅಂತ ಹೀಗೆ ಒಂದೊಂದು ಜಾಗದಲ್ಲೂ ಒಳಧರ್ಮವನ್ನು ಅನುಸರಿಸಿ ಹೊರಗಡೆಗೆ ಒಂದು ವ್ಯವಸ್ಥೆ ತಂದಿದ್ದಾರೆ ಅನ್ನೋದಕ್ಕೆ ಉದಾಹರಣೆಗಳನ್ನು ಕೊಟ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಮುಂದಕ್ಕೆ ನಮ್ಮ ಭಾರತ ದೇಶದ ಅಲಂಕಾರಗಳನ್ನು ಗಮನಿಸಿದರೆ ಒಂದೊಂದು ದೇಶದಲ್ಲೂ ಅವರವರು ಪ್ರೀತಿಗೆ ತಕ್ಕಂತೆ ಅಲಂಕಾರ ಮಾಡಿಕೊಳ್ಳುವಂಥ ಅಭ್ಯಾಸ ಇರ್ಬೋದು. ಕೆಲವು ಕಡೆಗಳಲ್ಲಿ ಹಕ್ಕಿಯ ಪುಕ್ಕಗಳನ್ನು ಬಗೆಯಾಗಿ ಅಲಂಕಾರವಾಗಿ ಇಟ್ಕೊಳ್ಳುವಂಥದ್ದುಂಟು. ಹೊರಗಡೆ ಇರುವಂಥ ಚಿಗುರನ್ನು ಅಲಂಕಾರವಾಗಿ ಇಟ್ಕೊಳ್ಳುವಂಥದ್ದುಂಟು. ಕಪ್ಪೆ ಚಿಪ್ಪನ್ನು ಬಗೆಯಾಗಿ ಅಲಂಕಾರವಾಗಿ ಹಾಕ್ಕೊಳ್ಳುವಂಥದ್ದುಂಟು. ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿದೆ. ನಮ್ಮ ದೇಶದಲ್ಲಿ ಒಂದು ನಿರ್ದಿಷ್ಟವಾದಂಥ ಅಲಂಕಾರದ ಪ್ರಕಾರಗಳು ಬಂದಿದೆ. ನಮ್ಮ ದೇಶದಲ್ಲಿ ಈ 2 ಹುಬ್ಬು ಸೇರೋ ಜಾಗದಲ್ಲಿ ಕುಂಕುಮ ಇಟ್ಕೊಳ್ಳುವಂಥ ಅಭ್ಯಾಸ ಬಂದಿದೆ. ಒಂದು ಅಲಂಕಾರ ಅಂತೂ ಬಂದಿದೆ ಅಲ್ಲಿ. ಅದರಲ್ಲಿ ಆಕಾರ ಬೇರೆ ಬೇರೆ ಇದೆ. ವೃತ್ತಾಕಾರವಾಗಿರ್ಬೋದು, ತಿಲಕ ಆಕಾರ ಇರ್ಬೋದು, ಬೇರೆ ಆಕಾರಗಳು ಬರ್ಬೋದು, ಅಡ್ಡಡ್ಡ ಬರ್ಬೋದು. ಬೇರೆ ಬೇರೆ ಸಂಪ್ರದಾಯಗಳು ಬೇರೆ ಬೇರೆ ಬಂದಿದೆ. ಅದೇ ಜಾಗಕ್ಕೆ ಆ ರೀತಿಯಲ್ಲಿ ಇಟ್ಕೋಬೇಕಾಗಿ ತಂದಿದ್ದಾರೆ. ಇದನ್ನ ಸಂಪ್ರದಾಯ ಅಂತ ಕರೀತಾರೆ. ಯಾರು ಪ್ರಶ್ನೆ ಹಳಬರನ್ನು ಕೇಳಿದರೆ ಅದಕ್ಕೆ ಸಾಮಾನ್ಯ ಉತ್ತರ, ಇದು ಹಿಂದಿಂದ ಬಂದಿರೋ ಸಂಪ್ರದಾಯ, ನಮ್ಮ ಕಾಲದಲ್ಲಿ ಬಂದಿರೋ, ಸುಮ್ಮನೆ ಮಾಡು, ಅಷ್ಟು ಉತ್ತರ ಹೇಳ್ತಾರೆ. ಆದರೆ ಅದು ಯೋಗಶಾಸ್ತ್ರದ ಹಿನ್ನೆಲೆಯಲ್ಲಿ ಬಂದಿರುವಂಥದ್ದು. ಇಲ್ಲೊಂದು ಕೇಂದ್ರ ಇದೆ, ಅದಕ್ಕೆ ಆಜ್ಞಾಚಕ್ರ ಅಂತ ಕರೀತಾರೆ. ಅದು ಯೋಗ ದೃಷ್ಟಿ ತೆರೆಯುವಂಥ ಒಂದು ಕೇಂದ್ರ. ಯೋಗ ದೃಷ್ಟಿ ಅಂದರೆ ಈ ಹೊರ 5 ಇಂದ್ರಿಯಗಳನ್ನು ಬಳಸ್ಕೊಳ್ಳದೆ ಈ ಸೃಷ್ಟಿಯ ಸಮಗ್ರ ಸತ್ಯವನ್ನು ಮನಸ್ಸಿನಿಂದಲೇ ನೋಡೋಕೆ ಬೇಕಾಗುವಂತಹ ಒಂದು ವಿಷಯ ಇದೆ. ಅದಕ್ಕೆ ಯೋಗ ದೃಷ್ಟಿ ಅಂತ ಕರೀತಾರೆ ಅಂತ ಸಂಕ್ಷೇಪವಾಗಿ ಹೇಳ್ಬೋದು. ಏಕಾಗ್ರವಾದ ಚಿತ್ತ ಯಾವುದೋ ಒಂದು ಸ್ಥಿತಿ ವಿಶೇಷವನ್ನು ಹೊಂದಿ ಈ ಸೃಷ್ಟಿಯಲ್ಲಿ ಏನೇನಿದೆಯೋ ಅದನ್ನೆಲ್ಲವನ್ನೂ ನೋಡೋದಕ್ಕೆ ಅದಕ್ಕೆ ಯೋಗ್ಯತೆ ಬರುತ್ತೆ. ಅದಕ್ಕೆ ಯೋಗ ದೃಷ್ಟಿ ಅಂತ ಕರೀತಾರೆ. ಆ ಯೋಗ ದೃಷ್ಟಿ ಹೊರಹೊಮ್ಮುವ ಜಾಗ ಈ ಹುಬ್ಬು ಸೇರುವಂತಹ ಜಾಗ, ಅದರ ಮೇಲ್ಗಡೆ ಇರುವಂಥ ಜಾಗಗಳು, ಇವೆಲ್ಲ ಕೇಂದ್ರ ಅಂತ ಕರೀತಾರೆ. ಈ ಜಾಗವನ್ನು ಗುರುತಿಸಿ ಅರಿಶಿಣದಿಂದ ಸಿದ್ಧವಾದಂತಹ ಕುಂಕುಮವನ್ನು ಧಾರಣೆ ಮಾಡುವಂಥ ಒಂದು ಕ್ರಮವನ್ನು ಕೊಟ್ಟಿದ್ದಾರೆ. ಆ ಅರಿಶಿಣ ಇದೆಯಲ್ಲ, ಅದು ಚಿನ್ನಕ್ಕೆ ಸದೃಶವಾದಂತಹ ಚಿನ್ನದಂತಹ ಪದಾರ್ಥ ಅದು ಅಂತ ಜ್ಞಾನಿಗಳು ಹೇಳ್ತಾರೆ. ಅದರ ಸ್ಪರ್ಶ ಆ ಜಾಗದಲ್ಲಿ ಮಾಡಿದಾಗ ಒಂದು ಸಾತ್ವಿಕ ಕಲೆಯನ್ನು ಜಾಗರೂಕಗೊಳಿಸಿ ಈ ಒಳದೃಷ್ಟಿ ತೆರೆಯೋಕೆ ಬೇಕಾಗುವಂತೆ ಅನುಕೂಲತೆ ಮಾಡಿಕೊಡುತ್ತೆ. ಯೋಗ ದೃಷ್ಟಿಯನ್ನು ತೆರೆಸೋದಕ್ಕೋಸ್ಕರವಾಗಿ ಯೋಗಶಾಸ್ತ್ರ ಒಂದು ಮಾರ್ಗವನ್ನು ಹೇಳುತ್ತೆ. ಆ ಮಾರ್ಗ ನಮ್ಮ ದೇಹದಲ್ಲೇ ಇರುವಂಥ ಈ ಬೆರಳನ್ನು ಬಳಸಿ ವೃತ್ತಾಕಾರವಾಗಿ ಇಲ್ಲಿ ಸ್ವಲ್ಪ ಹೊತ್ತು ನಿತ್ಯ ಸುತ್ತಾ ಹೋಗು, ಕ್ರಮವಾಗಿ ಒಂದು ದಿವಸ ನಿನಗೆ ಯೋಗ ದೃಷ್ಟಿ ತೆರೆಯುತ್ತೆ ಅಂತ ಒಂದು ಟೆಕ್ನಿಕ್ಕನ್ನು ಹೇಳಿದ್ದಾರೆ. ಈ ಬೆರಳಿನ ವಿಷಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಇದೆ. ನಾನು ಯಾವುದೋ ಒಂದನ್ನು ಹೇಳ್ತಾ ಇದ್ದೀನಿ, ಹೆಚ್ಚು ವಿಸ್ತಾರಕ್ಕೆ ಹೋಗೋದು ಬೇಡ ಅನ್ನೋ ಕಾರಣಕ್ಕೆ. ಇದರಲ್ಲಿ ಪ್ರದಕ್ಷಿಣಾಕಾರವಾಗಿ ಹೀಗೆ ದುಂಡಕ್ಕೆ ಸುತ್ತಾ ಹೋಗು, ಸ್ವಲ್ಪ ಕಾಲ ಕಳೆದ ನಂತರದಲ್ಲಿ ನಿಂಗೊಂದು ದಿವ್ಯ ದೃಷ್ಟಿ ತೆರೆಯುತ್ತೆ ಅಂತ ಯೋಗಶಾಸ್ತ್ರ ಹೇಳುತ್ತೆ. ಅಂದರೆ ಇಲ್ಲಿ ಈ ಸ್ಪರ್ಶದಿಂದ ಇದಾಗತ್ತೆ ಅಂತ. ಇದು ಅಪ್ಪುತತ್ವ. ಇದು ಶಾಂತತೆಯನ್ನು ಕೊಡುವಂಥ ಒಂದು ಅಪ್ತತ್ವ. ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ ಅಂತ 5 ತತ್ವಗಳ ಪ್ರತಿನಿಧಿಗಳು ಈ ಬೆರಳು ಅಂತ ಯೋಗಶಾಸ್ತ್ರ ಹೇಳುತ್ತೆ. ಅದರಲ್ಲಿ ಅಪ್ತತ್ವದಿಂದ ಹೀಗೆ ಮಾಡ್ತಾ ಹೋಗು, ಶಾಂತವಾಗ್ತಾ ಮನಸ್ಸು ಬರುತ್ತೆ. ಮನಸ್ಸಿನ ವೇಗಗಳೆಲ್ಲ ಅದು ಏಕಾಗ್ರವಾಗ್ತಾ ಬರುತ್ತೆ. ಆ ವೃತ್ತ ಹಾಕ್ತಾ ಬಂದಾಗ ಆ ವೃತ್ತದೊಳಗಡೆ ಏಕಾಗ್ರವಾಗ್ತಾ ಬರುತ್ತೆ. ಕೊನೆಯಲ್ಲಿ ಒಂದ್ಸರಿ ಯೋಗ ದೃಷ್ಟಿ ತೆರೆದು ಬಿಡುತ್ತೆ ಅಂತ ಹೇಳುತ್ತೆ. ಅದೇ ಕಾರ್ಯವನ್ನು ಅರಿಶಿಣದಿಂದ ತಯಾರಾದಂಥ ಕುಂಕುಮ ಅದೂ ಸಹ ಮಾಡುತ್ತೆ. ನಮಗದು ಮಾಡುತ್ತೆ, ಇಟ್ಕೊಂಡವನಿಗೆ, ನೋಡಿದವನಿಗೆ ಅದರ ಸ್ಮರಣೆಯನ್ನು ಉಂಟು ಮಾಡುತ್ತೆ. ಇದೊಂದು ದೊಡ್ಡ ಲಾಭ. ಅದೇ ನೇರದಲ್ಲಿ ಈ ಜಾಗ ಏನಿದೆ, ಈ ಜಾಗವನ್ನು ಒಂದು ಸಂಧಿಸ್ಥಾನ ಅಂತ ಕರೀತಾರೆ. ಮೇಲ್ಗಡೆ ಇರುವಂತಹದ್ದು ಒಂದು ದಿವ್ಯ ಲೋಕ, ಅಲ್ಲಿಂದ ಈ ಕೆಳಗಡೆ ಇರುವಂತಹದ್ದು ಒಂದು ಭೌತಿಕ ಲೋಕಕ್ಕೆ ಸಂಬಂಧಪಟ್ಟ ವಿಷಯ. ಈ 2 ಲೋಕಗಳ ಸಂಧಿಸ್ಥಾನವಾಗಿದೆ ಇದು ಅಂತ ಕರೀತಾರೆ. ಆ ಸಂಧಿಸ್ಥಾನ ಹೀಗಿದೆ ಅನ್ನೋದನ್ನು
ನೆನಪಿಸೋದು ಸಹ ಉಂಟು ಇದ್ರ ಹಿಂದ್ಗಡೆಯಲ್ಲಿ ಅಂತ ಹೇಳೋದುಂಟು. ಹೀಗೆ ಒಂದು ಇದನ್ನು ಸಂಸ್ಕೃತಿ ಅಂತ ಕರೆಯೋಣ, ವ್ಯವಹಾರ ಅಂತ ಕರೆಯೋಣ, ಆದರೆ ಇದೇನಿದು ಅಂತ ಕೇಳಿದರೆ ಯೋಗ ದೃಷ್ಟಿ ತಂದುಕೊಟ್ಟಂತಹ ಒಂದು ವ್ಯವಸ್ಥೆ. ಇದೇ ರೀತಿಯಲ್ಲಿ ನಮ್ಮ ಭಾರತೀಯ ಅಲಂಕಾರಗಳನ್ನು ಗಮನಿಸಿದರೆ ಅಲಂಕಾರಗಳಲ್ಲೆಲ್ಲ ಇಂಥ ವಿಷಯಗಳಿದೆ. ಸೊಂಟಕ್ಕೆ ಒಂದು ಬಿಗಿದು ಕಟ್ಟುವಂತಹ ಅಭ್ಯಾಸ ಬಂದಿದೆ ದೇಶದಲ್ಲಿ. ಉಡಿದಾರ ಹಾಕ್ಕೊಳ್ಳುವಂಥದ್ದೊಂದು, ಸ್ತ್ರೀಗೆ ಡಾಬು ಅನ್ನೋ ರೀತಿಯಾದಂಥ ಒಂದು ಆಭರಣ, ಪುರುಷನಿಗೆ ಬಟ್ಟೆಯಲ್ಲೇ ಬಿಗಿದು ಕಟ್ಟುವಂಥ ಒಂದು ಅಭ್ಯಾಸ ಬಂದಿದೆ. ಇವತ್ತು ಈ ಅಭ್ಯಾಸ ಕಳಚಿ ಹೋಗಿದೆ. ಹೊಸ ಹೊಸ ವೇಷಭೂಷೆಗಳು ಬರ್ತಾ ಇದೆ. ಮೇಲಿಂದ ಕೆಳಗಡೆವರೆಗೂ ಒಂದೇ ವಸ್ತ್ರ ಅದು. ಹಾಗಿದ್ದಾಗ ಇಲ್ಲಿ ಬಿಗಿದು ಕಟ್ಟೋದು ಅನ್ನೋ ರೀತಿಯ ವ್ಯವಸ್ಥೆ ಬರಲ್ಲ. ಒಂದು ಗೊಣಬೆ ತರಹ ಕಾಣಿಸ್ತಾ ಇರಬೇಕು ದೇಹ ನೋಡಿದ್ರೆ. ಹಾಗೆ ಗೊಣಬೆ ಅಂದರೆ ಹಿಂದಿನ ಕಾಲದಲ್ಲಿ ಆಹಾರ ಪದಾರ್ಥವನ್ನು ಸಂಗ್ರಹ ಮಾಡೋದಕ್ಕೆ ಒಂದು 6 ಅಡಿ ಎತ್ತರದ್ದು ಒಂದೇ ಪದಾರ್ಥ ಮಾಡಿಡ್ತಾರೆ, ಮೇಲ್ಗಡೆಯಿಂದ ಪದಾರ್ಥ ಹಾಕ್ತಾರೆ. ಹಾಗೆ ಕೆಲವು ವಸ್ತುಗಳನ್ನು ಇವತ್ತು ಧಾರಣೆ ಮಾಡಿದ್ರೆ ಒಂದು ಗೊಣಬೆ ತರಹ ಕಾಣಿಸುತ್ತೆ. ಮೇಲ್ಗಡೆ ಇದು ಸಣ್ಣ ಜಾಗ ಒಳಗಡೆ ಹಾಕೋಕ್ಕೆ ಇದಿಷ್ಟು ಒಂದು ಗೊಣಬೆ ತರಹ ಕಾಣಿಸ್ತಾ ಇದೆ. ಹಾಗಾಗ್ಬಿಟ್ಟಿದೆ. ನಮ್ಮ ದೇಶದ ಆದರ್ಶ ದೃಷ್ಟಿಯಿಂದ ತಪ್ಪದು. ಕೆಳಗಡೆ ವಸ್ತ್ರ ಮೇಲ್ಗಡೆ ವಸ್ತ್ರ ಎರಡೂ ಬೇರೆ ಆಗಬೇಕು ಅಂತ ಹೇಳುತ್ತೆ. ಅದಿರಲಿ ವಿಷಯ. ಈಗ ಸೊಂಟಕ್ಕೆ ಒಂದು ಬಿಗಿದು ಕಟ್ಟುವಂಥ ಒಂದು ಅಭ್ಯಾಸ ಬಂದಿದೆ. ಸೊಂಟಕ್ಕೆ ಬಿಗಿದು ಕಟ್ಟೋದ್ರಲ್ಲಿ ಭೌತಿಕವಾಗಿ ಸೊಂಟ ಕೃಶವಾಗುತ್ತೆ, ಅದು ಒಳ್ಳೆಯದು ತುಂಬ ಅನ್ನೋ ರೀತಿಯಾದ ಮಾತು ಇದೆ. ಅದು ಸತ್ಯನೇ. ಅದು ಸಾಮಾನ್ಯ ಪ್ರಸವದ ನಂತರದಲ್ಲಿ ಭಾರತೀಯ ಪದ್ಧತಿ ಅದು. ಆ ಬಾಣಂತಿಗೆ ಬಿಗಿದು ಸೊಂಟಕ್ಕೆ ಕಟ್ತಾರೆ. ಆಧುನಿಕ ವೈದ್ಯರು ಇವತ್ತು ಅದನ್ನು ನಿಂದಿಸ್ತಾ ಇದ್ದಾರೆ ಸಾಕಷ್ಟು, ಹಾಗೆ ಕಟ್ಟು ಕೂಡ್ದು ಅಂತ. ಆದರೆ ಹಾಗೆ ಕಟ್ಟೋದ್ರಿಂದ ಸೊಂಟ ಕೃಶವಾಗುತ್ತೆ. ಸ್ಥೌಲ್ಯ ಅಥವಾ ಈ ಹೊಟ್ಟೆ ಮುಂದಕ್ಕೆ ಉಬ್ಬುವಂತಹ ವಿಷಯ ಏನಿದೆ ಅದು ಕಡಿಮೆ ಆಗುತ್ತೆ ಅನ್ನೋದು ಸತ್ಯ. ಅದು ಅದರಲ್ಲೇನು ಸಂದೇಹ ಇಲ್ಲ. ಸಹಸ್ರಾರು ವರ್ಷಗಳಿಂದ ಅಭ್ಯಾಸ ಬಂದಿದೆ. ಅದರಲ್ಲಿ ಏನೋ ಯಾವುದೋ ವಿಚಿತ್ರವಾದಂಥ ಏನೋ ವಿಪರಿಣಾಮ ಆಯಿತು ಅನ್ನೋ ರೀತಿಯಾದ ವಿಷಯ ಕಂಡು ಬರೋಲ್ಲ. ಹಾಗೆ ಕಟ್ಟೋ ಹಿನ್ನೆಲೆ ಹೇಗೆ ಬಂತು ಅಂತ ಕೇಳಿದ್ರೆ ಕೇವಲ ಸೊಂಟ ಕೃಷಿ ಮಾಡೋದಕ್ಕೋಸ್ಕರ ಕಟ್ಟುವಂಥ ಬಂದಿಲ್ಲ. ಏಕೆಂದರೆ ಒಬ್ಬ ಸ್ತ್ರೀ ಕೃಷಿಗಾತ್ರಳು ಅಂತಿದ್ರೆ ಅವಳಿಗೂ ಕಟ್ಟೋಕೆ ಹೇಳಿದ್ದಾರೆ. ಒಬ್ಬ ಸ್ಥೂಲಗಾತ್ರ ಅವರಿಗೂ ಕಟ್ಟೋಕೆ ಹೇಳಿದ್ದಾರೆ, ಪುರುಷನಿಗೂ ಹೇಳಿದ್ದಾರೆ, ಸ್ತ್ರೀಗೂ ಹೇಳಿದ್ದಾರೆ. ಕಟ್ಟೋಕೆ ಹೇಳಿದ ವಿಷಯ ಯಾಕೆ ಅಂತ ಕೇಳಿದರೆ ಯೋಗಶಾಸ್ತ್ರ ಹೇಳುತ್ತೆ ಈ ನಡುವಿನ ಜಾಗದಲ್ಲಿ ಒಂದು ಉಡ್ಯಾಣ ಬಂಧ ಅಂತ ಒಂದು ಬಂಧ ಆದಾಗ ಒಳ ಅನುಭವದ ಕಡೆಗೆ ಹಾರೋಕ್ಕಾಗತ್ತೆ ಮನುಷ್ಯನಿಗೆ. ಆ ಒಳ ಅನುಭವಕ್ಕೆ ದಾಟೋಕ್ಕಾಗತ್ತೆ, ಇಲ್ಲೋರು ಆಗೋಲ್ಲ ಅಂತ ಹೇಳಿಬಿಟ್ಟು ಒಂದು ಉಡ್ಯಾಣ ಬಂಧ ಅಂತ ಒಂದು ಬಂಧವನ್ನು ಬುದ್ಧಿಪೂರ್ವಕವಾಗಿ ಅಭ್ಯಾಸ ಮಾಡಿಸ್ತಾರೆ. ಮತ್ತು ಯೋಗಿಯಾದವನು ಅನುಭವಕ್ಕೆ ಏರ್ತಾ ಇರುವಾಗ ತಾನಾಗಿ ಈ ಜಾಗ ಎಲ್ಲ ಒಳಗಡೆಗೆ ಎಳ್ಕೊಂಡು ಒಂದು ಬಂಧ ತಾನಾಗಿ ಏರ್ಪಡುತ್ತೆ ಅಂತ ಯೋಗಶಾಸ್ತ್ರ ಹೇಳುತ್ತೆ. ಸ್ವಯಮೇ ಓಪಜಾಯತೆ ಬಂಧತ್ರಯ ಅನಾಯಾಸಾತ್ ಸ್ವಯಮೇ ಓಪಜಾಯತೆ ಅಂತ ಯೋಗಶಾಸ್ತ್ರ ಹೇಳುತ್ತೆ. ನೀನು ಧ್ಯಾನ ಸಿದ್ಧನಾಗ್ತಾ ಹೋಗೋ, ಈ ಬಂಧತ್ರಯಗಳು ಅನಾಯಾಸವಾಗಿ ತಾನಾಗಿ ಹುಟ್ಕೊಳ್ಳುತ್ತೆ ಅಂತ. ಆ ತಾನಾಗಿ ಹುಟ್ಕೊಳ್ಳುವಂಥ ಆ ಬಂಧವನ್ನು ಹೊರಗಡೆಯಿಂದ ಬುದ್ಧಿಪೂರ್ವಕವಾಗಿ ಯೋಜಿಸ್ಕೊಳ್ಳೋದಕ್ಕೋಸ್ಕರವಾಗಿ ಬಿಗಿದು ಕಟ್ಟುವಂಥ ಒಂದು ಅಭ್ಯಾಸವನ್ನು ದೇಶದಲ್ಲಿ ತಂದಿದ್ದಾರೆ. ಇದನ್ನು ಸಂಸ್ಕೃತಿ ಅಂತಲಾರು ಕರೆಯೋಣ, ವ್ಯವಹಾರ ಅಂತಲೂ ಕರೆಯೋಣ, ಯಾವುದಾದ್ರು ಭಾಷೆಯಲ್ಲಿ ಕರೆಯೋಣ. ಬಂದ ಹಿನ್ನೆಲೆ ಏನಪ್ಪ ಅಂದರೆ ಯೋಗದ ಅನುಭವದ ಕಡೆಗೆ ಜೀವನ ಸಾಗಬೇಕು, ಅದು ಮರೆತು ಹೋಗಬಾರ್ದು. ನಮ್ಮ ಒಟ್ಟು ವ್ಯವಸ್ಥೆಯಲ್ಲಿ ಎಲ್ಲ ಕಡೆಯಲ್ಲೂ ನಮಗೆ ನೆನಪು ಬರಬೇಕು, ಪ್ರಾಣಾಪಾನಗಳ ಗತಿ ಊರ್ಧ್ವಕ್ಕೆ ಆಗಬೇಕು, ಅದಕ್ಕೋಸ್ಕರ ತಂದಿದ್ದಾರೆ ಅಂತ ಹೇಳಬೇಕು. ಸೊಂಟಕ್ಕೆ ಬಿಗಿದು ಬಟ್ಟೆ ಕಟ್ಟಿದ್ರೆ ಕೆಲವು ಸಂದರ್ಭದಲ್ಲಿ ಹಿಂಸೆ ಆಗುತ್ತೆ. ಉಸಿರಾಟ ಸರಿ ಇಲ್ಲದೆ ಇದ್ದವರು, ಕಷ್ಟಪಡ್ತಾ ಇದ್ದವರಿಗೆ ಉಸಿರಾಟಕ್ಕೆ ಇನ್ನೂ ಅಷ್ಟು ಕಷ್ಟ ಆಗುತ್ತೆ, ಹಿಂಸೆ ಅಂತ ಅನಿಸುತ್ತೆ. ಆದರೆ ಬಾಲ್ಯದಿಂದ ವ್ಯವಸ್ಥಿತವಾಗಿ ಅಭ್ಯಾಸ ಮಾಡ್ಕೊಂಡು ಹೋದರೆ ಉಸಿರಾಟದಲ್ಲಿ ಒಂದು ಊರ್ಧ್ವಗತಿ ಅಂತ ಬರುತ್ತೆ. ಆ ಊರ್ಧ್ವಗತಿಯ ಉಸಿರಾಟ ಇದ್ದರೆ ಮನಸ್ಸು ತುಂಬ ಶಾಂತವಾಗಿರುತ್ತೆ, ಏಕಾಗ್ರವಾಗಿರುತ್ತೆ, ಮಾಡುವ ಕಾರ್ಯವನ್ನು ವ್ಯವಸ್ಥಿತವಾಗಿ ಮಾಡ್ಬೋದು, ಸ್ಮೃತಿ ತುಂಬ ಚೆನ್ನಾಗಿ ಉಳ್ಕೊಳ್ಳುತ್ತೆ. ಕೊಟ್ಟ ವಿಷಯವನ್ನು ಸಮಾಧಾನವಾಗಿ ಮನಸ್ಸು ಒಳಗಡೆ ತಗೊಂಡಾಗ ಅದು ಹೆಚ್ಚು ಕಾಲ ಹಾಗೆ ಉಳ್ಕೊಳ್ಳುತ್ತೆ. ಅದರಿಂದ ಸ್ಮೃತಿ ತುಂಬ ಚೆನ್ನಾಗಿ ಉಳ್ಕೊಳ್ಳುತ್ತೆ. ಇಂಥ ಅನೇಕ ಲಾಭಗಳೆಲ್ಲ ಆಗುತ್ತೆ. ಆದ್ದರಿಂದ ಹೀಗೆ ಒಂದು ಯೋಗದ ಹಿನ್ನೆಲೆಯಲ್ಲಿ ಬಂದಿದೆ ಅಂತ ತಗೋಬೇಕು. ಹಾಗೆ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋದರೆ ನಮ್ಮ ದೇಶದ ಪದ್ಧತಿ ಯಾರಾದರೂ ಒಂಟಿ ಕಾಲಲ್ಲಿ ನಿಂತ್ಕೊಂಡ್ರೆ ನಿಂತ್ಕೋಬೇಡ ಅಂತ ಹೇಳುವಂಥ ಅಭ್ಯಾಸ ಇದೆ. ಇದೆಲ್ಲ ಮರ್ತು ಹೋಗಿರ್ಬೋದು ಇವತ್ತು. ಯಾವ್ದಾದ್ರು ಮನೆಯಲ್ಲಿ ಅಜ್ಜಂದರು ಬದುಕಿದ್ರೆ ಅವರು ಎಲ್ಲೂ ಓಲ್ಡ್ ಏಜ್ ಹೋಮಿಗೆ ಸೇರಿಕೊಳ್ಳದೇನೆ ಮನೆಯಲ್ಲೇ ಪ್ರೀತಿ ವಿಶ್ವಾಸದ ಪದಾರ್ಥಗಳಾಗಿ ಉಳಿದಿದ್ರೆ ಅವ್ರು ಏನಾದರೂ ಅವ್ರು ಹಿಂದೋರು ಕೊಟ್ಟಿದ್ದ ವಿಷಯ ಇದ್ದರೆ ಕೆಲವು ಸಂದರ್ಭದಲ್ಲಿ ಹೇಳ್ತಾರೆ ಅಂತ ತಗೋಬೋದು. ಅಷ್ಟು ಒಂದು ಜನ್ರೇಷನ್ಗೆ ಹೋಗುವಾಗ ನಮ್ಮ ತನನ ಕಳೆದ್ಕೋತ ಹೊರಟೋಗ್ತಾ ಇದ್ದೀವಿ ನಾವು. ಯಾರಾದರೂ ಹುಡುಗನೋ ಹುಡುಗಿನೋ ಎಲ್ಲರೂ ಒಂದು ಕಡೆ ಒಂಟಿ ಕಾಲ ನಿಂತರೆ ಬೈತಾ ಇದ್ರು, ನಿಂತ್ಕೋಬೇಡ, ಹಾಗೆ ನೆಟ್ಟು ನಿಂತ್ಕೋ, ಏನಾಗಿದೆ ನಿನಗೆ ಅಂತ. ಒಂಟಿ ಕಾಲಲ್ಲಿ ಸ್ವಲ್ಪ ಹೊತ್ತು ನಿಂತರೆ, ಒಂದು 5 ನಿಮಿಷ ನಿಂತರೆ ಏನು ಅಪಾಯ ಆಗಿಬಿಡುತ್ತೆ ಹೇಳಿ ನೋಡೋಣ. ಹೋಗಲಿ, ಏನಾದ್ರು ಅಪಾಯ ಆಗುತ್ತೆ,
ಒಂದು ಸೈಡಲ್ಲಿ ಮಾತ್ರ ಪ್ರೆಷರ್ ಡೆವಲಪ್ ಆಗುತ್ತೆ ಅಂತ ನೀವೇನು ಹೇಳ್ತೀರಾ, ಇನ್ನೊಂದು ಸೈಡಲ್ಲೂ ಬೇಕಾದ್ರೆ ಮಾಡಿಬಿಡ್ತೀನಿ. ಈಗ ಎಡಗಾಲಿನಲ್ಲಿ ಒಂಟಿ ಕಾಲಲ್ಲಿ ನಿಂತ್ಕೊಂಡೆ, ಒಂದು ಸ್ವಲ್ಪ ಹೊತ್ತು ಬಲಗಾಲಲ್ಲಿ ಒಂಟಿ ಕಾಲಲ್ಲಿ ನಿಂತು ಬಿಡ್ತೀನಿ. ಈಗ ಯೋಗ ಅಭ್ಯಾಸ ಆಸನ ಅಭ್ಯಾಸದಲ್ಲಿ ಕೌಂಟರ್ ಪಾಸ್ಚರ್ ಮಾಡಬೇಕು ಅಂತ ಒಂದಿದೆ. ಫಾರ್ವರ್ಡ್ ಬೆಂಡಿಂಗ್ ಮಾಡಿದ್ರೆ ಒಂದು ಬ್ಯಾಕ್ವರ್ಡ್ ಬೆಂಡಿಂಗು, ಸೈಡ್ ಬೆಂಡಿಂಗ್ ಮಾಡಿದ್ರೆ ಲೆಫ್ಟ್ ಸೈಡಲ್ಲಿ ಮಾಡಿದ್ರೆ ರೈಟ್ ಸೈಡಲ್ಲಿ ಮಾಡಬೇಕು, ಹೀಗೆಲ್ಲ ಇದೆ. ಕಾರಣ ಅದು ಸರಿಯಾದದ್ದೇ, ಅದು ಪ್ರತ್ಯಾಸನ ಅಂತ ಅದಕ್ಕೆ ಕರೀತಾರೆ. ಪಾರಂಪರ್ಯದಲ್ಲಿ ಅದು ಬಂದಿದೆ. ಅದು ಆಸನಕ್ಕೆ ಪ್ರತ್ಯಾಗ ಆಸನ ಮಾಡಬೇಕು ಅಂತ. ಕಾರಣ ದೇಹದಲ್ಲಿ ಇಲ್ಲೋದ್ರೆ ಕೆಲವು ಏರುಪೇರುಗಳಾಗ್ಬಿಡುತ್ತೆ ಮಾಂಸಖಂಡಗಳಲ್ಲಿ, ಅದೇ ರೀತಿಯಲ್ಲಿ ನರಗಳಲ್ಲಿ, ಮಾಂಸತಂತುಗಳಲ್ಲಿ ಬಿಗು ವ್ಯತ್ಯಾಸವಾಗುತ್ತೆ, ಗಾತ್ರದಲ್ಲಿ ವ್ಯತ್ಯಾಸ ಆಗುತ್ತೆ. ಹೀಗೆಲ್ಲ ಇರೋದ್ರಿಂದ ಪ್ರತ್ಯಾಸನವನ್ನು ಮಾಡಬೇಕು ಅಂತ ಹೇಳಿದೆ. ಇದು ಅದೇನಲ್ಲ, ಇದು ಕೆಟ್ಟ ಅಭ್ಯಾಸ. ಯಾವುದೋ ಒಂದು ಕಡೆಯಲ್ಲಿ ಓಲು ನಿಂತ್ಕೊಳ್ಳೋದು. ಒಂದು ಕಡೆಯಲ್ಲಿ ಓಲು ನಿಂತರೆ ಏನಾಗುತ್ತೆ ಮೂಲತಃ ಅಂತ ಕೇಳಿದ್ರೆ, ನಮ್ಮ ಶ್ವಾಸಕೋಶದ ಉಸಿರಾಟದ ಮೇಲೆ ಅದರ ಪರಿಣಾಮ ಆಗಿಬಿಡುತ್ತೆ. ಇದನ್ನು ಸೂಕ್ಷ್ಮವಾಗಿ ನೋಡಿದ್ರೆ ಸಿಕ್ಕುತ್ತೆ ಭಾಳಷ್ಟು ವಿಷಯಗಳು. ಎಡಗಾಲ ಮೇಲೆ ತುಂಬ ಭಾರ ಹಾಕಿ ನಿಂತಿದ್ದೀರಿ ಅಂತಂದರೆ ಬಲಗಡೆ ಶ್ವಾಸಕೋಶ ಹೆಚ್ಚು ಕೆಲಸ ಮಾಡುತ್ತೆ. ಬಲಗಡೆ ಕಾಲ ಮೇಲೆ ತುಂಬ ಭಾರ ಹಾಕಿ ನಿಂತಿದ್ದೀರಿ, ಎಡಗಾಲನ್ನ ಸಡಿಲ ಬಿಟ್ಟಿದ್ದೀರಿ ಅಂದರೆ ಎಡಗಡೆ ಉಸಿರಾಟ ಶುರುವಾಗುತ್ತೆ. ಈ ಥರ ವ್ಯತ್ಯಾಸ ಆಗುತ್ತೆ. ಈ ವ್ಯತ್ಯಾಸ ನಿಷ್ಕಾರಣವಾಗಿ ಯಾಕೆ ಮಾಡ್ಕೋತೀಯಾ ಅಂತ ಕೇಳ್ತಾ ಇದ್ದಾರೆ ಅವರು ಅಷ್ಟೇ. ಹಾಗೆಲ್ಲ ಮಾಡ್ಕೋಬೇಡ. ಇದ್ರ ಉದ್ದೇಶ ಏನು ಹೇಳು? ನೀನು ನೇರವಾಗಿ ನಿಂತ್ಕೋ, ಎರಡೂ ಕಾಲಿನಲ್ಲಿ ಉಸಿರಾಟ ಸಮವಾಗಿ ನಡಿಬೇಕಾಗಿದೆ. ಹೆಚ್ಚು ಇಲ್ಲದೆ ಕಡಿಮೆ ಇಲ್ಲದೆ 1.5 ಗಂಟೆ ಈ ಕಡೆಗೆ 1.5 ಗಂಟೆ ಈ ಕಡೆಗೆ, ಮಧ್ಯದಲ್ಲಿ ಸ್ವಲ್ಪ ಹೊತ್ತು ಎರಡು ಹೊಳೆಯಲ್ಲಿ. ಇದೇನೋ ಒಂದು ಸಿಸ್ಟಮ್ ಇದೆ, ಅದು ಹಾಗೆ ಹೋಗಬೇಕೆ ಹೊರತು ಅದನ್ನು ನೀನು ಸ್ವಲ್ಪ ಉಲ್ಟಾ ಪಲ್ಟಾ ಮಾಡ್ತೀನಿ ಅಂತಂದರೆ ನಿನ್ನ ನಡೆಯಿಂದ ನಿನ್ನ ಜೀವನದಲ್ಲಿ ಅನೇಕ ಏರುಪೇರಾಗುತ್ತೆ. ದೀರ್ಘಕಾಲದಲ್ಲಿ 25 ವರ್ಷ ಕಳೆಯುವಾಗ ತುಂಬ ಏರುಪೇರಾಗುತ್ತೆ. ಇದನ್ನೊಂದು ಉದಾಹರಣೆ ಕೊಟ್ಟು ಹೇಳೋದಾದರೆ, ಇಲ್ಲಿಂದ ಕಾಶಿ ಯಾವುದೋ ಒಂದು ಡಿಗ್ರಿನಲ್ಲಿ ನಾನು ಅಳೆದಾಗ, ನಾನು ಒಂದು ಡಿಗ್ರಿ ವ್ಯತ್ಯಾಸ ಮಾಡಿಬಿಟ್ಟು ಪ್ರಯಾಣ ಮಾಡ್ತೀನಿ ಅಂತಂದರೆ ನಾನು ಕಾಶಿ ತಲುಪಲ್ಲ. ನಾನು ಗಯಾಕ್ಕೋ ಕಲ್ಕತ್ತಾಕ್ಕೋ ಹೊರಟೋಗ್ಬಿಡ್ತೀನಿ. ನಾನು ಒಂದೇ ಡಿಗ್ರಿ ಸ್ವಾಮಿ ವ್ಯತ್ಯಾಸ ಮಾಡಿರೋ ಹೊರಡುವಾಗ ನೀವು ಹೇಳಿದ್ರಿ ಈ ಡಿಗ್ರಿನಲ್ಲಿ ಪ್ರಯಾಣ ಮಾಡು ಕರೆಕ್ಟಾಗಿ ಕಾಶಿ ಸಿಗುತ್ತೆ ಅಂತ ಲೆಕ್ಕಾಚಾರ ಹಾಕ್ಕೊಟ್ರಿ. ನಾನು ಏನೋ ಒಂದು ಡಿಗ್ರಿ ವ್ಯತ್ಯಾಸ ಮಾಡಿಕೊಂಡೆ ಸ್ವಾಮಿ, ಅಂದರೆ ನನಗೆ ಕಾಶಿ ಸಿಕ್ಕಲ್ಲ, ಮೆಕ್ಕಾನೋ ಮದೀನಾನೋ ಸಿಕ್ಬಿಡುತ್ತೆ ಕೊನೆಗೆ. ಅಂದರೆ ಇಲ್ಲಿ 1 ಡಿಗ್ರಿ, ಆದರೆ ಅಲ್ಲಿ ಸಾವಿರಾರು ಮೈಲಿ ವ್ಯತ್ಯಾಸ ಅದು. ಹಾಗೆ ಇಲ್ಲಿ ಒಂದು ಸ್ವಲ್ಪ ಏರುಪೇರು 25 ವರ್ಷ ಕಳೆಯೋ ವೇಳೆಗೆ ಅಪಾರವಾದ ಬದಲಾವಣೆ, ಜೀವನದ ಸ್ವರೂಪನೇ ಪರಿವರ್ತನೆ ಹೀಗೆಲ್ಲ ಆಗುತ್ತೆ ಅನ್ನೋ ಸಂದರ್ಭ ಇರೋದ್ರಿಂದ ಯೋಗದ ಹಿನ್ನೆಲೆಯಲ್ಲಿ ಈ ಶಿಸ್ತನ್ನು ತಂದಿದ್ದಾರೆ ಅನ್ನೋ ರೀತಿಯಲ್ಲಿ ಹೇಳಬೇಕಾಗುತ್ತೆ. ನಮ್ಮ ದೇಶದಲ್ಲಿ ಆಸ್ತಿಯನ್ನು ವಿಭಾಗ ಮಾಡುವಾಗ ವ್ಯವಹಾರಾಧ್ಯಾಯದಲ್ಲಿ ಧರ್ಮಶಾಸ್ತ್ರದಲ್ಲಿ ಬರುತ್ತೆ. ಧರ್ಮಶಾಸ್ತ್ರ ಮಾಡಿರುವಂಥ ಆಸ್ತಿ ವಿಭಾಗದ ಬಗ್ಗೆ ಬೇಕಾದಷ್ಟು ಇವತ್ತು ವಿವಾದಗಳಿದೆ. ಆ ವಿವಾದವನ್ನು ಪಕ್ಕದಲ್ಲಿಟ್ಟು ಆಲೋಚನೆ ಮಾಡೋಣ. ಋಷಿಗಳು ತಂದ ವಿಷಯ ಆದ್ದರಿಂದ ಅಲ್ಲಿ ವಿವಾದಾಸ್ಪದವಾದ ಯಾವುದೂ ವಿಷಯ ಇಲ್ಲ. ನನಗೆ ಅರ್ಥ ಆಗದೇ ಇರೋ ವಿಷಯ ಬೇಕಾದಷ್ಟು ಇರ್ಬೋದು ಅಷ್ಟೇ. ಅರ್ಥ ಆಗದೆ ಇದ್ದು ವಿವಾದ ಮಾಡಿದ್ರೆ ಅದಕ್ಕೆ ಅರ್ಥ ಇಲ್ಲ. ಅದಕ್ಕೆ ಅರ್ಥ ಮಾಡ್ಕೊಂಡು ವಿವಾದ ಮಾಡೋದಾದರೆ ವಿಷಯನ ಸರಿಪಡಿಸ್ಕೊಳ್ಳೋದಕ್ಕೆ ಸಹಕಾರಿಯಾಗುತ್ತೆ. ಭಾರತೀಯರ ಪದ್ಧತಿನಲ್ಲಿ ಆಸ್ತಿ ವಿಭಾಗ ಮಾಡಬೇಕಾದ್ರೆ ತಂದೆ ತಾಯಿಗಳು 4 ಜನ ಗಂಡು ಮಕ್ಕಳಿದ್ದಾರೆ ಅಂತಂದರೆ ಆಸ್ತಿಯನ್ನು ಒಂದು 2-3 ಕ್ರಮದಲ್ಲಿ ವಿಭಾಗ ಮಾಡೋದು ಹೇಳಿದ್ದಾರೆ. ಅದ್ರಲ್ಲಿ ಒಂದು ಯಾವುದೋ ತೊಗೋತಾ ಇದ್ದೀನಿ, ಉದಾಹರಣೆಗೆ ಅಷ್ಟೇನ ತೊಗೋತಾ ಇರೋದು. 5 ಆಗಿ ವಿಭಾಗ ಮಾಡು ಅಂತ ಹೇಳುತ್ತೆ. 5 ಆಗಿ ವಿಭಾಗ ಮಾಡಿ 2 ಪಾಲನ್ನು ಹಿರಿ ಮಗಂಗೆ ಕೊಡು ಅಂತ ಹೇಳುತ್ತೆ. ಉಳಿದವರಿಗೆ 1 ಪಾಲನ್ನು ಕೊಡು ಅಂತ ಹೇಳುತ್ತೆ. ಇದನ್ನು ನೋಡಿದಾಗ ಇದು ಹಿರಿ ಮಗನ ಮೇಲಿರುವಂಥ ಅತಿ ವಿಶ್ವಾಸವೋ, ಮೊದಲು ನೋಡಿದ ಮುಖ ಆದ್ದರಿಂದ ಬಂದಿರುವಂಥ ಅಂಟೋ, ಇನ್ನೇನೋ ಅವನಿಂದ ಹೆಚ್ಚು ಸಹಕಾರವಿದೆಯೋ, ಯಾವುದೋ ಕಾರಣಕ್ಕೆ ಮಾಡ್ತಾ ಇರೋ ಪಕ್ಷಪಾತ ಅಲ್ವೇ, ಎಲ್ಲ ಮಕ್ಕಳನ್ನು ಸಮಾನವಾಗಿ ನೋಡಬೇಕಾದ ತಂದೆ ತಾಯಿಗಳ ಕರ್ತವ್ಯ ಅಲ್ವೇ ಅಂತ ಸ್ಥೂಲ ಬುದ್ಧಿಗೆ ಅನಿಸುತ್ತೆ. ಆದರೆ ಧರ್ಮಜ್ಞರು ಕೊಡ್ತಾ ಇರುವಂಥ ಒಂದು ವಿಭಾಗ ಇದು. ಆಸ್ತಿಯನ್ನು 5 ಆಗಿ ವಿಭಾಗ ಮಾಡೋ, 2 ಪಾಲು ಹಿರಿಯ ಮಗನ ಕೊಡು, ಉಳಿದವ್ರಿಗೆ 1 ಪಾಲನ್ನು ಕೊಡು. ಪೂರ್ತಿ ಬಿಟ್ಕೊಡುವಾಗ ತಂದೆ ತಾಯಿಗಳು ಯಾರ್ದೋ ಅಧೀನದಲ್ಲಿ ಇರಬೇಕಾಗತ್ತೆ, ಅವರು ಬಿಟ್ಕೊಡುವಂಥ ಸಂದರ್ಭ ಬಂದಾಗಿ ಈ ರೀತಿಯಾದ ವ್ಯವಸ್ಥೆ. ಅದೇನು ಹಿರಿಯ ಮಗಂಗೆ ಹಾಗೆ ವ್ಯವಹಾರ ಹೇಳ್ತಾ ಇದ್ದೀರಿ, ಇದು ಯಾವ ಧರ್ಮಕ್ಕೆ ಸಮ್ಮತ, ಯಾವ ದೃಷ್ಟಿಯಿಂದ ಅಂತ ಕೇಳಿದ್ರೆ, ಹಿರಿಯ ಮಗ ಏನಿದ್ದಾನೆ ಅವನು ತಂದೆಯ ಪ್ರತಿನಿಧಿಯಾಗಿರ್ತಾನೆ ತುಂಬ ದೊಡ್ಡ ಮಟ್ಟಕ್ಕೆ. ಆ ನಂತರದಲ್ಲಿ ಹುಟ್ಕೊಳ್ಳೋ ಮಕ್ಕಳುಗಳು ತಾಯಿಯನ್ನು ಪ್ರತಿನಿಧಿಸ್ತಾ ಹೋಗ್ತಾರೆ ಭಾಳಷ್ಟು ಮಟ್ಟಿಗೆ ಅನ್ನೋ ಒಂದು ಸತ್ಯ ಇದೆ. ಇದನ್ನು ಗಮನಿಸಿ ನನ್ನನ್ನು ಪ್ರತಿನಿಧಿಸುವಂತಹದ್ದು, ನನ್ನ ವಂಶವನ್ನು ಪ್ರತಿನಿಧಿಸುವಂಥವನು ಪ್ರಧಾನವಾಗಿ ಹಿರಿಯ ಮಗನೇ ಆಗ್ತಾನೆ ಅನ್ನೋದನ್ನು ಯೋಗ ದೃಷ್ಟಿಯಿಂದ, ಹೊರಗಡೆಯ ಪರಿಶೀಲನೆಯಿಂದ ಪತ್ತೆ ಮಾಡಿಕೊಂಡು ಅವನು ಮಾಡುವ ಮುಂದಿನ ದೊಡ್ಡ ದೊಡ್ಡ ಕರ್ತವ್ಯಗಳೇನಿದೆ ಆ ಕರ್ತವ್ಯಕ್ಕೆ ಸಹಕರಿಸುವ ಮನಸ್ಸಿಂದ ಒಂದು ಪಾಲು ಜಾಸ್ತಿ ಅವನಿಗೆ ಕೊಡ್ತಾನೆ. ಅವನು ಮಾಡೋ ಕರ್ತವ್ಯ ಏನು ಪ್ರಧಾನವಾಗಿ ಅಂತ ಕೇಳಿದ್ರೆ, ಧರ್ಮದ ದೃಷ್ಟಿಯಿಂದ ತಗೊಂಡಾಗ ಹಿರಿಯ ಮಗ ತಂದೆ ತಾಯಿಗಳು ತೀರ್ಕೊಂಡಾಗ ಸಂಸ್ಕಾರ ಮಾಡಬೇಕಾಗಿ ಬರುತ್ತೆ.
ಅನಂತರದಲ್ಲಿ ಪ್ರತಿ ವರ್ಷ ತರ್ಪಣ ಕೊಡುವಂತಹದ್ದು ಅನ್ನೋ ವ್ಯವಹಾರ ಇದೆ, ಪಿಂಡ ಪ್ರದಾನ ಅನ್ನೋ ವ್ಯವಹಾರ ಇದೆ. ಅನೇಕ ಕಾರ್ಯಗಳು ಹಿರಿಯ ಮಗನ ಪಾಲಾಗಿ ಬರುತ್ತೆ. ಅದ್ಯಾಕೆ ಹಿರಿಯ ಮಗನಿಗೆ ಪಾಲಾಗಿ ಬರುತ್ತೆ ಅಂದರೆ, ಹಿರಿಯ ಮಗ ಮಾಡಿದಂಥ ಕರ್ಮದ ಫಲ ಡೈರೆಕ್ಟಾಗಿ ತಂದೆ 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 ಹೀಗೆ ಆ ವಂಶಕ್ಕೆ ಹೋಗಿ ಸೇರ್ಕೋತಾ ಹೋಗುತ್ತೆ. ಅದು ಬೇರೆಯವರು ಮಾಡಿದ್ದು ಅಂಶತಃ ಸಂಕಲ್ಪದ ಕಾರಣದಿಂದ ಈ ಕಡೆ ಬಂದರೂ ಬೇರೆ ಕಡೆಗೆ ಕವಲು ಹೊಡೆದು ಹೋಗುತ್ತೆ. ಅದಕ್ಕೆ ತುಂಬ ಕಾರಣಗಳಿದೆ, ಬಹಳ ವಿಸ್ತಾರವಾಗಿ ಚಿಂತಿಸಬೇಕಾದ ವಿಚಾರ. ಹಾಗಿರೋದ್ರಿಂದ ಈ ವಂಶಕ್ಕೆ ಎಲ್ಲ ದೃಷ್ಟಿಯಿಂದ ಸಹಕಾರಿಯಾಗಿ ನಿಂತ್ಕೊಳ್ಳುವಂಥ ವ್ಯಕ್ತಿ ಇವನನ್ನು ಒಂದು ದೃಷ್ಟಿಯಿಂದ ಸೌಲಭ್ಯ ಕೊಟ್ಟು ಕಾಪಾಡ್ಕೋಬೇಕಾದ ಜವಾಬ್ದಾರಿ ನನಗಿದೆ ಅನ್ನೋ ನೇರದಲ್ಲಿ ಮುಂದಕ್ಕೆ ಅವನಿಗೆ ಒಂದು ಅಂಶ ಜಾಸ್ತಿ ಕೊಡುವಂಥ ಕ್ರಮ ಬಂದಿದೆ. ಇದರಲ್ಲಿ ಇನ್ನೊಂದು ಸೂಕ್ಷ್ಮ ಇದೆ. ಏನಪ್ಪ ಅಂತ ಕೇಳಿದ್ರೆ, ನಮ್ಮ ಭಾರತೀಯ ವಿವಾಹ ಪದ್ಧತಿನಲ್ಲಿ ಮದುವೆ ಆಗುವಾಗ ಒಂದು ಸಂಕಲ್ಪ ಮಾಡೋದುಂಟು. ಹಿಂದಿನ 10 ತಲೆಗಳಿಗೆ, ಮುಂದಿನ 10 ತಲೆಗಳಿಗೆ ಮತ್ತು ನನಗೆ ಜೀವನದ ಉದ್ಧಾರ ಆಗಲಿ ಅನ್ನೋ ಉದ್ದೇಶದಿಂದ ಈ ಕನ್ಯೆಯನ್ನು ನಾನು ವರ್ಣ ಮಾಡ್ತಾ ಇದ್ದೀನಿ ಅಂತ ಸಂಕಲ್ಪ ಮಾಡ್ತಾರೆ. ಈ ಒಂದು ಕನ್ಯೆಯನ್ನು ವರ್ಣ ಮಾಡಿದ್ರೆ ಹಿಂದಿನ 10 ತಲೆ ಉದ್ಧಾರ ಆಗೋದೇನೋ, ಮುಂದಿನ 10 ತಲೆ ಉದ್ಧಾರ ಆಗೋದೇನೋ, ನಾನು ಉದ್ಧಾರ ಆಗೋದೇನೋ. ಒಂದು ದೃಷ್ಟಿಯಿಂದ ಭಾರಿ ಸಮಸ್ಯೆ ಜಾಲದಲ್ಲಿ ಬೀಳೋದಲ್ವೇ ಇದು. ಒಂದೇ ಆದಮೇಲೆ ಮಕ್ಕಳು, ಮರಿ, ಜವಾಬ್ದಾರಿ, ಅಯ್ಯೋ ಏನು ಸಂಸಾರ ಅಂತ ಹೇಳಿದಾಗ ಬಹಳ ಭೀಕರವಾಗಿ ಆಲೋಚನೆ ಮಾಡುವಂಥದ್ದುಂಟು. ಇದೇ ಕುಟುಂಬಗಳನ್ನು ನೋಡಿದಾಗ ಹೀಗಿರುವಾಗ ಹಿಂದಿನ 10 ತಲೆ, ಮುಂದಿನ 10 ತಲೆ, ಈ ತಲೆ ಉದ್ಧಾರ ಆಗೋದೊಂದು ಏನು ಅಂತ ಕೇಳಿದ್ರೆ, ವಂಶದಲ್ಲಿ ಯಾರಾದರೂ ಒಬ್ಬ ಬ್ರಹ್ಮಜ್ಞಾನಿಯಾಗಿ ಹುಟ್ಟಿದವನು ಬ್ರಹ್ಮಜ್ಞಾನಿ ಆದರೆ ಹಿಂದಿನ 10 ತಲೆ, ಮುಂದಿನ 10 ತಲೆ ಅವನು ತಂದೆ, ಇಷ್ಟು ಜನಕ್ಕೆ ಅದರ ರಿಸಲ್ಟ್ ಬರುತ್ತಂತೆ. ಅವರಿಗೆಲ್ಲ ಮಾರ್ಗ ತಿರ್ಕೊಳ್ಳುತ್ತಂತೆ. ಅವರು ಅಲ್ಪ ಸ್ವಲ್ಪ ಸಾಧನೆ ಮಾಡಿದ್ರೆ ಬ್ರಹ್ಮಜ್ಞಾನಿಗಳಾಗ್ಬೋದಂತೆ. ಅಂಥ ದೊಡ್ಡ ಲಾಭ ಸಿಗುತ್ತೆ ಅನ್ನೋ ತತ್ವವನ್ನು ಕಂಡವರಾಗಿ ವಿವಾಹ ಆಗಬೇಕು. ಆಗುವಾಗ ಈ ಸಂಕಲ್ಪ ಇಟ್ಕೊಂಡು ಆಗಬೇಕು, ಬೇರೆ ಇನ್ಯಾವುದೋ ಮೋಜು ಮಜಿಕ್ಕಲ್ಲ ವಿವಾಹ ಅನ್ನೋ ರೀತಿಯಾದಂಥ ಒಂದು ರೂಪರೇಷೆಯನ್ನು ಕೊಟ್ಟಿದ್ದಾರೆ ಅಂತ ಅನ್ನೋದನ್ನು ನೋಡ್ಬೋದು. ಇದೇ ರೀತಿಯಲ್ಲಿ ವ್ಯವಹಾರಗಳೆಲ್ಲ ಹೇಗೆ ಬರುತ್ತೆ ಅಂತ ಕೇಳಿದ್ರೆ, ಅದು ನಮ್ಮ ತನವನ್ನು ಕಾಪಾಡಿಕೊಳ್ಳೋದಕ್ಕೆ ಈ ಪ್ರಪಂಚದಲ್ಲಿ ಹೇಗೆ ಹೋದರೆ ಸಾಧ್ಯವಾಗುತ್ತೆ, ಉಳ್ಕೊಳ್ಳುತ್ತೆ. ನನ್ನ ತನನನ್ನು ಇಟ್ಕೊಂಡಾಗ ಸಮಾಜಕ್ಕೆ ಅದರಿಂದ ಏನು ಲಾಭ ಆಗುತ್ತೆ ಅದನ್ನೆಲ್ಲ ಇಟ್ಕೊಂಡು ತಂದಿದ್ದಾರೆ. ಮತ್ತು ಚಾಣಕ್ಯನ ಒಂದು ಮಾತು ಅಂತ ಗ್ರಂಥಗಳಲ್ಲಿ ನೋಡ್ತೀವಿ, ವಿವಾಹ ಮೂಲೋ ವ್ಯವಹಾರ ಅಂತ ಹೇಳೋದುಂಟು. ವಿವಾಹ ಆರಂಭ ಆದಾಗಲಿಂದ ವ್ಯವಹಾರ ಶುರುವಾಗುತ್ತಂತೆ ಪ್ರಧಾನವಾಗಿ. ವಿವಾಹ ಆದಮೇಲೆ ವ್ಯವಹಾರ ಏನು ಶುರುವಾಗುತ್ತೆ, ಯಾರ ಹತ್ರ ಸಾಲ ಮಾಡ್ಕೊಂಡು ದುಡ್ಡು ತಂದ್ಕೊಂಡು ಮನೆ ಮೇಂಟೈನ್ ಮಾಡೋ ಆ ವ್ಯವಹಾರನ, ಬಡ್ಡಿ ಎಷ್ಟು, ಎಲ್ಲಿಂದ ತರೋದು, ಅದಲ್ಲ. ಮತ್ತೇನಪ್ಪ ಅಂತ ಕೇಳಿದ್ರೆ, ನನ್ನ ತನವನ್ನು ಹೊತ್ತಂಥ ಒಂದು ಸುಕುಮಾರನನ್ನು ನಾನು ಲೋಕಕ್ಕೆ ಕರುಣಿಸಬೇಕಾದ್ರೆ ವಿವಾಹದ ಅನಂತರದಲ್ಲೇನೆ. ಅಂದರೆ ಆರ್ಷವಾದ ಸಂಪ್ರದಾಯದ ಪ್ರಕಾರ ಹೊರದೇಶದ ಪದ್ಧತಿಗಳು ಬೇರೆ ಬೇರೆ ಇದೆ, ಆ ಕ್ರಮ ಬೇರೆ. ಅದನ್ನು ಪಕ್ಕದಲ್ಲಿಟ್ಟು ಆಲೋಚನೆ ಮಾಡೋಣ. ಭಾರತೀಯ ಪದ್ಧತಿ ಪ್ರಕಾರ ವಿವಾಹ ಆದ ನಂತರದಲ್ಲಿ ಅವನೊಂದು ಸುಪುತ್ರನನ್ನು ಪಡಿತಾನೆ. ಆ ಸುಪುತ್ರನನ್ನು ಪಡೆಯೋದು ಏನದು ಅಂತ ಕೇಳಿದ್ರೆ, ತಾನು ಒಳಗಡೆ ಅತ್ಯದ್ಭುತವಾದ ಬೆಳಕನ್ನು ಕಾಣೋದಕ್ಕೆ ಬೇಕಾಗುವ ದೇಹವನ್ನು ಉಳ್ಳವನಾಗಿದ್ದೀನಿ, ಅಂಥದ್ದೇ ಉತ್ಕೃಷ್ಟವಾದಂಥ ಇನ್ನೊಂದು ಶಿಶು ಹೊರಗಡೆ ಲೋಕಕ್ಕೆ ಬರಬೇಕು ಅನ್ನುವ ಚಿಂತನೆಯಲ್ಲಿ ವಿವಾಹ ಅನ್ನೋದು ಆರಂಭ ಆಗುತ್ತೆ. ಮುಂದಕ್ಕೆ ಅದಕ್ಕೆ ಬೇಕಾದಂಥ ಅನೇಕ ಡಿಸಿಪ್ಲಿನ್ಸ್, ನಿಯಮಗಳನ್ನು ಕೂಡ ವಿವಾಹದಲ್ಲಿ ಕೊಟ್ಟಿದ್ದಾರೆ. ಮುಂದಕ್ಕೆ ವಿವಾಹ ನಂತರದಲ್ಲೂ ಕೂಡ ಅದಕ್ಕೆ ಬೇಕಾಗುವಂಥ ಅನೇಕ ನೀತಿಗಳನ್ನು ಕೊಟ್ಟಿದ್ದಾರೆ. ಅಂದರೆ ಇದೂ ಸಹ ಏನದು ಅಂತ ಕೇಳಿದ್ರೆ ಬ್ರಹ್ಮಾನುಭವ, ಅದನ್ನು ಮುಂದಕ್ಕೆ ಲೋಕಕ್ಕೆ ವಿತರಿಸೋದಕ್ಕೆ ಬೇಕಾಗುವಂಥ ಮನುಷ್ಯ ಸಂತತಿ ಬೆಳಿಬೇಕು ಅನ್ನೋ ಚಿಂತನೆಯಲ್ಲಿ ಬಂದಿದೆ. ಇದು ಕೂಡ ಯೋಗ ಕೊಟ್ಟಂಥ ಒಂದು ಹೆಜ್ಜೆಯಾಗಿದೆ. ಹೀಗೆ ವ್ಯವಹಾರಗಳು ವಿಸ್ತಾರವಾಗಿ ಬರುತ್ತೆ ಅನ್ನೋದನ್ನು ಒಂದು ಕಡೆ ನೆನಪಿಸ್ಕೊಂಡು, ಆಚಾರ ಅನ್ನೋದ್ರ ಬಗ್ಗೆ 1-2 ಮಾತನ್ನು ಹೇಳ್ತೀನಿ ನಾನು. ಈಗ ನಾವು ಹೊರಗಡೆ ಹೋಗಿ ಬಂದರೆ ಕಾಲು ತೊಳ್ಕೊಂಡು ಒಳಗಡೆ ಬರಬೇಕು ಅಂತ ಒಂದು ಪದ್ಧತಿ ಇದೆ. ಉಳಿದಿದೆಯೋ ಹೊರಟೋಗಿದೆಯೋ ಗೊತ್ತಿಲ್ಲ. ಹೊರಗಡೆ ಹೋಗಿ ಬಂದರೆ ಕಾಲು ಯಾಕೆ ತೊಳ್ಕೋಬೇಕು? ನಾವು ಶೂ ಹಾಕ್ಕೊಂಡು ಹೋಗಿದ್ದೀವಿ ಸ್ವಾಮಿ. ಹೊರಗಡೆ ಹೋದಾಗ ಕಾಲಿಗೆ ಧೂಳು ಅಂಟುತ್ತೆ, ತೊಳ್ಕೋಬೇಕು, ಸರಿ ಇದೆ. ಹಾಗೇನೂ ಆಗಲ್ಲ, ಚಪ್ಪಲಿ ಹಾಕ್ಕೊಂಡು ಹೋಗಿದ್ದೀವಿ. ನಮಗೆ ಉಪಾನದ ಗೂಢಪಾದಸ್ಯ ನಾನು ಚರ್ಮಾವೃತೈವ ಭೂಹು ಅಂತ. ಅಂದರೆ ಚಪ್ಪಲಿ ಒಂದು ಹಾಕ್ಕೊಂಡು ಹೋಗ್ತಾ ಇರುವಂಥ ವ್ಯಕ್ತಿಗೆ ಭೂಮಿಯೆಲ್ಲ ಚರ್ಮದಿಂದ ಆವೃತವಾದಂತೆ ಆಗುತ್ತೆ ಅಂತ. ಎಲ್ಲಿ ಹೆಜ್ಜೆ ಇಡ್ತಾನೋ ಅಲ್ಲೆಲ್ಲ ಚರ್ಮನೇ ಸಿಗೋದು ಅವನಿಗೆ. ಅದೇ ಇಡೀ ಭೂಮಿಗೆ ಚರ್ಮ ಹೊತ್ತಿದ್ರೆ ಎಷ್ಟು ಲಾಭವೋ ಅಷ್ಟು ಲಾಭ ಅಂಗಾಲಿಗೆ ಚರ್ಮದ ಒಂದು ಚಪ್ಪಲಿ ಹಾಕ್ಕೊಂಡ್ರೆ ಅಂತ ತಮಾಷೆಯಾಗಿ ಒಂದು ಕಡೆಯಲ್ಲಿ ಹೇಳ್ತಾರೆ. ಹೀಗಿರುವಾಗ ಏನು ಕೊಳಕು ಏನೂ ತಾಕಲ್ಲ ನನಗೆ ಅಂತ ಹೊರಗಡೆ ಅನಿಸುತ್ತೆ. ಆದರೆ ಹೊರಗಡೆ ಹೆಜ್ಜೆ ಹಾಕಿದಾಗ ನಮ್ಮ ಮೈನಲ್ಲಿ ರಜೋಗುಣ ಕೆಲಸ ಮಾಡ್ತಾ ಇರುತ್ತೆ. ಆ ರಜೋಗುಣವನ್ನು ಪ್ರಧಾನವಾಗಿ ಹೊತ್ಕೊಳ್ಳೋದು ಕೈ ಕಾಲುಗಳೇನೆ ಪ್ರಧಾನವಾಗಿ. ಅದಕ್ಕೆ ಚಲನವಲನೆಗೆ ಹೆಚ್ಚು ಆಸ್ಪದ ಇರೋದು ಕೈ ಕಾಲಿಗೆ. ನಮ್ಮ ಕತ್ತು ತಲೆನೂ ಆಡಿಸ್ತೀವಿ ನಾವು, ಇಲ್ಲ ಅಂತಲ್ಲ, ಕಣ್ಣು ಆಡಿಸ್ತೀವಿ.
ಆದರೆ ತುಂಬ ಆಡಿಸೋದು ಕೈ ಕಾಲುಗಳನ್ನೇ. ಚೇಷ್ಟೆ ಮಾಡದೆ ಸುಮ್ಮನೆ ಕೂತ್ಕೊಳ್ಳೋ ಅಂತ ಮಕ್ಕಳಿಗೆ ಬೈಯೋದುಂಟು. ಚೇಷ್ಟೆ ಎಲ್ಲಿ ಮಾಡ್ತಾರೆ ಹೆಚ್ಚು? ಕೈ ಕಾಲುಗಳಲ್ಲೇ ಚೇಷ್ಟೆ ಮಾಡ್ತಾರೆ. ಹತ್ತಾರೆ, ಆರ್ತಾರೆ, ಕುಣಿತಾರೆ, ಪದಾರ್ಥ ಹಿಡಿದು ಎಳಿತಾರೆ ಮಕ್ಕಳುಗಳು. ಆ ಚೇಷ್ಟೆ ಏನದು? ರಜೋಗುಣದ ಧರ್ಮ. ಹೊರಗಡೆ ಹೋಗೋದು ಏನದು? ರಾಜಸ್ವದ ವ್ಯಾಪಾರ. ಆ ಧರ್ಮ ಪ್ರಧಾನವಾಗಿ ಕಾಲುಗಳನ್ನ ಅವಲಂಬಿಸಿರುತ್ತೆ. ಅದೇ ರೀತಿಯಲ್ಲಿ ಹೊರಗಡೆ ಧೂಳು ಕೂಡ ಕಾಲಿಗೆ ಬಂದು ಹೇಳ್ಕೊಳ್ಳೋದುಂಟು. ಆ ಧೂಳು ಕೂಡ ರಜಸ್ ಅಂತಲೇ ಕರೆಯಲ್ಪಡುತ್ತೆ. ಅದನ್ನು ತೊಳ್ಕೊಂಡ್ರೆ ಮನಸ್ಸಿನ ಸಮಾಧಾನತೆ ಉಳಿಯುತ್ತೆ. ಇಲ್ಲದರ ಆ ಮನಸ್ಸಿನ ಸಮಾಧಾನ ಹೊರಟೋಗ್ಬಿಡುತ್ತೆ. ಹಾಗಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಕಾಲು ತೊಳ್ಕೊಂಡೇ ಹೊರಗಡೆ ಬರಬೇಕು. ನೀನು ಶೂ ಆರೋ ಹಾಕ್ಕೊಂಡು ಹೋಗು, ಚಪ್ಪಲಿ ಆರೋ ಹಾಕ್ಕೊಂಡು ಹೋಗು, ಬರೀ ಕಾಲಲ್ಲಾರು ಹೋಗು, ಮನೆ ಒಳಗಡೆ ದಾಟುವಾಗ ಕಾಲು ತೊಳ್ಕೊಂಡು ಕೈ ತೊಳ್ಕೊಂಡು ಒಳಗಡೆ ಬಾ ಅನ್ನೋ ರೀತಿ ಅಂತ ಒಂದು ವ್ಯವಸ್ಥೆ ತಂದರು. ಇದು ಹಿಂದ್ಗಡೆ ಏನಪ್ಪ ಅಂದರೆ ಮನಸ್ಸು ಸದಾ ಶಾಂತವಾಗಿರಬೇಕು, ಏಕಾಗ್ರವಾಗಿರಬೇಕು. ಇಷ್ಟಪಟ್ಟಾಗ ಒಳಗಡೆ ಇರುವ ಭಗವಂತನ ದರ್ಶನದ ಕಡೆಗೆ ನನ್ನ ಮನಸ್ಸು ಹಾರಬೇಕು, ಅನಾಯಾಸವಾಗಿ ಆ ಅನುಭವದ ಕಡೆಗೆ ಸಾಗಬೇಕು. ಈ ಉದ್ದೇಶದ ನೇರದಲ್ಲಿ ಅಂಥದ್ದೊಂದು ವ್ಯವಸ್ಥೆಯನ್ನು ತಂದಿದ್ದಾರೆ. ಇಲ್ಲಿ ದೋಷ ಬಂದಾಗ ತೆಕ್ಕೊಳ್ಳುವಂಥ ಕಾರ್ಯ ಆಚಾರ ಅಂತ ಕರ್ಕೊಳ್ಳುತ್ತೆ. ಎಲ್ಲ ಆಚಾರವನ್ನು, ಭಾರತ ದೇಶದಲ್ಲಿ ಬಂದಿರೋ ಆಚಾರವನ್ನೆಲ್ಲವೂ ಆಯಾ ಕಾಲದಲ್ಲಿ ಆಯಾ ದಿನದಲ್ಲಿ ಯಾವ್ಯಾವ ರೀತಿಯ ದೋಷ ಬಂದು ಸೇರ್ಕೊಳ್ಳುತ್ತೋ ಅದನ್ನು ತೆಕ್ಕೊಳ್ಳೋದಕ್ಕೋಸ್ಕರವಾಗಿ ಹಾಕಿರುವಂಥ ಒಂದು ವ್ಯವಸ್ಥೆ ಆಗಿದೆ ಅಂತ ತಗೋಬೇಕು. ಯಾರಾದರೂ ದೊಡ್ಡವರು ಬಂದರೆ ಎದ್ದು ನಿಂತ್ಕೊಳ್ಳುವಂಥ ಒಂದು ಅಭ್ಯಾಸವನ್ನು ಆಚಾರ ಅಂತ ಕರೀತಾರೆ, ಸದಾಚಾರ ಅಂತ. ಯಾರಾದರೂ ಎದುರುಗಡೆ ಬಂದ ಕೂಡಲೇ ನನಗೇನು ಕೊಳಕಾಗಲ್ವಲ್ಲ, ನನ್ನ ಪಾಡಿ ನಾನು ಕ್ಲೀನಾಗೇ ಇರ್ತೀನಿ, ಅವ್ರು ಬಂದು ನಾ ಯಾಕೆ ಹೇಳ್ಬೇಕು ಮೇಲಕ್ಕೆ, ಎದ್ದೇಳೋದು ಆಚಾರ ಅಂತ ಹೇಳಿದರೆ ಎಂದರೆ ಜ್ಞಾನಿಗಳು ಯೋಗಿಗಳು ಹೇಳ್ತಾರೆ, ದೊಡ್ಡವರು ನಿಜವಾಗ್ಲೂ ದೊಡ್ಡವರೇ ಆಗಿ ನಮ್ಮ ಹತ್ತಿರಕ್ಕೆ ಬಂದರೆ ನಮ್ಮ ಉಸಿರಾಟದಲ್ಲಿ ಯಾವುದೋ ಒಂದು ಊರ್ಧ್ವಗತಿ ಉಂಟಾಗುತ್ತಂತೆ. ಉತ್ಕ್ರಾಮಂತಿ ಪ್ರಾಣಗಳು ಮೇಲ್ಮೇಲಕ್ಕೆ ಸಂಚಾರ ಮಾಡೋಕ್ಕೆ ಶುರುವಾಗುತ್ತಂತೆ ಅದರ ಪ್ರಭಾವದಿಂದಾಗಿ. ಅದನ್ನು ಸ್ವಸ್ಥಾನಕ್ಕೆ ತಂದ್ಕೋಬೇಕಂತೆ. ಎದ್ದು ನಿಂತರೆ ಅದು ಸ್ವಸ್ಥಾನಕ್ಕೆ ಬಂದ್ಬಿಡುತ್ತಂತೆ. ಆದ್ದರಿಂದ ಹುಟ್ಟಿದ ದೋಷವನ್ನು ಸಮೀಕರಣ ಮಾಡಿಕೊಳ್ಳುವಂಥ ಅಭ್ಯಾಸವಾಗಿ ಮೇಲಕ್ಕೆ ಎದ್ದು ನಿಂತ್ಕೋ ಅನ್ನೋ ರೀತಿಯಾದ ವ್ಯವಸ್ಥೆ ತಂದಿದ್ದಾರೆ. ಇದು ಹಿಂದ್ಗಡೆ ಯೋಗಶಾಸ್ತ್ರ ಇದೆ, ಕೆಲಸ ಮಾಡ್ತಾ ಇದೆ. ಬೇರೆ ದೇಶಗಳಲ್ಲಿ ಈ ಯೋಗದ ಅನುಭವವೂ ವಿರಳವಾಗಿದ್ದರಿಂದ, ಯೋಗದ ವಿಜ್ಞಾನವೂ ವಿಸ್ತಾರವಾಗಿ ಬೆಳೆದೇ ಇದ್ದಿದ್ದರಿಂದ ಇಂಥ ಜೀವನ ಸರಣಿ ಬಂದಿಲ್ಲ. ಆ ದೇಶದ ಸ್ವರೂಪನೇ ಹಾಗೆ, ಆ ದೇಶದ ಜನಾಂಗದಲ್ಲಿ ಆಗಬಹುದಾದ ಲಾಭಗಳು ಮಿತವಾಗಿ ಇರಬಹುದು ಈ ಕ್ಷೇತ್ರದ ನೇರದಲ್ಲಿ. ಆದರೆ ಈ ದೇಶದ ಮೈಕಟ್ಟಿನಲ್ಲಿ ಈ ಯೋಗದ ಅನುಭವ, ಯೋಗದ ವಿಜ್ಞಾನ ಪ್ರಕಾಶಿತವಾಗೋದಕ್ಕೆ ಬೇಕಾಗುವ ಅನುಕೂಲತೆಗಳು ಇದೆ ಅಂತ ನಾವು ಭಾವಿಸಬೇಕಾಗಿದೆ. ಅದನ್ನು ಶಾಸ್ತ್ರವೂ ಹಾಗೆ ಹೇಳುತ್ತೆ. ಆ ನೇರದಲ್ಲಿ ಈ ದೇಶದಲ್ಲಿ ಇಂತಹ ಎಲ್ಲ ರೀತಿಯಾದಂತಹ ವ್ಯವಸ್ಥೆ ತಂದಿದ್ದಾರೆ. ನಮ್ಮ ಈ ಆಚಾರ ಮತ್ತು ವ್ಯವಹಾರ ಅನ್ನುವಾಗ ಎರಡು ವ್ಯತ್ಯಾಸವನ್ನು ಹೇಳೋದು. ಆಚಾರ ಅನ್ನೋದು ದೋಷವನ್ನು ತೊಳಿತಾ ನಮ್ಮ ತನವನ್ನು ನಮ್ಗೆ ಉಳಿಸ್ಕೊಡೋದಕ್ಕೆ ಕಾರಣವಾದಂಥ ಅಭ್ಯಾಸ ಅಂತ ಕರೆಯೋದುಂಟು. ವ್ಯವಹಾರ ಅನ್ನುವಾಗ ನಾವು ನಮ್ಮ ತನವನ್ನು ಹೊತ್ತು ಅಪಹಾರ ಆಗದೇ ಇರುವಂತೆ ಲೋಕದ ಮುಂದೆ ಓಡಾಡೋದು, ವ್ಯವಹಾರ ಕೊಟ್ಟು ತಗೊಂಡು ಮಾಡೋದು, ಇವುಗಳಿಗೆಲ್ಲ ವ್ಯವಹಾರ ಅಂತ ಕರೀತಾರೆ ಅಂತ ಸ್ಥೂಲವಾಗಿ ಹೇಳಿದೆ. ಕೆಲವು ಸಂದರ್ಭಗಳಲ್ಲಿ ಆಚಾರ ವ್ಯವಹಾರ ಶಬ್ದಗಳನ್ನು ಉಲ್ಟ ಪಲ್ಟ ಪ್ರಯೋಗ ಮಾಡೋದು ಇವುಗಳೆಲ್ಲ ಇದೆ, ಬದಲಾಯಿಸಿ ಪ್ರಯೋಗ ಮಾಡೋದು ಎಲ್ಲ ಇದೆ. ಕಾಳಿದಾಸನದೊಂದು ಕಾವ್ಯ ಹೀಗಿದೆ, ಅಭಿಜ್ಞಾನ ಶಾಕುಂತಲದಲ್ಲಿ. ಆಚಾರ ಇತ್ಯವಹಿತೇನ ಮಯಾ ಗೃಹೀತ ಯಾವೇತ್ರ ಎಷ್ಟಿರವರೋಧ ಗೃಹೇಶು ರಾಜ್ಞ ಕಾಲೇ ಗತೆ ಬಹುತಿಥೆ ಮಮ ಶೈವ ಜಾತ ಪ್ರಸ್ಥಾನ ವಿಕ್ಲವಗತೇರ ಅವಲಂಬನಾರ್ಥ ಅಂತ ಒಂದು ಶ್ಲೋಕ. ಇದು ರಾಜಸ್ಥಾನದ ವರ್ಣನೆ ಸಂದರ್ಭ. ಅಲ್ಲಿ ಒಬ್ಬ ಪರಿಚಾರಕ ಅಂತ ಹೇಳ್ಬೋದು ಅಂತ ಅನಿಸುತ್ತೆ, ಕಂಚುಕಿ ರಾಜಸ್ಥಾನದಲ್ಲಿ ಬೆಳ್ಳಿ ದೊಣ್ಣೆ ಒಂದು ಹಿಡ್ಕೊಂಡು ಓಡಾಡುವಂಥ ಅಭ್ಯಾಸ ಇದೆಯಲ್ಲ, ಅವನು ಕೈನಲ್ಲೊಂದು ದೊಣ್ಣೆ ಹಿಡ್ಕೊಂಡು ಮಾತಾಡ್ತಾ ಇದ್ದಾನೆ. ಏನು ಅಂತ ಕೇಳಿದ್ರೆ, ಆಚಾರ ಇತ್ಯವಹಿತೇನ ಮಯಾ ಗೃಹೀತ ಯಾವೇತ್ರ ಎಷ್ಟಿ. ಒಂದು ಬಿದಿರಿನ ದೊಣ್ಣೆಯನ್ನು ಆಚಾರ ಅನ್ನೋ ಕಾರಣದಿಂದ ನಾನು ಒಂದು ಕಾಲದಲ್ಲಿ ಹಿಡ್ಕೊಂಡೆ. ಚಿಕ್ಕ ವಯಸ್ಸಾಗಿತ್ತು. ಆ ಕಾಲದಲ್ಲಿ ಆ ದೊಣ್ಣೆ ಹಿಡ್ಕೊಂಡಿದ್ದು ಯಾತಕ್ಕೆ ಅಂತ ಕೇಳಿದರೆ ಆಚಾರ ಅನ್ನೋ ಕಾರಣದಿಂದ ಹಿಡ್ಕೊಂಡೆ. ಆದರೆ ಎಷ್ಟೋ ಕಾಲ ಗತಿಸಿ ಹೋಯಿತು. ನನಗೆ ಇವತ್ತು ವೃದ್ಧಾಪ್ಯ ಬಂದಿದೆ. ನಾನು ಅಂತಃಪುರದಲ್ಲಿ ಒಂದು ಸೇವಾವೃತ್ತಿಯನ್ನು ನಿರ್ವಾಹ ಮಾಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಅದೇ ಆ ಕೋಲು ನನಗೆ ಪ್ರಸ್ಥಾನ ವಿಕ್ಲವಗತೆ ಅವಲಂಬನಾರ್ಥ. ಓಡಾಡುವಾಗ ಸ್ವಲ್ಪ ಬ್ಯಾಲೆನ್ಸ್ ತಪ್ಪುತ್ತೆ ವಯಸ್ಸು 60 ಕಳೆದ ಮೇಲೆ. ಅಂಥ ಸಂದರ್ಭದಲ್ಲಿ ಮಧ್ಯದಲ್ಲಿ ಒಂದು ಕೋಲ್ ಇದ್ದರೆ ಬ್ಯಾಲೆನ್ಸ್ ತಪ್ಪದೇ ಇರುವಂತೆ ಹೋಗೋದಕ್ಕಾಗತ್ತಲ್ಲ, ಅದಕ್ಕಾಗಿ ಉಪಯೋಗ ಆಗ್ತಾ ಇದೆ ಈ ಕೋಲು ಅಂತ ಆ ಕೋಲಿನ ಬಗ್ಗೆ ಮಾತಾಡ್ಕೊತ ಹೋಗ್ತಾನೆ. ಆಚಾರ ಇತ್ಯವಹಿತೇನ, ಆಚಾರನೂ ಕಾರಣಕ್ಕೆ ಈ ಕೋಲ್ನ ಹಿಡಿದೆ ನಾನು ಆರಂಭದಲ್ಲಿ ಚಿಕ್ಕ ವಯಸ್ಸಿನಲ್ಲಿ. ಆದರೆ ಇವತ್ತು ನನಗೆ ವೃದ್ಧಾಪ್ಯ ಬಂದ್ಬಿಟ್ಟಿದೆ. ಓಡಾಡುವಾಗ ಎಲ್ಲಿ ಬ್ಯಾಲೆನ್ಸ್ ತಪ್ಪು ಹೋಗ್ಬಿಡುತ್ತೋ, ಬಿದ್ದುಬಿಡ್ತೀನೋ, ಅದಕ್ಕೋಸ್ಕರವಾಗಿ ಅವಲಂಬನೆಗಾಗಿ ಈ ಕೋಲನ್ನು ನಾನು ಇಟ್ಕೋತಿದ್ದೀನಿ ಅಂತ ಹೇಳ್ತಾನೆ. ಅಂದರೆ ಯಾವುದೋ ಕಾಲದಲ್ಲಿ ಆಚಾರ ಅನ್ನೋ ಕಾರಣಕ್ಕೆ ಒಂದು ಕೋಲು ಹಿಡ್ಕೊಂಡಂಥವ್ನು.
ಅಂತಂತ. ಯಾಕೆ ಕೋಲು ಹಿಡ್ಕೋಬೇಕು ಆಚಾರ ಅನ್ನೋ ಕಾರಣಕ್ಕೆ? ಕೋಲು ಹಿಡ್ಕೊಳ್ಳೋ ಸಂಪ್ರದಾಯ ಇವತ್ತಿಲ್ಲ, ಆದರೆ ಭಾರತ ದೇಶದಲ್ಲಿ ಇತ್ತು ಅದು ಸಂಪ್ರದಾಯ. ಪ್ರತಿಯೊಬ್ಬ ಗೃಹಸ್ಥನೂ ಒಂದು ತನ್ನ ಹಣೆಯ ಎತ್ತರದ ಒಂದು ದಂಡವನ್ನು ಇಟ್ಕೊಳ್ಬೇಕು, ಹೊರಗಡೆ ಸಂಚರಿಸಬೇಕಾದ್ರೆ ಆ ದಂಡ ಹಿಡ್ಕೊಂಡು ಹೋಗಬೇಕು ಅಂತ ಒಂದು ಸಂಪ್ರದಾಯ ಇತ್ತು. ಅದರ ಹೆಚ್ಚಿನ ವಿಸ್ತಾರಕ್ಕೆ ಇವತ್ತು ನಾನು ಹೋಗಲ್ಲ, ಯಾಕೆ ಬಂದಿತ್ತು ಅನ್ನೋ ಬಗ್ಗೆ. ಅದು ತುಂಬ ಪ್ರಧಾನವಾಗಿ ಆಚಾರ ಅನ್ನೋ ಶೀರ್ಷಿಕೆಯಲ್ಲಿ ಬಂದಿದೆ. ಆ ದಂಡವನ್ನು ಹಿಡ್ಕೊಂಡು ಹೊರಗಡೆ ಹೋಗುವಾಗ ತುಂಬ ಪ್ರಧಾನವಾಗಿ ಬಲಗೈನಲ್ಲಿ ದಂಡ ಹಿಡ್ಕೋಬೇಕು, ಎಡಗೈಲಿ ದಂಡ ಹಿಡ್ಕೋಬಾರ್ದು. ಆ ಬಲಗೈಲಿ ದಂಡ ಹಿಡ್ಕೊಂಡು ಕೂಡಲೇ ಎಡಗಡೆ ಹೊಳ್ಳೆಯಲ್ಲಿ ಉಸಿರಾಟ ಶುರುವಾಗಿ ಅವನಿಗೆ ಕೆಲವು ಅನುಕೂಲತೆಯನ್ನು ಉಂಟು ಮಾಡುತ್ತೆ. ಆ ನೇರದಲ್ಲಿ ಆ ದಂಡ ಹಿಡ್ಕೊಳ್ಳುವಂಥ ಒಂದು ಅಭ್ಯಾಸ ಆಚಾರ ರೂಪವಾಗಿ ಬಂದಿದೆ. ಅವನ ತನನ ಅದು ಕಾಪಾಡಿಕೊಡುತ್ತೆ, ಅಷ್ಟು ಸಂಕ್ಷೇಪವಾಗಿ ಹೋಗ್ಬೋದು. ಹಾಗೆ ಒಂದು ಬಂತು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಹೇಳುವಾಗ ಈ ಕೋಲ್ ಹಿಡ್ಕೊಂಡು ಈಗ ಓಡಾಡ್ತಾ ಇರುವಂಥ ವಿಷಯ ಇದೆಯಲ್ಲ, ಇದು ಒಂದು ವ್ಯವಹಾರನೂ ಹೌದೀಗ. ಅದು ಏನು ವ್ಯವಹಾರ ಅಂತ ಕೇಳಿದ್ರೆ, ಅಂತಃಪುರದ ರಕ್ಷಣೆಯ ಕಾರ್ಯವನ್ನು ನಿರ್ವಾಹ ಮಾಡ್ತಾ ಇದ್ದಾನೆ. ಅಂತಃಪುರದ ಒಳಗಡೆ ಯಾರು ಪ್ರವೇಶ ಮಾಡ್ತಾ ಇದ್ರೆ ಈ ಕೋಲ್ ಅಡ್ಡ ಹಿಡಿತಾರೆ, ಇಬ್ಬರು ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ಬಂದು ಇಬ್ಬರು ಒಳಗಡೆ ಹೋಗಬೇಡಿ, ಅವಕಾಶವಿಲ್ಲ ಅಂತ. ಅಂದರೆ ಅಲ್ಲಿ ಯಾವುದೋ ಒಂದು ನೇರದಲ್ಲಿ ಆ ಅಂತಃಪುರದ ಧರ್ಮವನ್ನು ಕಾಪಾಡೋದಕ್ಕೋಸ್ಕರವಾಗಿ ನಿಯುಕ್ತನಾಗಿದ್ದಾನೆ. ಆ ಕಾರ್ಯವನ್ನು ವ್ಯವಸ್ಥಿತವಾಗಿ ನಿರ್ವಾಹ ಮಾಡೋದಕ್ಕೆ ಆ ದಂಡವನ್ನು ಬಳಸ್ಕೋತಾನೆ ಅವನು ಸಮಯದಲ್ಲಿ. ಹಾಗೆ ನಡ್ಕೊಂಡು ನೋಡುವಾಗ ಬ್ಯಾಲೆನ್ಸ್ ತಪ್ಪದೆ ಇರೋದಕ್ಕೋಸ್ಕರನೂ ಬಳಸ್ಕೋತಾನೆ ಅವನು. ತನ ಕೆಡದೇ ಇರುವಂತೆ ಆ ಕೋಲನ್ನು ಊರ್ಕೊಂಡು ಹೋಗ್ತಾನೆ. ಅದು ವ್ಯವಹಾರಕ್ಕೂ ಉಪಯೋಗ ಆಗುತ್ತೆ. ಅಂದರೆ ಒಂದು ಕಾಲದಲ್ಲಿ ಆಚಾರ ರೂಪವಾಗಿ ಬಂದಿದ್ದು, ಇನ್ನೊಂದು ಕಾಲದಲ್ಲಿ ವ್ಯವಹಾರಕ್ಕೆ ಸಹಕಾರವಾಗಿ ಆಗುವಂಥದ್ದುಂಟು ಅಂತ. ಹೀಗೆ ಅನೇಕ ಸಂದರ್ಭಗಳಲ್ಲಿ ಇಂಥ ಪ್ರಯೋಗಗಳನ್ನೆಲ್ಲ ಮಾಡುವಂಥದ್ದುಂಟು. ಹೀಗೆ ಗಮನಿಸಿದಾಗ ನಾನು ಕೆಲವು ಉದಾಹರಣೆಗಳನ್ನು ಮಾತ್ರ ಕೊಟ್ಟಿದ್ದೀನಿ. ಇಡೀ ಭಾರತೀಯ ಸಂಸ್ಕೃತಿಯ ಪ್ರತಿ ಭಾಗ ಯಾವುದು ನಿರ್ವಿಕಾರವಾಗಿ ಬಂದಿದೆಯೋ, ಕಾಲದ ತಾಂಡವದಿಂದ ಏರುಪೇರಾಗದೆ ಉಳಿದು ಬಂದಿದೆಯೋ, ಅವುಗಳೆಲ್ಲದರ ಹಿನ್ಗಡೆಯಲ್ಲಿ ಯೋಗದ ಅನುಭವ ಮತ್ತು ಯೋಗದ ವಿಜ್ಞಾನ ಹಾಸುಹೊಕ್ಕಾಗಿ ಸೇರ್ಕೊಂಡು ಬಂದಿದೆ ಅನ್ನೋದು ಪ್ರಧಾನವಾದ ವಿಷಯ. ಇದನ್ನು ತುಂಬ ಪ್ರಧಾನವಾಗಿ ನಮಗೆ ಮೈಸೂರಿನ ಅಷ್ಟಾಂಗ ಯೋಗ ವಿಜ್ಞಾನ ಮಂದಿರದ ಒಬ್ಬ ಮಹಾಯೋಗಿ ಶ್ರೀರಂಗ ಅನ್ನೋರು ತಮ್ಮ ಅತ್ಯದ್ಭುತವಾದಂಥ ಜ್ಞಾನ ವಿಜ್ಞಾನಮಯವಾದಂಥ ಒಂದು ಮೈನಲ್ಲಿ ಕಂಡುಕೊಂಡ ಸತ್ಯಗಳನ್ನು ಮತ್ತು ಅವರ ವಿಚಿತ್ರವಾದಂಥ ವಿಶಿಷ್ಟವಾದಂಥ ಯೋಗ ದೃಷ್ಟಿ ಕೊಟ್ಟಂಥ ಸತ್ಯಗಳನ್ನು ಇಟ್ಕೊಂಡು ಕೊಟ್ಟ ಪಾಠದ ಸಂಕ್ಷಿಪ್ತ ಸಾರವಾಗಿ ತಮ್ಮ ಮುಂದೆ ಅದನ್ನು ನೆನಪಿಸ್ಕೊಂಡಿದ್ದೀನಿ. ವಿಸ್ತಾರವಾಗಿ ಭಾರತೀಯ ಸಂಸ್ಕೃತಿ ಹೇಗೆ ಅರಳಿದೆ, ಇದರ ಹಿನ್ಗಡೆಗೆ ಬೆನ್ನುಮೂಳೆಯಾಗಿ ಯೋಗ ಹೇಗೆ ನಿಂತಿದೆ, ಭಾರತೀಯ ವಿದ್ಯೆಗಳೆಲ್ಲ ಹೇಗೆ ವಿಕಾಸವಾಗಿದೆ, ಹಿಂದೆ ಬೆನ್ನುಮೂಳೆಯಾಗಿ ಯೋಗ ಹೇಗೆ ನಿಂತಿದೆ ಅನ್ನೋದನ್ನು ಅವ್ರು ಏನನ್ನು ಸಮಾಜಕ್ಕೆ ಅನುಗ್ರಹ ರೂಪದಲ್ಲಿ ಕೊಟ್ಟ ವಿಷಯದ ಒಂದು ಸಂಕ್ಷಿಪ್ತ ಸಾರವನ್ನು ಕೃತಜ್ಞತಾಪೂರ್ವಕವಾಗಿ ಸ್ಮರಣೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಇವತ್ತಿನ ಪ್ರವಚನವನ್ನು ಸದ್ಗುರುವಿನ ಪದಪದ್ಮಗಳಲ್ಲಿ ಲಯವಾಗಲಿ ಅಂತ ಕೇಳ್ಕೊತೀನಿ. ಶ್ರೀಕೃಷ್ಣ ಅರ್ಪಣಮಸ್ತು.